So is the birth anniversary of our first education minister. Do you remember his name? First education minister of Government of India. Maulana Abdul Kalam Azad. So he was the first education minister of the Government of India, the independent India. And in memory of his birth anniversary, we are celebrating National Education Day. Today is the right time to celebrate amidst all of you the National Education Day. I thought Mahadesh has organized this program on account of National Education Day. In the right time, I think we have organized this program. ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಹಿರಿಯರು, ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಎಂ ಕನ್ನೂರ್ ಸರ್ ಅವರೇ, ಹಾಗೂ ಈ ಶಾಲೆಯ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ನನ್ನ ವಿದ್ಯಾರ್ಥಿ ಮಿತ್ರ ಹಾಗೂ ಒಬ್ಬ ಅತ್ಯುತ್ತಮ ಶಿಕ್ಷಕ ಅಂತೇಳಿ ಹೆಸರನ್ನ ಪಡ್ಕೊಂಡಿರುವಂತಹ ಡಾಕ್ಟರ್ ಮಹಾಂತೇಶ್ ಆರ್ ಕಮ್ಮಾರ್ ಅವರೇ, ಅವರಿಗೆ ದಾವಣಗೆರೆ ಭಾಗದಲ್ಲಿ ಅಥವಾ ಇಲ್ಲೇ ಸೇವೆ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಐ ಥಿಂಕ್ ಈ ಸ್ಟೇಡ್ ಇನ್ ದಾವಣಗೆರೆ. ಅದರ್ವೈಸ್ ಇಟ್ ವುಡ್ ಹ್ಯಾವ್ ಗಾಟ್ ವೆರಿ ಗುಡ್ ಅಪಾರ್ಚುನಿಟೀಸ್ ಇನ್ ಬ್ಯಾಂಗ್ಳೂರ್ ಅಂಡ್ ದಿ ಅದರ್ ಪ್ಲೇಸಸ್. ಅವರು ಅವತ್ತೇ PhD ಮಾಡಿಕೊಂಡು ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ಬೆಸ್ಟ್ ಬಯಾಲಜಿ ಟೀಚರ್. ಮತ್ತು ಅವರ ಸಾಕಷ್ಟು ವಿದ್ಯಾರ್ಥಿಗಳು, ನೂರಾರು ಜನ ಅಥವಾ ಸಾವಿರಾರು ಮಕ್ಕಳು ಇವತ್ತು ಡಾಕ್ಟರ್ಗಳಾಗಿರ್ಬೋದು. ಅದಕ್ಕೆ ಇವತ್ತು ಕರ್ನಾಟಕದಲ್ಲಿ ಯಾವ ಭಾಗದವರೆಗೂ ಡಾಕ್ಟರ್ಗಳು ಸಿಗ್ತಾರೆ. ಅವ್ರು ಯಾರು ಅಂದರೆ ಮಹಾಂತೇಶ್ ಸ್ಟೂಡೆಂಟ್ಸು. ಮಹಾಂತೇಶ್ ಹತ್ರ ನಾವು ಕೋಚಿಂಗ್ ತಗೊಂಡು ಅಥವಾ ಅವ್ರ ಕ್ಲಾಸ್ಗಳನ್ನು ಕೇಳಿ ಫಿಕ್ಸ್ ದಿ ಏಮ್ ಟು ಬಿಕಮ್ ಡಾಕ್ಟರ್ಸ್ ಅನ್ನೋಂಥ ಬಹಳಷ್ಟು ವಿದ್ಯಾರ್ಥಿಗಳನ್ನು ನಾನು ಕೇಳಿದೆ. ಸೊ ಹಾಗೆ ಈ ರಾಜ್ಯದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಡಾಕ್ಟರ್ ಆಗೋದಕ್ಕೆ ಕಾರಣಕರ್ತರಾದಂಥವರು ಮಹಾಂತೇಶ್. So luckily joined this school. I think you are fortunate enough to get the guidance of Dr. Mahadesh Kammar to run this school. ಒಂದು ಶಾಲೆಯನ್ನು ನಡೆಸಬೇಕಾದ್ರೆ ಐ ಥಿಂಕ್ ವಿ ಶುಡ್ ಬಿ ಕಮಿಟೆಡ್ ಟೀಚರ್ಸ್. ಆ ಕಮಿಟ್ಮೆಂಟ್ ಅವರಲ್ಲಿದೆ. ಯು ಕ್ಯಾನ್ ಲರ್ನ್ ಎ ಲಾಟ್ ಫ್ರಮ್ ಡಾಕ್ಟರ್ ಮಹಾದೇಶ್. ಸೊ ಆ ಹಿನ್ನೆಲೆಯಲ್ಲಿ ಒಬ್ಬ ಲೀಡರ್ ಆಫ್ ದಿ ಸ್ಕೂಲ್ ಏನಿದಲ್ಲ, ಆ ಲೀಡರ್ ಮೇಲೆ ಆಸ್ ಇಸ್ ದಿ ಲೀಡರ್ ಸೋ ಇಸ್ ದಿ ಸ್ಕೂಲ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಒಬ್ಬ ಶಾಲೆಯ ನಾಯಕ ಹೇಗಿರ್ತಾರೋ ಹಾಗೆ ಶಾಲೆ ಇರುತ್ತೆ ಅಂತ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಯು ಆರ್ ದಿ ಕ್ಲಾಸ್ ರೂಮ್ ಲೀಡರ್. ನಿಮ್ಮ ಶಾಲೆ ಮಕ್ಕಳು, ನಿಮ್ಮ ತರಗತಿ ಮಕ್ಕಳಲ್ಲೇ ಹೇಗಿರ್ತಾರೆ ಅಂದರೆ ನಿಮ್ಮ ಹಾಗೆ ಇರ್ತಾರೆ. ಅಂದರೆ ದೇ ಫಾಲೋ ಯುವರ್ ಗೈಡೆನ್ಸ್. ಹಾಗೆ ಟೀಚರ್ಸ್ ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಅದೇ ರೀತಿ ಈ ಶಾಲೆಯ ಮುಖೋಪಾಧ್ಯಾಯರಾಗಿರ್ತಕ್ಕಂತಹ ಲೀಲಾವತಿ ಅವರೇ ಮತ್ತು ಅವರ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಈಗ ಕಾರ್ಯನಿರತವಾಗಿರ್ತಕ್ಕಂಥ ಡಾಕ್ಟರ್ ಪ್ರವೀಣ್ ಎಂ ಕನ್ನೂರ್ ಅವರೇ, ಹಾಗೂ ಎಲ್ಲ ಅಧ್ಯಾಪಕ ಮಿತ್ರರೇ ಮತ್ತು ಆನ್ಲೈನಲ್ಲೂ ಕೆಲವು ಅಧ್ಯಾಪಕ ಮಿತ್ರರು ಇದಕ್ಕೆ ಸೇರಿಕೊಂಡಿದ್ದಾರೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಚರ್ಚೆಗೆ ಬಹಳಷ್ಟು ಇದು ನಿಮಗೆ ಬಹಳ ಜನಕ್ಕೆ ಪರಿಚಯ ಇದೆಯಲ್ವಾ. 2016ನೇ ಇಸ್ವಿನಲ್ಲಿ ಪ್ರಾರಂಭವಾದಂಥದ್ದು ಇದರ ಡ್ರಾಫ್ಟ್. ಅಲ್ಲಿಂದ ಇಲ್ಲಿಯವರೆಗೆ 4 ವರ್ಷಗಳ ಕಾಲ ಸಾಕಷ್ಟು ಚರ್ಚೆಗಳು ನಡೆದು, ವಿವಿಧ ಹಂತಗಳಲ್ಲಿ ಚರ್ಚೆಗಳು ನಡೆದು, ಒಂದು ಅಂತಿಮ ರೂಪವನ್ನು ಪಡೆದು ನಮ್ಮ ಕೇಂದ್ರ ಮಂತ್ರಿಮಂಡಲದ ಅನುಮೋದನೆಯನ್ನು ಪಡೆದು 2020ರಲ್ಲಿ ಇವತ್ತು ಅದು ಅಂತಿಮ ಕರಡು ರೂಪಿತವಾಗಿ ಅನುಮೋದನೆಯಾಗಿ ಜಾರಿಗೆ ಬರೋದಕ್ಕೆ ಸಿದ್ಧವಾಗಿದೆ. ಮಹಾಂತೇಶ್ ಅವರು ಹೇಳಿದಾಗೆ ತಮ್ಮೆಲ್ಲರಿಗೂ ಗೊತ್ತಿದೆ, ಇದು ನಮ್ಮ ಸ್ವತಂತ್ರ ಭಾರತದ 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ. ನಾವು ಸ್ವತಂತ್ರ ಬಂದ ನಂತರ ನಮ್ಮ ಶಿಕ್ಷಣ ಪದ್ಧತಿ 1968ರವರೆಗೆ ಬ್ರಿಟಿಷ್ ಶಿಕ್ಷಣ ಪದ್ಧತಿಯನ್ನೇ ನಾವು ಮುಂದುವರಿಸ್ಕೊಂಡು ಬಂದ್ವಿ. ಬ್ರಿಟಿಷ್ ಶಿಕ್ಷಣ ಪದ್ಧತಿ ಅವರೇನು ಬಿಟ್ಟು ಹೋಗಿದ್ರು, ದ ಸೇಮ್ ಸಿಸ್ಟಮ್ ಆಫ್ ಎಜುಕೇಷನ್ ವಿ ಹ್ಯಾವ್ ಕಂಟಿನ್ಯೂಡ್ ಅಪ್ ಟು ದಿ 1968. 1968ರಲ್ಲಿ 64ರಲ್ಲಿ ಕೊಡಾರ್ ಎಜುಕೇಷನ್ ಕಮಿಷನ್, ನೀವೆಲ್ಲ ಓದಿದ್ರಿ, B.Ed ಅಲ್ಲಿ ಅಥವಾ D.Ed ಅಲ್ಲಿ ಓದಿದ್ರಿ. ಅದರ ಇಂಡಿಯನ್ ಎಜುಕೇಷನ್ ಕಮಿಷನ್ ಅಂತ ಕರಿತೀವಿ, ಭಾರತೀಯ ಶಿಕ್ಷಣ ಆಯೋಗ. ಅವರು ಸಮಗ್ರವಾಗಿ ಶಿಕ್ಷಣ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ
ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ 1968ರಲ್ಲಿ ನಮ್ಮ ದೇಶದ ಮೊದಲನೆಯ ಶಿಕ್ಷಣ ನೀತಿ ರೂಪಿತವಾಯಿತು. ದ ಪ್ರೆಸೆಂಟ್ ಸಿಸ್ಟಮ್ ಆಫ್ ಎಜುಕೇಷನ್, ಇವತ್ತೇನು 10+2+3 ಪ್ಯಾಟರ್ನ್ ಏನಿದೆಯಲ್ಲ, ಆ ಪ್ಯಾಟರ್ನ ರೂಪಿಸಿದಂಥವ್ರೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿ 68ರಲ್ಲಿ ಕೊಠಾರಿಯವರ ಶಿಫಾರಸನ್ನು ಆಧರಿಸಿ 10+2 ಇವತ್ತೇನು ನಾವು ಬಳಸ್ತಾ ಇದ್ದೀವಿ. 10 ಇಯರ್ ಕಾಮನ್ ಸ್ಕೂಲ್ +2 ಇಯರ್ ಪ್ರೀ ಯೂನಿವರ್ಸಿಟಿ ಅಥವಾ ಇಂಟರ್ಮೀಡಿಯೇಟ್. ಈ 10+2 ಸಿಸ್ಟಮ್ ಜಾರಿಗೆ ಬಂದಿದ್ದು 1968ರಿಂದ ಈ ಕಡೆ. 68ರಿಂದ ಹಿಂದೆ ಹೋದವರಿಗೆ ಗೊತ್ತಿದೆ, ಭಾಳ ಜನಕ್ಕೆ ಗೊತ್ತಿಲ್ಲ. 1 ಇಯರ್ PUC ಇತ್ತು ಅವಾಗ. ದೇರ್ ವಾಸ್ 1 ಇಯರ್ PUC. ಸದಂತವ್ರಿಗೆ ಗೊತ್ತಿರುತ್ತೆ, ಯಾಕೆಂದರೆ ಅವಾಗ ಆ ಪದ್ಧತಿ, ಶಿಕ್ಷಣ ಪದ್ಧತಿನಲ್ಲಿ ಏನು ವ್ಯತ್ಯಾಸ ಇತ್ತು ಅನ್ನೋದು. ಪ್ರೈಮರಿನಲ್ಲೂ ವ್ಯತ್ಯಾಸಗಳಿತ್ತು. ಪ್ರೈಮರಿನಲ್ಲಿ ಒಂದು 8 ಇತ್ತು, ಮತ್ತು ಹೈಸ್ಕೂಲಿಗೆ ಬಂದಾಗ ಒಂದು 8 ಇತ್ತು. ಸೊ ಈ ಥರ ಶಿಕ್ಷಣ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಇತ್ತು. ಕೆಲವು ರಾಜ್ಯಗಳಲ್ಲಿ ಬೇರೆ ಬೇರೆ ಭಿನ್ನವಾದಂಥ ಸಿಸ್ಟಮ್ ಇತ್ತು. ಒಂದು ರಾಜ್ಯದಲ್ಲಿ 2 ವರ್ಷ ಡಿಗ್ರಿ, ಒಂದು ರಾಜ್ಯದಲ್ಲಿ 3 ವರ್ಷ ಡಿಗ್ರಿ, ಇನ್ನೊಂದು ರಾಜ್ಯದಲ್ಲಿ 4 ವರ್ಷ ಡಿಗ್ರಿ. ದೇರ್ ವಾಸ್ ಎ ಲಾಟ್ ಆಫ್ ಡಿಸ್ಪಾರಿಟಿ ಥ್ರೂ ದಿಸ್ ಕಂಟ್ರಿ. ಇಡೀ ದೇಶಕ್ಕೆ ಒಂದು ಶಿಕ್ಷಣ ವ್ಯವಸ್ಥೆ ಬರಬೇಕು ಅಂತೇಳಿ 10+2+3 ಅನ್ನೋ ಪ್ಯಾಟರ್ನ್ನ ಸಜೆಸ್ಟ್ ಮಾಡಿದಂಥದ್ದು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ 1968ರಲ್ಲಿ. ದಟ್ ವಾಸ್ ದಿ ಫಸ್ಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇನ್ ಅವರ್ ಕಂಟ್ರಿ. ಅದಾದ ನಂತರ ಮತ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿ, ಅದು ಇಂದಿರಾ ಗಾಂಧಿ ಅವರ ಪೀರಿಯಡ್ನಲ್ಲಿ ಬಂದಂಥದ್ದು ಮೊದಲನೇ ರಾಷ್ಟ್ರೀಯ ಶಿಕ್ಷಣ ನೀತಿ. ಅದಾದಮೇಲೆ 2ನೇ ಶಿಕ್ಷಣ ನೀತಿ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ 2ನೇ ಶಿಕ್ಷಣ ನೀತಿ ಬಂತು. ಅದು ನಿಮ್ಗೆ ಗೊತ್ತಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 1986. ರಾಷ್ಟ್ರೀಯ ಶಿಕ್ಷಣ 1982ರಲ್ಲಿ ನಮ್ಮ 2ನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂತು. 86ರಲ್ಲಿ ಆ ನೀತಿ ರೂಪಿತವಾದರೂ ಸಹ ಅದು ಚರ್ಚೆಯಾಗಿ ಶಿಕ್ಷಕರಿಗೆಲ್ಲ ತರಬೇತಿ ಆಗುವಷ್ಟೊತ್ತಿಗೆ ಮತ್ತೆ ಮಾರ್ಪಾಡಾಯಿತು. ಯಾಕೆಂದರೆ 1990ರಲ್ಲಿ ಆಚಾರ್ಯ ರಾಮಮೂರ್ತಿ ಕಮಿಟಿ ಅಂತೇಳಿ ಒಂದು ಕಮಿಟಿಯನ್ನು ನೇಮಕ ಮಾಡಿದ್ರು. ಆಚಾರ್ಯ ರಾಮಮೂರ್ತಿ ಸಮಿತಿಯವರು ಕೆಲವು ಬದಲಾವಣೆಗಳನ್ನು ಅದರಲ್ಲಿ ಸಜೆಸ್ಟ್ ಮಾಡಿದರು. ಅದನ್ನು ಆಧರಿಸಿ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ 1982 ಅಂತ ರೂಪಿತವಾಯಿತು. ಗೊತ್ತಿರ್ಬೋದು, ಕಾರ್ಯಸೂಚಿ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಕಾರ್ಯಸೂಚಿಯನ್ನು 1992ರಲ್ಲಿ ಜಾರಿಗೆ ತಂದರು. ಆ 92ರಲ್ಲಿ ಅಂದರೆ 86ರ ರಾಷ್ಟ್ರೀಯ ಶಿಕ್ಷಣ ನೀತಿನೇ 92ರಲ್ಲಿ ಸ್ವಲ್ಪ ಮಾರ್ಪಾಡಾಗಿ ಜಾರಿಗೆ ಬಂತು. ಅಲ್ಲಿಂದ ಇಲ್ಲಿವರೆಗೂ ನಮಗೆ ಅದೇ ಶಿಕ್ಷಣ ನೀತಿ ಜಾರಿಯಲ್ಲಿ ಇದ್ದಿದ್ದು ಇವತ್ತು ನಾವು ನೋಡ್ತಕ್ಕಂಥದ್ದು. ಮತ್ತು 2016ರಲ್ಲಿ ಮೋದಿ ಗೌರ್ಮೆಂಟ್ ಬಂದಾಗ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಬದಲಾವಣೆ ತರಬೇಕು. ವಿಶ್ವದಾದ್ಯಂತ ಸಾಕಷ್ಟು ಬದಲಾವಣೆಗಳಾಗಿದೆ, ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ದಟ್ ಟು ಆಫ್ಟರ್ ದಿ LPG ಗೊತ್ತಿದೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಬಂತಲ್ಲ. ಈ ಜಾಗತೀಕರಣ, ಖಾಸಗೀಕರಣದ ಪರಿಣಾಮವಾಗಿ ಬಹಳಷ್ಟು ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣ ಏನಾಯ್ತಲ್ಲ ವಿಶ್ವದಾದ್ಯಂತ, ಇದಕ್ಕೆ ಅನುಗುಣವಾಗಿ ಬಹಳಷ್ಟು ಬದಲಾವಣೆಗಳು ಪ್ರಾರಂಭ ಆಯಿತು. ನಾವಿನ್ನೂ ಹಳೆಯ ಸಿಸ್ಟಮ್ ಆಫ್ ಎಜುಕೇಷನ್ ಇಟ್ಕೊಂಡಿದ್ದೆ ಆದರೆ ನಮ್ಮ ವಿದ್ಯಾರ್ಥಿಗಳು ಫಾರಿನ್ ಯೂನಿವರ್ಸಿಟಿಗಳು ಬಂದರೆ ದೇ ವಾಂಟ್ ಸ್ಟಡಿ ದೇ. ಈ ಒಂದು ಅಪಾಯ ನಮ್ಮಲ್ಲಿದೆ ಅನ್ನುವಂಥದ್ದನ್ನು ಮನಗಂಡು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗಾಧವಾದಂಥ ಬದಲಾವಣೆಗಳನ್ನು ತರಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಕೇಳಿದ್ರಲ್ವ, ಇಸ್ರೋ ಮಾಜಿ ಅಧ್ಯಕ್ಷರು. ನಮ್ಮ ಇಸ್ರೋ ಮಾಜಿ ಅಧ್ಯಕ್ಷರೇನಿದ್ರು ಕೆ ಕಸ್ತೂರಿ ರಂಗನ್, ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚಿಸಿ ಅದರ ರೂಪರೇಷೆಯನ್ನು ತಯಾರು ಮಾಡೋದಕ್ಕೆ ಹೇಳಿದ್ರು. ಆ ರೂಪರೇಷೆಯನ್ನು ತಯಾರು ಮಾಡಿ 16ನೇ ಇಸ್ವಿಯಿಂದ ಚರ್ಚೆಗೆ ಒಳಪಟ್ಟು ಅದು ಹಲವಾರು ಬಾರಿ ಚರ್ಚೆಗೆ ಒಳಪಟ್ಟು ಲಾಸ್ಟ್ ಇಯರ್ ಕೂಡ ಬಿಟ್ಟಿದ್ರು ಓಪನ್ ಆಗಿ. ಎನಿ ಒನ್ ಕ್ಯಾನ್ ಗಿವ್ ಸಜೆಷನ್ಸ್ ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ದೇಶದಾದ್ಯಂತ ಚರ್ಚೆಗಳು ನಡೀತು. ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ಡೈರೆಕ್ಟ್ಗಳಲ್ಲಿ ಅಥವಾ ಕಾಲೇಜ್ ಆಫ್ ಎಜುಕೇಷನ್ಗಳಲ್ಲಿ ಆಯಾ ಜಿಲ್ಲೆಯಲ್ಲಿರ್ತಕ್ಕಂಥ ಶಿಕ್ಷಣ ತಜ್ಞರನ್ನು, ಶಿಕ್ಷಕರನ್ನು, ಪೇರೆಂಟ್ಸನ್ನು ಕರೆದು ಚರ್ಚೆಗಳನ್ನು ಮಾಡಿ ಸಲಹೆಗಳನ್ನು ಕೊಡ್ತಾರೆ. ಸಲಹೆಗಳು ಬಂದಿದ್ದು ಎಷ್ಟು ಅಂತಂದರೆ ನಿಯರ್ಲಿ 5 lakhs, 5 ಲಕ್ಷ ಸಲಹೆಗಳು ಬಂದಿತ್ತು ಆ ಕಮಿಟಿಯವರಿಗೆ ಇದರಲ್ಲಿ ಬದಲಾವಣೆಗಳನ್ನು ತರ್ತಕ್ಕಂಥ ಹಿನ್ನೆಲೆಯಲ್ಲಿ. ಅದರಲ್ಲಿ ಕೆಲವು ಅಗತ್ಯವಾಗಿರುವಂಥ ಮಾರ್ಪಾಡುಗಳನ್ನು ಮಾಡಿ 2020ರಲ್ಲಿ ಅದನ್ನು ಕೇಂದ್ರ ಮಂತ್ರಿಮಂಡಲದ ಮುಂದೆ ಇಟ್ಟು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಇವತ್ತು ಜಾರಿಗೆ ಸಿದ್ಧವಾಗಿದೆ. ಇನ್ನು ಮತ್ತು ಆಯಾ ರಾಜ್ಯಗಳಿಗೆ ಕೊಟ್ಟಿದ್ದಾರೆ. ಕಳೆದ ತಿಂಗಳು ಪೂರ್ಣ ನಮ್ಮ ರಾಜ್ಯದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತು, ಆನ್ಲೈನ್ ಚರ್ಚೆ. ನಾನು ಅದರಲ್ಲಿ ಭಾಳ ಪಾಲ್ಗೊಂಡಿದ್ದೆ. ಅವರು ಆನ್ಲೈನು ಚರ್ಚೆಗಳ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನು ಕೊಟ್ಟು ನಮಗೆ ಚರ್ಚೆ ಮಾಡೋಕ್ಕೆ ಹೇಳ್ತಿದ್ರು, ಅಥವಾ ಅಲ್ಲಿ ಚರ್ಚೆ ಮಾಡೋ ವಿಷಯದ ಬಗ್ಗೆ ನಾವು ಸಲಹೆಗಳನ್ನು ಕೊಡ್ಬೋದು.
ಸೊ ಆ ಥರ ಕಳೆದ ತಿಂಗಳು ಪೂರ್ತಿ ಪ್ರತಿ ದಿವಸ ಒಂದೊಂದು ಟಾಪಿಕ್ ಮೇಲೆ 30 ದಿವಸ ಪ್ರೋಗ್ರಾಮ್ ಮಾಡಿದ್ರು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು, ಕರ್ನಾಟಕ ಸ್ಟೇಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು. ಅದರಲ್ಲಿ ನಮ್ಮ ಸುರೇಶ್ ಕುಮಾರ್ ಅವರು ಭಾಳ ಆಸಕ್ತಿಯನ್ನು ತಗೊಂಡು ಎಜುಕೇಷನ್ ಮಿನಿಸ್ಟ್ರು ಪ್ರತಿದಿನ ಬರ್ತಿದ್ರಲ್ಲಿ ಬಂದು ಅವರಲ್ಲಿ ಕೇಳಿಕೊಂಡು ಹೋಗ್ತಾರೆ. ಸೊ ಆ ರೀತಿಯಾಗಿ ಏನು ಬದಲಾವಣೆಗಳನ್ನು ತರಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದು ಈಗ ಅಂತಿಮ ರೂಪರೇಷೆ ನಮ್ಮ ರಾಜ್ಯದ್ದು ಸಹ ರೂಪಿತವಾಗಿದೆ. 21ನೇ ಸಾಲಿನಿಂದ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ ಅದಕ್ಕೆ ಅನುಗುಣವಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಶಿಕ್ಷಣವನ್ನು ನಾವು ಜಾರಿಗೆ ತರ್ತಾ ಇದ್ದೇವೆ. ಯಾವ ಉದ್ದೇಶಗಳನ್ನು ಇಟ್ಕೊಂಡು ಇದು ರೂಪಿಸಲಾಗಿದೆ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿದೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಯಾವ್ಯಾವ ಉದ್ದೇಶಗಳನ್ನು ಇಟ್ಟುಕೊಂಡು ರೂಪಿಸಿದ್ದಾರೆ ಅನ್ನೋಂಥದ್ದನ್ನು ನಾವು ನೋಡೋದು ಬಹಳ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಏನಪ್ಪ ಅಂದರೆ ಸರ್ವರಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡತಕ್ಕಂಥದ್ದು, ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ನೀಡಬೇಕು. ಈಗೇನಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಭಾಳ ಡಿಸ್ಪ್ಯಾರಿಟಿ ಇದೆ ಶಿಕ್ಷಣ ಸಿಗೋದ್ರಲ್ಲಿ. ಈಗ ಉದಾಹರಣೆ ಜಸ್ಟ್ ಅಬ್ಸರ್ವ್ ಮಾಡಿ, ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಒಂದು ಅಂಗನವಾಡಿ ಶಾಲೆಯಲ್ಲಿ ಸಿಗುವಂಥ ಮಕ್ಕಳಿಗೂ ಬಾಲ್ಟಿನ್ ಶಾಲೆಯಲ್ಲಿರುವಂತಹ LKG ನರ್ಸರಿ ಓದುವಂಥ ಮಕ್ಕಳ ಶಿಕ್ಷಣ ಎಷ್ಟು ಡಿಸ್ಪ್ಯಾರಿಟಿ ಇದೆ. ಅಥವಾ ನಿಮ್ಮ ಶಾಲೆಯಲ್ಲೇ ಓದುವಂಥ ಮಕ್ಕಳಿಗೂ ಇನ್ನೊಂದು ಯಾವುದೋ ಹಳ್ಳಿನಲ್ಲೇ ಓದುವಂಥ ಮಗುವಿಗೂ ವ್ಯತ್ಯಾಸ ಇದೆ ಅಲ್ವಾ? ದರ್ ಇಸ್ ಡಿಸ್ಪ್ಯಾರಿಟಿ. ಅದಕ್ಕೆ ಸರ್ವರಿಗೂ ಎಲ್ಲ ಮಕ್ಕಳಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕು. ಕ್ವಾಲಿಫೈಡ್ ಟೀಚರ್ಸಿಂದ ಬೋಧನೆ ಆಗಬೇಕು. ಇದರಿಂದ ಒಂದು ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಮತ್ತು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಎಲ್ರಿಗೂ ಸಮಾನವಾದಂತಹ ಶಿಕ್ಷಣ ವ್ಯವಸ್ಥೆಯನ್ನು ಕೊಡಬೇಕು ಅನ್ನುವಂಥದ್ದು ಮತ್ತು ಒಂದು ಜೀವಂತಿಕೆಯುಳ್ಳಂತಹ ಜ್ಞಾನ ಸಮಾಜವನ್ನಾಗಿ ರೂಪಿಸ್ತಕ್ಕಂಥದ್ದು ನಾಲೆಡ್ಜ್ ಸೊಸೈಟಿ ಆಗುತ್ತೆ. ಪ್ರತಿಯೊಬ್ಬರು ದೇ ಶುಡ್ ಬಿ ಏಬಲ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಟು ಸೊಸೈಟಿ ಅಂತ ಒಂದು ಜ್ಞಾನ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸ್ತಕ್ಕಂತಹ ಗುರಿಯನ್ನು ಹಾಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಎರಡನೇ ಮುಖ್ಯವಾದಂಥ ಗುರಿ ಭಾರತೀಯ ಸಂಸ್ಕೃತಿಯನ್ನು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ತರ್ತಕ್ಕಂಥದ್ದು. ಇವತ್ತೇನಾಗಿದೆ ಅಂತಂದರೆ ನಮ್ಮದು ಮೊದಲೇ ನಾನು ಹೇಳಿದಾಗೆ ನಮ್ಮ ಶಿಕ್ಷಣ ವ್ಯವಸ್ಥೆನೇ ಪಾಶ್ಚಾತ್ಯದಿಂದ ಬಂದಿದೆ. ಇಂಗ್ಲೀಷರು ಬಿಟ್ಟೋದ್ಮೇಲೆ, ಬ್ರಿಟಿಷರು ಬಿಟ್ಟೋದ್ಮೇಲೆ ಅವ್ರ ಸಿಸ್ಟಮ್ನೇ ನಾವೆಲ್ಲ ಮುಗಿಸಿ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದು. ಈಗಲೂ ನಮ್ಮ LKG UKG ಯಾವುದು ಅವ್ರದ್ದೇ ಕಾಂಟ್ರಿಬ್ಯೂಷನ್ ನಾವು ನೋಡುವಂಥದ್ದು. ಸೊ ಅದರಿಂದ ಮಾಂಟೆಸೋರಿ ಆಗಿರಲಿ, ಪ್ರೊಬೆಲ್ ಆಗಲಿ, ಕಾನ್ಸೆಪ್ಟ್ಸ್ಗಳು ಇದೆಯಲ್ಲ, ದೇರ್ ಆಲ್ ಅಗೇನ್ ನಮ್ಮ ಬ್ರಿಟಿಷ್ ಅಥವಾ ಜರ್ಮನ್ ಎಜುಕೇಷನಿಸ್ಟು ಪ್ರೊಬೆಲ್ ಅವ್ರದ್ದು, ಮಾಂಟೆಸೋರಿ ಇವರ ಕಾಂಟ್ರಿಬ್ಯೂಷನ್ಸ್ಗಳನ್ನೇ ನಾವು ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ನಾನು ಆಗಲೇ ಹೇಳಿದಾಗ ಜಾಗತೀಕರಣದ ಪ್ರಯುಕ್ತವಾಗಿ ಹಲವಾರು ಪಾಶ್ಚಾತ್ಯೀಕರಣವನ್ನು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಇವತ್ತು ಕಾಣ್ತಾ ಇದ್ದೀವಿ. ಅದಕ್ಕೇನೆ ನೀವು ನೋಡಿ, ಇಂಡಿಯನೈಸ್ ಆಗಲೇ ಇಲ್ಲ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ಇಂಡಿಯನೈಸ್ ಆಗಲೇ ಇಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಊರಿನಲ್ಲಿ ಯಾವ ಕೆಲಸಗಳನ್ನು ಮಾಡೋದಕ್ಕೆ ಬೇಕೋ ಆ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸ್ತಾ ಇದ್ದೀವಾ? ನಮ್ಮ BA ಮತ್ತೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಓದು ಹೊರಗೆ ಬಂದ್ಮೇಲೆ ಏನೂ ಗೊತ್ತಿಲ್ಲ ಮಾಡೋಕ್ಕೆ ನಮಗೆ. ದಿಸ್ ಇಸ್ ದ ಸಿಸ್ಟಮ್ ದಟ್ ವಿ ಆರ್ ಫೇಸಿಂಗ್. ಏನು ಬರುತ್ತೆ? HEPನೋ HES HLP ಯಾವುದೋ ಒಂದು ತಗೊಂಡು ಡಿಗ್ರಿ ಮುಗಿಸ್ಬಿಡ್ತೀವಿ. ಡಿಗ್ರಿ ಮುಗಿಸಿ ಹೊರಗೆ ಬಂದಮೇಲೆ ವಿ ಆರ್ ನಾಟ್ ಏಬಲ್ ಟು ಟೇಕ್ ಅಪ್ ಎನಿ ಜಾಬ್ಸ್. ನಾವು ಯಾವುದೇ ಉದ್ಯೋಗವನ್ನು ಮಾಡಬೇಕು. ಬರೀ BA ಅಂತ ಹೇಳೋದು, BScನೂ ಅಷ್ಟೇ, BCom ಅಷ್ಟೇ, ಇನ್ನೊಂದು ಅಷ್ಟೇ ನಾನು ಹೇಳೋದು. ನಮ್ಮ ಬಹಳಷ್ಟು ಡಿಗ್ರಿಗಳು ಜಸ್ಟ್ ಎಕ್ಸಾಂಪಲ್ ಹೇಳಿದೆ ನಾನು ಅಷ್ಟೇ. ಅದು BSc ಇರಲಿ, BCom ಇರಲಿ, BA ಇರಲಿ ನೋಡುವಂಥದ್ದು. ನಾವು ಡಿಗ್ರಿಗಳನ್ನು ಪಡ್ಕೊಂಡು ಹೊರಗೆ ಬರ್ತಾ ಇದ್ದೀವಿ, ಆದರೆ ಅವು ಇಂಡಿಯನೈಸ್ ಆಗಿಲ್ಲ. ನಮ್ಮ ದೇಶಕ್ಕೆ ಬೇಕಾಗಿರೋ ರೀತಿಯಲ್ಲಿ ನಾವು ಅವರನ್ನು ಸಿದ್ಧಗೊಳಿಸ್ತಾ ಇಲ್ಲ ಅನ್ನೋಂಥ ಹಿನ್ನೆಲೆಯಲ್ಲಿ ಭಾರತೀಯ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸ್ತಕ್ಕಂಥ ಹಿನ್ನೆಲೆಯಲ್ಲಿ ಶಿಕ್ಷಣವನ್ನು ರೂಪಿಸಬೇಕು ಅನ್ನೋಂಥ ಗುರಿಯನ್ನು ಇಟ್ಕೊಂಡು ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಿದೆ. ಇನ್ನು ಮೂರನೇದು ನಾವು ನೋಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ಶಿಕ್ಷಣ ವ್ಯವಸ್ಥೆಯ ಪರಿವರ್ತನೆ ಮತ್ತು ಪುನಶ್ಚೇತನಗೊಳಿಸುವ ಮೂಲಕ ಮಾನವ ಬಂಡವಾಳವನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು, ಹ್ಯೂಮನ್ ಕ್ಯಾಪಿಟಲ್. ದೇಶದ ಪ್ರಗತಿಯ ಅಭಿವೃದ್ಧಿ ಅವಲಂಬಿಸಿರೋದೇ ನಿಮ್ಮ ಹ್ಯೂಮನ್ ಕ್ಯಾಪಿಟಲ್ ಮೇಲೆ. ಹ್ಯೂಮನ್ ಕ್ಯಾಪಿಟಲ್, ಮಾನವ ಬಂಡವಾಳವನ್ನು ಎಷ್ಟು ಮಟ್ಟಿಗೆ ನಾವು ಅಭಿವೃದ್ಧಿಗೊಳಿಸ್ತೀವಿ. ಜಪಾನ್ ಅಂತ ರಾಷ್ಟ್ರವನ್ನು ನೀವು ಅಬ್ಸರ್ವ್ ಮಾಡಿ, 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಆಲ್ಮೋಸ್ಟ್ ನಾಶವಾಗಿದ್ದಂಥ ಒಂದು ರಾಷ್ಟ್ರ ಇವತ್ತು ಹೇಗಿದೆ? ವಿಶ್ವದ ಬಹಳಷ್ಟು ರಾಷ್ಟ್ರಗಳಿಗೆ ಸವಾಲಾಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಜಪಾನ್ ಬೆಳೆದು ನಿಂತಿದೆ. ನಾವು ನೋಡ್ತೇವೆ ಅಷ್ಟು ಆರ್ಥಿಕವಾಗಿ, ತಾಂತ್ರಿಕವಾಗಿ ನಮ್ಮ ಎಷ್ಟೋ ಟೆಕ್ನಾಲಜಿ ನೋಡಿ ನಾವು ಕೊಲಾಬ್ರೇಷನ್ ಇರೋದು. ಜರ್ಮನ್ ಟೆಕ್ನಾಲಜಿ ಕೊಲಾಬ್ರೇಷನ್ ಇದೆ ನಮ್ಮಲ್ಲಿ ನಾವು ನೋಡುವಂಥದ್ದು.
ಅಷ್ಟು ಬೇಗ ಅವರು ಅಭಿವೃದ್ಧಿ ಹೊಂದಿದೆ. ಅಷ್ಟು ಬೇಗ, ಯಾಕಂದರೆ ನೋಡಿ 38-39ರಲ್ಲಿ ಸಂಪೂರ್ಣ ನಾಶವಾಗಿದ್ದಂಥದ್ದು ಇಷ್ಟು ಬೇಗ ಅವರಷ್ಟು ಅಭಿವೃದ್ಧಿ ಆಗಿದ್ದಾರೆ ಅಂದರೆ ನಮಗೆ ಯಾಕೆ ಸಾಧ್ಯ ಆಗಲಿಲ್ಲ? ಇದನ್ನು ಆಲೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಪುನಶ್ಚೇತನಗೊಳಿಸ್ತಕ್ಕಂಥ ಪರಿವರ್ತನೆಯನ್ನು ಶಿಕ್ಷಣದಲ್ಲಿ ತರುವ ಮೂಲಕ ಹ್ಯೂಮನ್ ಕ್ಯಾಪಿಟಲ್ನ ನಾವು ಅಭಿವೃದ್ಧಿಗೊಳಿಸ್ತಕ್ಕಂಥ ಅಗತ್ಯ ಇದೆ. ಮಾನವ ಬಂಡವಾಳದ ಮೇಲಿನ ದೇಶದ ಅಭಿವೃದ್ಧಿಯನ್ನು ಅಳಿತಕ್ಕಂಥದ್ದು ಹ್ಯೂಮನ್ ಇಂಡೆಕ್ಸ್, ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಮಾನವ ಬಂಡವಾಳ ಎಷ್ಟಿದೆ ಆ ದೇಶದಲ್ಲಿ ಅನ್ನೋದ್ರ ಮೇಲೆ ನಾವು ಅದನ್ನು ಅವಲಂಬಿಸಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಮಾನವ ಬಂಡವಾಳವನ್ನು ಅಭಿವೃದ್ಧಿಗೊಳಿಸ್ತಕ್ಕಂತಹ ಒಂದು ಗುರಿಯನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಇಟ್ಕೊಂಡಿದೆ. ಇದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಗುರಿ ಅಂತಂದರೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮೂಲಕ ವಿದ್ಯಾರ್ಥಿಗಳ ಪ್ರತಿಭೆ ಮತ್ತು ಸಂಪನ್ಮೂಲಗಳನ್ನು ನಾವು ಅಭಿವೃದ್ಧಿಗೊಳಿಸಬೇಕು. ನಮ್ಮ ಮಕ್ಕಳು ದೇ ಆರ್ ಹೈಲಿ ಬ್ರಿಲಿಯಂಟ್ಸ್. ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಬೇರೆ ಯಾವುದೇ ರಾಷ್ಟ್ರದ ಮಕ್ಕಳಿಗೆ ಹೋಲಿಸಿದ್ರೆ ಇಂಡಿಯನ್ ಚಿಲ್ಡ್ರನ್ ಆರ್ ಹೈಲಿ ಬ್ರಿಲಿಯಂಟ್. ಇವತ್ತು ನೀವು ನೋಡಿ, ಅಮೆರಿಕದಲ್ಲಿ ನಡೀತಕ್ಕಂಥ ಯಾವುದೇ ಒಲಿಂಪಿಯಾಡ್ ಎಕ್ಸಾಮ್ಗಳಲ್ಲಿ ಟಾಪ್ ಬರೋರು ಯಾರಪ್ಪ ಅಂದರೆ ಇಂಡಿಯನ್ ಆರಿಜಿನ್ ಚಿಲ್ಡ್ರನ್, ಭಾರತೀಯ ಮಕ್ಕಳು. ನಮಗೆ ಪ್ರಾಬಲಿ ನಿಮಗೆಲ್ಲ ಪರಿಚಯ ಇರ್ಬೋದು. ನಮ್ಮ ದೇಶದ ಅತ್ಯಂತ ಪ್ರತಿಭಾನ್ವಿತ ಹುಡುಗ ಕೇಳಿದರೆ ಯಾರು ಅಂತ? ಹೂ ಪಾಸ್ 10th ಸ್ಟ್ಯಾಂಡರ್ಡ್ ಅಟ್ ದ ಏಜ್ ಆಫ್ 9 years. 9 ವರ್ಷಕ್ಕೆ ಅವನು SLC ಪಾಸ್ ಮಾಡಿದ್ದ. 11 ವರ್ಷಕ್ಕೆ ಈ ಪಾಸ್ BSc ವಿತ್ ಫಿಸಿಕ್ಸ್ ಮೇಜರ್. ಬೈ 12 years he has completed MSc ಫಿಸಿಕ್ಸ್. ಆಮೇಲೆ ಅವನೊಂದು ಪ್ರಾಜೆಕ್ಟ್ ವರ್ಕ್ ಮಾಡಿದ್ದ ಅವಾಗ MSc ಫಿಸಿಕ್ಸ್ ಮಾಡಬೇಕಾದ್ರೆ. ಅದೇನು ಅಂದರೆ ಸೀವೇಜ್ ವಾಟರಿಂದ ಕೆಲವು ಮಿನರಲ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತೇಳಿ ಭಾಳ ಜನಕ್ಕೆ ಆಶ್ಚರ್ಯ ಆಯಿತು. ಸುಲಭ ಇಂಟರ್ನ್ಯಾಷನಲ್ ಸಂಸ್ಥೆಯವರು ಅವನೊಂದು ಆಫರ್ ಕೊಟ್ಟರು. ಅದೇನು ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಡೆಲ್ಲಿನಲ್ಲಿರೋ ನಮ್ಮ ಟ್ರೈನಿಂಗ್ ಕಾಲೇಜ್ಗೆ ಪ್ರಿನ್ಸಿಪಾಲ್ ಆಗ್ಬೋದು ಅಂತೇಳಿ ಅಟ್ ದ ಏಜ್ ಆಫ್ 13 years. 13 years ಅಲ್ಲಿ he has offered the post of a principal for the training college in Delhi, but he did not join. ಅವನೇನು ಮಾಡ್ದ ಅಂತಂದರೆ ನೆಟ್ ಎಕ್ಸಾಮಿನೇಷನ್ ಬರ್ದ, NET ಗೊತ್ತಿದೆಯಲ್ಲ, ಕಾಲೇಜ್ ಲೆಕ್ಚರರ್ಸ್ ಆಗೋದಕ್ಕೆ, ಮತ್ತು JRF ಎಕ್ಸಾಮಿನೇಷನ್ ಬರೆದು 13.5 ವರ್ಷದಲ್ಲಿ JRF ಮತ್ತು NET ಎಕ್ಸಾಮಿನೇಷನ್ ಪಾಸ್ ಮಾಡಿ he joined PhD ವರ್ಕ್ ಇನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರು. ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಬೆಂಗಳೂರಲ್ಲಿ PhD ಮಾಡೋದು ಸೇರಿಕೊಂಡು 14ನೇ ವರ್ಷದಲ್ಲಿ 19 ವರ್ಷಕ್ಕೆ he completed his PhD in physics by 19 years. ನಾನು ಕೇಳಿದ್ದೆ ಜೀನ್ ಪಿಯಾಜೆ ಹೆಸರನ್ನು ಕೇಳಿದಿಲ್ಲ. ಜೀನ್ ಪಿಯಾಜೆ ಅವರು ವಿಶ್ವದಲ್ಲಿ ಮೊಟ್ಟ ಮೊದಲು PhD ಮಾಡಿದವರು 20ನೇ ವರ್ಷದಲ್ಲಿ ಅಂತ. ಝುವಾಲಜಿನಲ್ಲಿ PhD ಮಾಡಿದ್ರು ಜಿನೆವಾದಲ್ಲಿ. ಸೊ ಇವನು 19 ವರ್ಷಕ್ಕೆ PhD ಮಾಡಿ ನಾವು ಈಸ್ ಪ್ರೆಸೆಂಟ್ ಏಜ್ ಇಸ್ 21 years. ಈಸ್ ದಿ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ IIT ಬಾಂಬೆ. IITನಲ್ಲಿ ಕೆಲಸ ಸಿಗೋದು ಅಂದರೆ ಎಷ್ಟು ಕಷ್ಟ ಅಂತ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಇನ್ IIT ಬಾಂಬೆ ಈಸ್ ದಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಟ್ ದ ಏಜ್ ಆಫ್ 21 years. ನಾವು 21 years ಅಲ್ಲಿ ಎಲ್ಲಿರ್ತೀವಿ ಅಂದರೆ ಫೈನಲ್ ಇಯರ್ BSc ಇರ್ತೀವಿ. ಫೈನಲ್ ಇಯರ್ BSc ಇರ್ತೀವಿ. ಬಟ್ ಈಸ್ ದಿ ಅಸಿಸ್ಟೆಂಟ್ ಪ್ರೊಫೆಸರ್ ನಾವು ಸೀದಾ. ಅಂಥ ಬ್ರಿಲಿಯಂಟ್ ಮಕ್ಕಳಿದ್ದಾರೆ. ಯಾಕೆ ಹೇಳಿದೆ ಅಂತಂದರೆ ಅಂಥ ಬ್ರಿಲಿಯಂಟ್ ಮಕ್ಕಳನ್ನು ನಮ್ಮ ದೇಶದಲ್ಲಿದ್ದಾರಲ್ಲ, ಅವರ ಸಾಮರ್ಥ್ಯಗಳನ್ನು ನಮ್ಮ ಶಿಕ್ಷಣದ ಮೂಲಕ ಅಭಿವೃದ್ಧಿಗೊಳಿಸಿದ್ದಾರೆ. ಯು ಕ್ಯಾನ್ ಮೇಕ್ ದೆಮ್ ಟು ಟೇಕ್ ಲೀಡರ್ಶಿಪ್ ಇನ್ ಡಿಫ್ರೆಂಟ್ ಏರಿಯಾಸ್. ಯಾವುದು? ಆರ್ಥಿಕ ಪ್ರಗತಿ ಇರ್ಬೋದು, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಇರ್ಬೋದು, ವೈಜ್ಞಾನಿಕ ಪ್ರಗತಿ ಇರ್ಬೋದು, ಸೈನ್ಸಲ್ಲಿ, ಎಕನಾಮಿಕ್ಸಲ್ಲಿ, ಸೋಷಿಯಲ್ ಜಸ್ಟಿಸಲ್ಲಿ, ಇಂಥ ಕ್ಷೇತ್ರಗಳಲ್ಲಿ ಜಾಗತಿಕ ನಾಯಕತ್ವವನ್ನು ವಹಿಸಿಕೊಳ್ಳುವಂತೆ ನಮ್ಮ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಶಿಕ್ಷಣದಲ್ಲಿ ಮಾಡಬೇಕಾಗಿದೆ. ಜಾಗತಿಕ ನಾಯಕತ್ವ. ಈಗ ಉದಾಹರಣೆಗೆ ನೀವು ಥನ್ಬರ್ಗ್ ಹೆಸರು ಕೇಳಿದ್ರಲ್ಲ, ಥನ್ಬರ್ಗ್, ಗ್ರೇಟಾ ಥನ್ಬರ್ಗ್ ಕೇಳಿದ್ರಲ್ವಾ? ಗ್ರೇಟಾ ಥನ್ಬರ್ಗ್ ಅಂತ ಕೇಳಿದ್ರ? ಗ್ರೇಟಾ ಥನ್ಬರ್ಗ್ ಸಿ ಜಸ್ಟ್ 14 years ಅಲ್ಲಿ ಕ್ಲೈಮ್ಯಾಟಿಕ್ ಚೇಂಜ್ ಬಗ್ಗೆ ಹೋರಾಟ ಮಾಡಿ, ಒಬ್ಬಳೇನೆ ಧೈರ್ಯವಾಗಿ ಹೋರಾಟ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋರಾಟ ಮಾಡಿದ್ರು. ಅವಳಿಗೆ ಐ ಥಿಂಕ್ ಶಿ ಗಾಟ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಜಸ್ಟ್ ಅಟ್ ಏಜ್ 14 years. ಅವಳು ಯಾವ ಮಟ್ಟಕ್ಕೆ ಅಂದರೆ ಬರೀ ಅವ್ರ ರಾಷ್ಟ್ರಕ್ಕಲ್ಲ, ಜಾಗತಿಕ ಮಟ್ಟದ ನಾಯಕತ್ವವನ್ನು ವಹಿಸ್ಕೊಂಡ್ಳು. ಅಮೇರಿಕಕ್ಕೆ ಹೋಗಿ ಅಲ್ಲಿಯ ಪ್ರೆಸಿಡೆಂಟ್ ಏನೋ ಮುಂದೆ ಸ್ಟ್ರೈಕ್ ಮಾಡೋಷ್ಟು ಧೈರ್ಯ ಇದೆ ಅಂತಂದ್ರೆ ಅವಳಿಗೆ ಜಸ್ಟ್ ಆಲೋಚನೆ ಮಾಡಿ. ಯುರೋಪ್ನಿಂದ ಹೋಗಿ ಅಮೇರಿಕಾದಲ್ಲಿ ಅಮೇರಿಕನ್ಸ್ ವಿರುದ್ಧ ಅವಳಲ್ಲಿ ಧರಣಿ ಕೂತ್ಕೊಳ್ತಾರೆ. ಯಾಕೆಂದರೆ ಕ್ಲೈಮ್ಯಾಟಿಕ್ ಚೇಂಜನ್ನು ತರುವಲ್ಲಿ ನಿಮ್ಮ ಪಾತ್ರ ಭಾಳಷ್ಟಿದೆ.
ವಿಶ್ವವನ್ನು ಹೆಚ್ಚು ಪೊಲ್ಯೂಟ್ ಮಾಡ್ತಾ ಇರ್ತಕ್ಕಂಥವ್ರೆ ನೀವು ಅಭಿವೃದ್ಧಿ ರಾಷ್ಟ್ರಗಳು. ಅಮೇರಿಕಕ್ಕೆ ಹೋಗಿ ಅಮೇರಿಕದ ಎದುರಿಗೆ ಅವರ ಎದುರಿಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಜಸ್ಟ್ ಇವನ್ ಇಮ್ಯಾಜಿನ್. ಸೊ ಇಂತಹ ಒಂದು ನಾಯಕತ್ವವನ್ನು ವಹಿಸ್ಕೊಳ್ತಕ್ಕಂಥ ಮಕ್ಕಳನ್ನು ರೂಪಿಸ್ತಕ್ಕಂಥದ್ದನ್ನು ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾಡಬೇಕಾದಂಥ ಅಗತ್ಯತೆ ಇದೆ. ಇನ್ನೊಂದು, ಮಕ್ಕಳ ಸಮಗ್ರ ವಿಕಾಸವನ್ನು ಸಾಧಿಸ್ತಕ್ಕಂಥದ್ದು ಇದರ ಪ್ರಮುಖವಾದಂಥ ಗುರಿ. ಸಮಗ್ರ ವಿಕಾಸ ಯಾವುದಪ್ಪ ಅಂತಂದ್ರೆ ಎಲ್ಲ ಕ್ಷೇತ್ರಗಳಲ್ಲಿ, ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಕಾಗ್ನಿಟಿವ್ ಎಬಿಲಿಟಿ, ಬರೀ ಜ್ಞಾನಾತ್ಮಕವಾಗಿ ಮಕ್ಕಳನ್ನು ಬುದ್ಧಿವಂತರಾಗಿ ಮಾಡ್ತಕ್ಕಂಥದ್ದಲ್ಲ, ಜ್ಞಾನಾತ್ಮಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ, ನೈತಿಕವಾಗಿ, ಆಧ್ಯಾತ್ಮಿಕವಾಗಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಆ ಮಗುವಿನಲ್ಲಿ ವಿಕಾಸವನ್ನು ತರಬೇಕಾದಂಥ ಅಗತ್ಯತೆ ಇದೆ. ಇದನ್ನು ಸಮಗ್ರ ವಿಕಾಸ ಅಂತ ಹೇಳ್ತೇವೆ. ಸೊ ಮಗುವಿನ ಸಮಗ್ರ ವಿಕಾಸವನ್ನು ಕಾಣ್ತಕ್ಕಂಥದ್ದನ್ನು ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾಡಬೇಕಾಗಿದೆ ಅಂತೇಳಿ. ಸೊ ಅದರಿಂದ ನಿಮ್ಮ ಭಾಳ ಜನ ಏನಾಗಿದೆ ಅಂತಂದರೆ, ಬೋತ್ ದಿ ಪೇರೆಂಟ್ಸ್ ಆ್ಯಂಡ್ ದಿ ಟೀಚರ್ಸ್ ಭಾಳ ಸಾರಿ ಏನು ಅಂದ್ಕೊಂಡಿದ್ರು, ನಮ್ಮ ಮಕ್ಕಳು ಭಾಳ ಮಾರ್ಕ್ಸ್ ತೆಗೆದುಬಿಟ್ರೆ ನಮ್ಮ ಗೋಲ್ಡ್ ಅಚೀವ್ಮೆಂಟ್ ಆಗೋಯ್ತು ಅಂತೇಳಿ. ಇಟ್ಸ್ ನಾಟ್ ಜಸ್ಟ್ ಫಾರ್ ದಿ ಮಾರ್ಕ್ಸ್. ನಮ್ಮ ಮಕ್ಕಳು ಅಂಕ ತೆಗೆದ ತಕ್ಷಣವೇ ನಾವು ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಅಲ್ಲ. ನಮ್ಮ ಮಕ್ಕಳಲ್ಲಿ ಎಂಥ ಸಾಮರ್ಥ್ಯಗಳನ್ನು ಬೆಳೆಸೋದಕ್ಕೆ ನಮಗೆ ಸಾಧ್ಯತೆ ಆಗಿದೆ, ಸಮಾಜಕ್ಕೆ ಒಂದು ಕೊಡುಗೆ ನೀಡೋ ರೀತಿಯಲ್ಲಿ ಮಕ್ಕಳನ್ನು ಹೇಗೆ ಅಭಿವೃದ್ಧಿಗೊಳಿಸೋಕ್ಕೆ ನಮಗೆ ಸಾಧ್ಯ ಆಗಿದೆ, ಇದನ್ನು ನೀವು ನೋಡಬೇಕಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಮಗುವಿನ ಸಮಗ್ರ ವಿಕಾಸ ಬರ್ತಕ್ಕಂಥದ್ದು ಶಿಕ್ಷಣದ ಗುರಿ. ಇನ್ನೊಂದು ಭಾಳ ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು, 21ನೇ ಶತಮಾನದ ಸವಾಲುಗಳನ್ನು ಎದುರಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಮಾಂತೇಶ್ ಹೇಳ್ತಾ ಇದ್ದ ಕೌಶಲ್ಯಗಳ ಬಗ್ಗೆ. 21ನೇ ಶತಮಾನದ ಸವಾಲುಗಳು ಚೇಂಜ್ ಆಗ್ತಾ ಇದೆ, ಬಹಳ ವೇಗವಾಗಿ ಇವತ್ತು ವಿಶ್ವ ಅಭಿವೃದ್ಧಿವಂತ ಇದೆ, ಹಲವಾರು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಆ ಬದಲಾವಣೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ನೀವು ಅವರನ್ನು ಸಜ್ಜುಗೊಳಿಸಬೇಕಾಗಿದೆ. ಆ ಸವಾಲುಗಳನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ. ಆ ಕೌಶಲ್ಯಗಳು ಯಾವ್ದಾದ್ರು ಅಂತಂದರೆ ಹೇಳಿದನು, ಮೊದಲಿಗೆ ವಿಮರ್ಶಾತ್ಮಕ ಚಿಂತನೆ, ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತಾರೆ. ನಾವು ವಾಟ್ ಇಸ್ ಕ್ರಿಟಿಕಲ್ ಥಿಂಕಿಂಗ್? Child must be able to decide what is right, what is wrong, in which direction I have to go, which is not the right direction. ಯಾವುದನ್ನು ಓದಬೇಕು, ಯಾವುದು ಬೇಡ, ಇದನ್ನ ತೀರ್ಮಾನ ಮಾಡೋ ಶಕ್ತಿಯನ್ನು ಮಗುವಿನಲ್ಲಿ ಬೆಳೆಸ್ತಕ್ಕಂಥ ಆಗುತ್ತದೆ. ಈಗ ಎಷ್ಟೋ ಸಾರಿ ನಾವು ನೋಡ್ತಾ ಇದ್ದೇವೆ, 10th ಮುಗಿಸಿದ ಮೇಲೆ ಆ ಮಕ್ಕಳಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಪೇರೆಂಟ್ಸ್ ಸೈನ್ಸಿಗೆ ಹೋಗೋದು, ಸೈನ್ಸಿಗೆ ಹೋಗ್ತಾರೆ, ಆರ್ಟ್ಸಿಗೆ ಹೋಗೋದು ಅಂತಾರೆ. ಸೊ ಅಂತಹ ಕ್ರಿಟಿಕಲ್ ಥಿಂಕಿಂಗ್ ಬೆಳೆಸಬೇಕಾಗುತ್ತೆ. ಅನ್ನೋದು ಇಸ್ ಕ್ರಿಯೇಟಿವ್ ಥಿಂಕಿಂಗ್, ಕ್ರಿಯೇಟರ್ಸ್. ಅವರ್ ಚಿಲ್ಡ್ರನ್ ಆರ್ ಹೈಲಿ ಕ್ರಿಯೇಟಿವ್. ಮಕ್ಕಳಲ್ಲಿರೋ ಸೃಜನಶೀಲ ಸಾಮರ್ಥ್ಯವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿ ಅವರಲ್ಲಿ ಇಲ್ದಿದ್ದು ಬೆಳೆಸೋದು ಬೇಡ. ಎವ್ರಿ ಚೈಲ್ಡ್ ಈಸ್ ಬಾರ್ನ್ ವಿತ್ ಅ ಕ್ರಿಯೇಟಿವ್ ಟ್ಯಾಲೆಂಟ್ ಇನ್ ಒನ್ ಆರ್ ದಿ ಅದರ್ ಏರಿಯಾ. ಪ್ರತಿಯೊಂದು ಮಗುನಲ್ಲೂ ಒಂದಲ್ಲ ಒಂದು ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನು ಗುರುತಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಸಾಕು. ಎಲ್ಲರೂ ಅಕಾಡೆಮಿಕ್ ಸ್ಟ್ರೀಮಲ್ಲೇ ಹೋಗ್ಬೇಕಂತೇನಿಲ್ಲ. ಸೈನ್ಸ್, ವಿಜ್ಞಾನ ಇದೆ, ಕಲೆ, ಸಾಹಿತ್ಯ, ಸಂಗೀತ, ಬೇಕಾದಷ್ಟು ಕ್ಷೇತ್ರಗಳಿದೆ, ಕ್ರೀಡೆ. ಅವ್ರಿಗೆ ಯಾವ ಇಷ್ಟ ಇದೆಯೋ ಆ ಕ್ಷೇತ್ರದಲ್ಲಿ ಅವ್ರು ಹೋಗಿ ಸಾಧನೆ ಮಾಡೋದಕ್ಕೆ ಆ ಮಕ್ಕಳನ್ನ ಪ್ರೇರೇಪಿಸಿ ಅಂತ ಸಾಧನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಮಕ್ಕಳಲ್ಲಿ ಇರೋ ಸಾಮರ್ಥ್ಯ ಬೇರೆ, ನಾವು ಅವ್ರನ್ನ ಪ್ರಯತ್ನ ಮಾಡಿ ಒಂದು ಕಡೆ ಕಳ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ನೀವು ಪ್ರತಿದಿನ ವಿಜಯ್ ಪ್ರಕಾಶ್ ಅವ್ರನ್ನ ನೋಡಿದ್ರು, ಟಿ ವಿನಲ್ಲಿ ನೋಡ್ತೀವಿ ಅಲ್ವಾ? ವಿಜಯ್ ಪ್ರಕಾಶ್ ಪ್ರೋಗ್ರಾಮ್ಗಳು ಬರ್ತಾರೆ, ಸರಿಗಮಪದಲ್ಲಿ ನೋಡ್ತಿಲ್ಲ, ಗ್ರೇಟ್ ಮ್ಯೂಸಿಷಿಯನ್. ಬಟ್ ಈ ವಾಸ್ ಅನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಮೈಸೂರಲ್ಲಿ ಓದ್ತಾ ಇದ್ದಾಗ ಈ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ಒಂದಿನ ಮನೆಯಲ್ಲಿ ಕೇಳ್ದಂಗೆ ಬಿಟ್ಟು ಹೋಗ್ಬಿಡ್ತಾರೆ, ಬಿಟ್ಟು ಬಾಂಬೆಗೆ ಹೋಗ್ಬಿಡ್ತಾರೆ. ನನ್ನ ಮ್ಯೂಸಿಕ್ಕೇ ನನ್ನ ಲೈಫು, ನನ್ನ ಮ್ಯೂಸಿಕಲ್ಲೇ ಏನಾದರೂ ಕಲಿಬೇಕು ಅಂತೇಳಿ ಅವ್ರ ಮನೆಯವ್ರಿಗೆ ಹೇಳ್ದಂಗೆ ಒಂದು 500-600 ದುಡ್ಡು ಇಟ್ಕೊಂಡು ಒಂದು ಜೊತೆ ಬಟ್ಟೆ ಇಟ್ಕೊಂಡು ಬ್ಯಾಗ್ ಹೋಗ್ಬಿಡ್ತಾರೆ. ಸೀದಾ ಹೋಗ್ಬಿಟ್ಟು ಅಲ್ಲೆಲ್ಲ ಅಲ್ದಾಡಿ ರೈಲ್ವೆ ಸ್ಟೇಷನಲ್ಲಿ ಇದ್ದು ಏನೇನೋ ಮಾಡಿ ಕಾಲ ಕಳೆದು ಕೊನೆಗೆ ಯಾರೋ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮನೆಗೆ ಹೋಗಿ ಒಂದು ಹಾಡು ಹೇಳು ಅಂತಾರೆ. ಹಾಡು ಹೇಳಿ ಕೇಳೋದು ಭಾಳ ಇನ್ಫ್ಲೂಯೆನ್ಸ್ ಆಗುತ್ತೆ. ಆಯಿತು ನನ್ನ ಹತ್ರ ಬಾ ಕಲಿಯೋದಕ್ಕೆ ಅಂತೇಳಿ ಅಲ್ಲೇ ಸೇರಿಸ್ಕೊಂಡು ಫಸ್ಟ್ ಅಡ್ವರ್ಟೈಸ್ಮೆಂಟ್ ಜಿಂಗಲ್ಸ್ಗಳು ಅಂತನೆಲ್ಲ ಹೇಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದರಲ್ಲಿ ಒಂದಿಷ್ಟು ದುಡ್ಡು ಬರುತ್ತೆ ಅವ್ರಿಗೆ. ಸೊ ಹಾಗೆ ಜೀವನ ಪ್ರಾರಂಭ ಮಾಡಿ ನೋ ಯು ಕ್ಯಾನ್ ಸಿ ಎಷ್ಟು ಭಾಷೆಗಳಲ್ಲಿ ಸುಮಾರು ಎಷ್ಟೋ ಸಾವಿರ ಹಾಡುಗಳಲ್ಲಿ ಇವತ್ತು ಆಡಿದ್ದಾರೆ. ಈಗಾಗಲೇ ಒಂದು 10-12 ಸಾವಿರ ಹಾಡುಗಳನ್ನು ಆಡಿರ್ತಕ್ಕಂಥದ್ದನ್ನು ನೋಡ್ತೀವಿ. 8 ಭಾಷೆಗಳಲ್ಲಿ ಆಡಿದ್ದಾರೆ. ಇಮ್ಯಾಜಿನ್. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿಗೆ ಇಂಟ್ರೆಸ್ಟೆಡ್ ಮ್ಯೂಸಿಕ್. ನಾವು ನೀನು ಇಂಜಿನಿಯರೇ ಆಗು ಅಂತಂದರೆ ಸಾಧ್ಯ ಇಲ್ಲ. ನಾವು ಮಾಡ್ತಾ ಇರೋದೇ ಅದು ತಪ್ಪು.
ನಮ್ಮ ಮಗುವಿನ ಆಸಕ್ತಿ ಸಾಮರ್ಥ್ಯಗಳೇ ಬೇರೆ. ನಾವು ಅವನನ್ನ ಇಂಜಿನಿಯರ್ ಆಗೋ ಇಲ್ಲ ಡಾಕ್ಟರ್ ಆಗೋ ಅಂತೇಳಿ ಮಕ್ಕಳನ್ನ ಒತ್ತಾಯಪೂರ್ವಕವಾಗಿ ಆ ಕಡೆ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಿಂದ ಕೆಲಸ ಅದರಲ್ಲೂ ಅವ್ರು ಅಚೀವ್ ಮಾಡೋಕ್ಕಾಗಲ್ಲ, ಅವನು ಅಚೀವ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋ ಏರಿಯಾಕ್ಕೆ ನಾವು ಕಳಿಸಲ್ಲ. ಸೊ ಈ ರೀತಿ ನಮ್ಮ ಮಕ್ಕಳು ಇವತ್ತು ಹಾಳಾಗ್ತಾ ಇದ್ದಾರೆ. ಸೊ ಅದರಿಂದ ಬಹಳ ಮುಖ್ಯವಾಗಿ ನಾವು ಅದನ್ನು ಗಮನಿಸಬೇಕಾಗುತ್ತೆ. ಅಂತ ಸ್ವಯಂಶೀಲ ಸಾಮರ್ಥ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಿ ಬೇಕಾದ ಹೊಸ ಹೊಸ ಐಡಿಯಾಗಳನ್ನು ಕೊಡ್ತಾರೆ ಮಕ್ಕಳು. ಟ್ರೈ ಟು ಎನ್ಕರೇಜ್ ದಟ್. ಪ್ರಶ್ನಿಸುವ ಮನೋಭಾವ ಇರುತ್ತೆ ಮಕ್ಕಳಲ್ಲಿ, ಎನ್ಕರೇಜ್ ಮಾಡಿದ್ದಾರೆ. ಐ ಥಿಂಕ್ ಒಬ್ಬ ಇಂಗ್ಲೀಷ್ ಲೇಖಕ ರುಡ್ಯಾರ್ಡ್ ಕಿಪ್ಲಿಂಗ್ ಅಂತ ಒಂದು ಮಾತನ್ನು ಹೇಳ್ತಾನೆ, ಐ ಕೀಪ್ 6 mice serving man, they taught me what I know ಅಂತ. ನನಗೆ 6 ಜನ ಸೇವಕರಿದ್ದಾರೆ, ನನಗೆ ಗೊತ್ತಿರೋದನ್ನೆಲ್ಲ ಕಲಿಸಿದ್ರು ಅವರೇ ಅಂತ ಹೇಳ್ತಾನೆ. ಅವ್ರು ಯಾರು ಅಂತ ಕೇಳಿದ್ರು ಹೇಳ್ತಾನೆ, ಹೂ, ವಾಟ್, ವೆನ್, ವೇರ್, ವೈ ಆ್ಯಂಡ್ ಹೌ ಅಂತ. ಐ ಲರ್ನ್ ಎವ್ರಿಥಿಂಗ್ ಥ್ರೂ ಕ್ವಶನಿಂಗ್ ಅಂತ. ಪ್ರಶ್ನಿಸುವ ಮೂಲಕ ಎಲ್ಲರಿಗೂ ಕಲಿಯೋದಕ್ಕೆ ಸಾಧ್ಯ ಆಗಿದೆ. ಮಕ್ಕಳನ್ನ ಪ್ರಶ್ನಿಸ್ತಕ್ಕಂಥದ್ದನ್ನ ಎನ್ಕರೇಜ್ ಮಾಡಿ. ನಾವು ಕೆಲವು ಸಲ ಏನು ಮಾಡ್ತೀವಿ ಅಂದರೆ ಅವನೇನಾದ್ರು ಪ್ರಶ್ನೆಗಳಿಗೆ ತಲೆ ಕುತ್ಕೊಳ್ಳೋ ಅಂತೇಳಿ ಡಿಸ್ಕರೇಜ್ ಮಾಡ್ತೀವಿ. ನೆವರ್ ಡಿಸ್ಕರೇಜ್. ಅವ್ರ ಚಿಲ್ಡ್ರನ್ ಆರ್ ಹೈಲಿ ಬ್ರಿಲಿಯಂಟ್. ಅವರಲ್ಲಂತ ಡೈವರ್ಜೆಂಟ್ ಥಿಂಕಿಂಗ್ ಅಬಿಲಿಟಿ ಇರುತ್ತೆ. ಪ್ರಶ್ನೆಗಳನ್ನು ಕೇಳ್ತಾನೆ. ನನಗೆ ಗೊತ್ತಿದ್ರೆ ಆಯ್ತಪ್ಪ ನಾಳೆ ಕೇಳ್ಕೊಂಬಂದು ಹೇಳ್ತೀನಿ ಅಂದರೆ ಖಂಡಿತ ತಪ್ಪಿಲ್ಲ. ನಾಳೆ ಕೇಳ್ಕೊಂಬಂದು ಹೇಳ್ತೀನಿ, ಬೇರೆಯವ್ರನ್ನ ಕೇಳ್ತೀನಿ ಅಂತೇಳಿ ನನಗೆ ಖಂಡಿತವಾಗ್ಲೂ ಆ ಎಕ್ಸಾಂಪಲ್ ಇದೆ. ನನಗೆ ಎಜುಕೇಷನ್ ಆಫ್ ದಿ ಎಕ್ಸೆಪ್ಷನಲ್ ಚಿಲ್ಡ್ರನ್ ಅಂತ ಒಂದು ಹೊಸ ಪೇಪರ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ರು BEd. ಇಟ್ಸ್ ಪ್ಯೂರ್ಲಿ ಮೆಡಿಕಲ್ ಬೇಸ್ಡ್ ಪೇಪರ್. ಅದನ್ನು ಕೆಲವು ಸಾರಿ ಸ್ಟೂಡೆಂಟ್ಸ್ ಆನ್ಸರ್ ಕೇಳಿದಾಗ ನಾನು ಹೇಳ್ತಿದ್ದೆ, ನಾಳೆ ಯಾರಾದ್ರು ಡಾಕ್ಟರ್ ಕೇಳಿ ತಿಳ್ಕೊಂಬಂದು ಹೇಳ್ತೇನಪ್ಪ ನಿಮಗೆ. ದರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ಡಾಕ್ಟರ್ಸ್ಗಳನ್ನ ಕನ್ಸಲ್ಟ್ ಮಾಡಿ ಅವರಿಂದ ಮಾಹಿತಿ ಪಡ್ಕೊಂಡು ಆ ಮಕ್ಕಳಿಗೆ ಹೋಗಿ ಮಾನ್ಯತೆ ಸಹ ಎಷ್ಟೋ ಸರಿ ನಾನು ಹೇಳಿದ್ದೀನಿ ಆ ವಿಷಯಗಳನ್ನು. ಯಾಕೆಂದರೆ ಅಷ್ಟು ನಮ್ಮನ್ನು ಕಲಿಯೋದಕ್ಕೆ ಪ್ರೇರೇಪಿಸ್ತಕ್ಕಂಥವರೇ ನಮ್ಮ ಮಕ್ಕಳು, ವಿದ್ಯಾರ್ಥಿಗಳು ನಾವು ಅಂತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ನೀವು ಅವರನ್ನ ಪ್ರೇರೇಪಿಸಬೇಕಾಗುತ್ತೆ. ಇನ್ನು ವೈಜ್ಞಾನಿಕ ಮನೋಭಾವವನ್ನು ಮಕ್ಕಳಲ್ಲಿ ಬೆಳೆಸಿ. ಸೈಂಟಿಫಿಕ್ ಆಟಿಟ್ಯೂಡ್, ವೈಜ್ಞಾನಿಕವಾದ ಚಿಂತನೆ, ವೈಜ್ಞಾನಿಕ ಮನೋಭಾವ ನಮ್ಮಲ್ಲಿ ಬೇಕು. ಇನ್ನು ನಮ್ಮ ದೇಶ ಇಷ್ಟೊಂದು ವೈಜ್ಞಾನಿಕವಾಗಿ ಮುಂದುವರೆದಿದೆ ಅಂದರೆ ಮೂಢನಂಬಿಕೆಗಳಂತೂ ಹೋಗಿಲ್ಲ ಅಲ್ವಾ. ಮನೆಯಿಂದ ಹೊರ ಬಂದ ತಕ್ಷಣ ಒಂದು ಬೆಕ್ಕು ಬಂದರೆ ಮತ್ತೆ ವಾಪಸ್ ಹೋಗಿ ಸ್ವಲ್ಪ ಕುತ್ಕೊಂಡು ಆಮೇಲೆ ಬರೋದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಆ ಬೆಕ್ಕೇನು ಮಾಡಿದ್ಪ, ಅದಕ್ಕೆ ತಮಾಷೆಗೆ ನಮ್ಮ ಸ್ನೇಹಿತ ಒಂದ್ಸಲ ಹೇಳ್ತಿದ್ದ. ಅವನಿಗೆ ಒಬ್ಬ ಪಕ್ಕದ ಮನೆಯವ್ರು ಹೇಳಿದಂತೆ, ನೋಡೋ ಬೆಳಿಗ್ಗೆ ಹೋಗ್ತಾ ಈ ಪಕ್ಕದ ಮನೆ ಬೆಕ್ಕು ನೋಡ್ಕೊಂಡು ಹೋಗ್ಬಿಟ್ಟೆ, ಇವತ್ತೇನು ಕೆಲಸನೇ ಆಗಲಿಲ್ಲ, ಇವತ್ತೆಲ್ಲ ಹೊರಗೆ ಸುತ್ತ ಬಂದಿದ್ದೆ ಆಯಿತು ಅಂತ. ಅದಕ್ಕೆ ಅವ್ನ ಫ್ರೆಂಡ್ ಹೇಳಿದಂತೆ, ನೀನೇ ನಾವು ಬೆಳಿಗ್ಗೆ ಬೆಕ್ಕಿನ ಮುಖ ನೋಡಿದ್ವು ಅಂತ. ಹೌದು, ಯಾಕೆ ಅಂತಂತೆ, ಆ ಬೆಳಿಗ್ಗೆ ಲಾರಿ ಬಿದ್ದು ಸತ್ತೋಗ್ಬಿಡ್ತಾರೆ ಯಾವುದೋ ಅಂತೇಳಿ. ನೀನು ಮುಖ ನೋಡಿದ್ದಕ್ಕೆ ಅದು ಸತ್ಯ ಹೋಗ್ಬಿಡ್ತಾರೆ ಯಾರು ಅಂದರೆ ಅದೇನು ಮಾಡಲ್ಲ. ನಾವು ನಮ್ಮ ಮನಸ್ಥಿತಿಗಳು ಭಾಳ ಮುಖ್ಯನೇ ಹೊರತು, ನಮ್ಮ ಮನೋಭಾವಗಳು ಮುಖ್ಯನೇ ಹೊರತು. ನಮ್ಮ ವಿಜ್ಞಾನಿಗಳನ್ನೇ ನೀವು ಅಬ್ಸರ್ವ್ ಮಾಡಿ. ಸ್ಯಾಟಲೈಟನ್ನು ನೀವು ಲಾಂಚ್ ಮಾಡೋ ಟೈಮಲ್ಲಿ ಹಿಂದೆ ನೀವು ಅಬ್ಸರ್ವ್ ಮಾಡಿ ತಿರುಪತಿಗೆ ಹೋಗಿ ಅದನ್ನು ಮಾಡ್ಲಿಕ್ಕೆ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದನ್ನು ನಾವು ಅಬ್ಸರ್ವ್ ಮಾಡಿದ್ವಿ. ಅಲ್ಲಿ ಪೂಜೆ ಮಾಡಿದ ತಕ್ಷಣ ಆಗುತ್ತಾ ಅದು? ಎಷ್ಟೋ ಸರಿ ನಮ್ಮ ಸ್ಪೇಸ್ಗೆ ಹೋದಂತ ವಾಪಸ್ ಬಿದ್ದಿದ್ದಾವೆ, ಟೆಕ್ನಿಕಲ್ ಫೇಲ್ಯೂರ್ ಆಗಿದೆ. ಆದರೆ ಜಸ್ಟ್ ಪೂಜೆ ಮಾಡಿರೋ ಯೋಗ ಹೋಮ ಮಾಡಿಸಿದ ತಕ್ಷಣವೇ ಅದೆಲ್ಲ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ವೈಜ್ಞಾನಿಕವಾದ ಮನೋಭಾವನ ಮಕ್ಕಳಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಭಾಳಷ್ಟು ಮುಂದೆ ಬಂದಿದೆ ವೈಜ್ಞಾನಿಕವಾಗಿ. ಮಕ್ಕಳು ನಗ್ತಾರೆ ನಿಮ್ಮ ಆಚರಣೆಗಳನ್ನು ನೋಡಿದರೆ ಕೆಲವು ಸಾರಿ. ಇನ್ನೂ ಇಂಥ ಆಚರಣೆಗಳನ್ನು ನಮ್ಮ ಮನೆಯಲ್ಲಿ ಮಾಡ್ತಾರೆ ಅಥವಾ ನಮ್ಮ ಟೀಚರ್ಸ್ ಮಾಡ್ತಾರೆ ಅಂದರೆ ದೇ ವಿಲ್ ಲಾಫ್ ಅಟ್ ಅಸ್. ನೇರವಾಗಿ ಕೆಲಸ ಹೇಳೋಕ್ಕಾಗದೇ ಇರ್ಬೋದು ಅಷ್ಟೇ, ಬಟ್ ದೇ ವಿಲ್ ಲಾಫ್ ಅಟ್ ಅಸ್. ಅದಕ್ಕೆ ಅದನ್ನು ಅರ್ಥ ಮಾಡ್ಕೊಂಡಂಥ ವೈಜ್ಞಾನಿಕವಾದ ಮನೋಭಾವವನ್ನು ಬೆಳೆಸಬೇಕು. ಸಂವಹನ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಕಮ್ಯುನಿಕೇಷನ್ ಎಬಿಲಿಟಿ, ಕಮ್ಯುನಿಕೇಟಿವ್ ಎಬಿಲಿಟಿ ಇದೆಯಲ್ಲ, ಇದು ಭಾಳ ಮುಖ್ಯ. ಮಕ್ಕಳಲ್ಲಿ ನಿರರ್ಗಳವಾಗಿ ಮಾತನಾಡ್ತಕ್ಕಂಥ ಸಾಮರ್ಥ್ಯ, ಬೇರೆಯವರೊಡನೆ ವ್ಯವಹರಿಸ್ತಕ್ಕಂಥ ಸಾಮರ್ಥ್ಯ, ಟೀಚರ್ನ ಬಂಡವಾಳನೇ ಸಂವಹನ ಸಾಮರ್ಥ್ಯ, ನಿಮ್ಮ ಕಮ್ಯುನಿಕೇಟಿವ್ ಎಬಿಲಿಟಿ. ನಿಮ್ಗೆ ಎಷ್ಟು ಮಾಹಿತಿ ಗೊತ್ತಿದೆ, ನೀವು ಎಷ್ಟು ಓದಿದ್ರಿ, ಎಷ್ಟು ತಿಳ್ಕೊಂಡಿದ್ದೀರಿ ಮುಖ್ಯ ಅಲ್ಲ. ಎಷ್ಟು ಮಟ್ಟಿಗೆ ಅರ್ಥವಾಗಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತಿರಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರೋದನ್ನು ವಿದ್ಯಾರ್ಥಿಗಳ ಮಟ್ಟಕ್ಕೆ ಇಳಿದು ಅವ್ರಿಗೆ ಅರ್ಥವಾಗೋ ರೀತಿ ಹೇಳೋದಿದೆಯಲ್ಲ, ದಟ್ ಈಸ್ ಯುವರ್ ಕಮ್ಯುನಿಕೇಷನ್ ಎಬಿಲಿಟಿ. ಅದನ್ನು ಮಕ್ಕಳಲ್ಲೂ ಬೆಳೆಸಿ. ಮಕ್ಕಳು ಅದು ಓರಲ್ ಕಮ್ಯುನಿಕೇಷನ್ ಇರ್ಬೋದು, ರಿಟರ್ನ್ ಕಮ್ಯುನಿಕೇಷನ್ ಇರ್ಬೋದು, ಯಾವುದೇ ಇರಲಿ, ಬರೆಯೋದಿರ್ಬೋದು, ಮಾತನಾಡೋದಿರ್ಬೋದು. ಅಂಥ ಒಂದು ಕಮ್ಯುನಿಕೇಷನ್ ಎಬಿಲಿಟಿಯನ್ನು ಮಕ್ಕಳಲ್ಲಿ ಚೆನ್ನಾಗಿ ಬರೆಸಿ. ಈ ಕಂಠಪಾಠ ಮಾಡೋದನ್ನು ಡಿಸ್ಕರೇಜ್ ಮಾಡಿ. ಅದನ್ನು ನೆಕ್ಸ್ಟ್ ಇದರಲ್ಲಿ ಹೇಳ್ತಾರೆ, ಕಂಠಪಾಠ ಮಾಡೋದನ್ನು ಡಿಸ್ಕರೇಜ್ ಮಾಡಿ. ನಾನು ಭಾಳ ಸಾರಿ ಶಿಕ್ಷಕರಿಗೆ, ನಾನು ಒಬ್ಬ ಶಿಕ್ಷಕನಾಗಿ ನನ್ನ ಶಿಕ್ಷಕರಿಗೆ ಭಾಳ ಸಾರಿ ಹೇಳೋದೇನಪ್ಪ ಅಂದರೆ, ನೆವರ್ ಡಿಕ್ಟೇಟ್ ನೋಟ್ಸ್ ಟು ಚಿಲ್ಡ್ರನ್. ಮಕ್ಕಳಿಗೆ ಡಿಕ್ಟೇಟ್ ಮಾಡಬೇಡಿ ಅನ್ನೋಂಥದ್ದನ್ನು ಹೇಳ್ತೀನಿ. ಸ್ವತಂತ್ರವಾಗಿ ಒಲಿಯೋಕೆ ಬಿಡಿ ಅವ್ರನ್ನ. ನಮ್ಮ ಟೀಚರ್ಸ್ ಹೇಗಿರ್ತಾರೆ ಅಂತಂದರೆ, ಮಕ್ಕಳಿಗೆ ಹೈಯೆಸ್ಟ್ ಮಾರ್ಕ್ಸ್ ಯಾರಿಗೆ ಕೊಡ್ತಾರೆ ಅಂದರೆ, ಯಾರು ಅವ್ರು ಬರೆಸ್ದಂಗೆ ಬರೆದಿರ್ತಾನೋ ಅವನಿಗೆ ಸ್ವತಂತ್ರವಾಗಿ ಬರೆದಂಗಲ್ಲ.
ಇನ್ನೊಬ್ಬ ಹುಡುಗ ಹೋಗಿ ಕೇಳಿದ್ರು, ಸರ್ ನಾನು ಮೇಡಮ್ ಲಿಸ್ಟ್ ಬಂದಿದ್ದೀನಿ ಚೆನ್ನಾಗಿ ಅಂದರೆ, ಇಲ್ಲ ನಾನು ಬರೆಸಂಗಿಲ್ಲ, ಇದು ನೋಡಿ ಚೇಂಜ್ ಮಾಡಿದ್ದೀನಿ. ಸೊ ದ್ಯಾಟ್ ಶುಡ್ ನಾಟ್ ಎನ್ಕರೇಜ್ ದೇರ್ ಒರಿಜಿನಾಲಿಟಿ. ಅವರು ಸ್ವತಂತ್ರವಾಗಿ ಬರೆಯೋದನ್ನ ಎನ್ಕರೇಜ್ ಮಾಡಿ, ಓದಿ ಉತ್ತರಗಳನ್ನ ಕಂಡುಕೊಳ್ಳೋದನ್ನ ಎನ್ಕರೇಜ್ ಮಾಡಿ, not to by heart the answers that are dictated by the teachers and reproduce the same thing in the examinations. Never do that. ಇದೆಲ್ಲ ಏನಾಗುತ್ತೆ ಅಂದರೆ ಹೈಯರ್ ಲೆವೆಲ್ ಬಂದಾಗ ಯಾಕೆ ನಮ್ಮ ಹುಡುಗರು ಫೇಲ್ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಕಾರಣ. ಲೋವರ್ ಲೆವೆಲ್ ಏನಾಗುತ್ತೆ, ಪೇರೆಂಟ್ಸು ಟೀಚರ್ಸು ದೇ ವಿಲ್ ಬಿ ಹ್ಯಾಪಿ ವಿತ್ ದ ಮಾರ್ಕ್ಸ್ ದೇ ಗೆಟ್. ಯಾಕೆಂದರೆ ಅವನು ಟೀಚರ್ ಏನು ಬರ್ಸಿರ್ತಾರೆ ನೋಟ್ಸು ಅದನ್ನೇ ರಿಪೀಟ್ ಮಾಡಿ ವಿಲ್ ಗೆಟ್ 25 23 24. ಪಕ್ಕದ ಮನೆಗೆಲ್ಲ ಹೇಳ್ಕೊಂಡಿದ್ದೆ, ನಮ್ಮ ಹುಡುಗಿ 24 ಬಂದಿದೆ 25 ಬಂದಿದೆ ಅಂತ ಹೇಳಿ ನಾವು ಹೈಯರ್ ಕ್ಲಾಸ್ಗಳಿಗೆ ಬರ್ತಿದ್ದಾಗ ನಮ್ಮ ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ. ಯಾಕೆ ಅಂತಂದರೆ ವಿ ಹ್ಯಾವ್ ನಾಟ್ ಎನ್ಕರೇಜ್ ದ ಒರಿಜಿನಾಲಿಟಿ. ಸ್ವತಂತ್ರವಾಗಿ ಬರೆಯೋ ಸಾಮರ್ಥ್ಯವನ್ನು, ಸ್ವತಂತ್ರವಾಗಿ ಮಾತನಾಡೋ ಸಾಮರ್ಥ್ಯವನ್ನು ನಮ್ಮ ಮಕ್ಕಳಿಗೆ ಕಲಿಸೇ ಇಲ್ಲ. ಅದು ಬೇಕಾಗುತ್ತೆ. ಇನ್ನು ಬಹುಭಾಷಾ ಸಾಮರ್ಥ್ಯ ಬಹಳ ಮುಖ್ಯ. ಬಹುಭಾಷಾ ಸಾಮರ್ಥ್ಯ ನಾವು ಅಲ್ಲೇ ವಿಜಯ ಪ್ರಕಾಶ್ ಬಗ್ಗೆ ಹೇಳ್ತಾ ಇದ್ದೆ, 8 ಭಾಷೆಗಳು ಆಡಿದ್ದಾರೆ. ಇವತ್ತು 8 ಭಾಷೆ ಮಾತನಾಡೋ ಸಾಮರ್ಥ್ಯವನ್ನು ಕಲಿತಿದ್ದಾರೆ. ರಾಧಾಕೃಷ್ಣನ್ ಗೊತ್ತಿರ್ಬೋದು, ಡಾಕ್ಟರ್ ರಾಧಾಕೃಷ್ಣನ್ ಅವರು ಹಿ ಯೂಸ್ ಟು ಸ್ಪೀಕ್ 14 ಲ್ಯಾಂಗ್ವೇಜಸ್, 14 ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡ್ತಾ ಇದ್ರು. SP ಬಾಲಸುಬ್ರಹ್ಮಣ್ಯ ಎಷ್ಟು ಭಾಷೆ ಮಾಡಿದ್ರು, 40,000 ಹಾಡುಗಳು, 40,000 ಹಾಡುಗಳನ್ನ ಅವರು ಆಡಿರ್ತಕ್ಕಂಥದ್ದು. ಎಷ್ಟು ಭಾಷೆಗಳು, 13-14 ಭಾಷೆಗಳಲ್ಲಿ ಹಾಡುಗಳನ್ನ ಆಡಿರ್ತಕ್ಕಂಥದ್ದು ನೋಡಿ. ಅದಷ್ಟೇ ಅಲ್ಲ ನೋಡಿ, ಅವ್ರು ಕನ್ನಡದಲ್ಲಿ ಮಾತನಾಡೋದು ನೋಡಿದ್ರು ಕನ್ನಡಿಗರಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇರಲಿಲ್ಲ. ಯು ಕ್ಯಾನ್ ಸಿ, ತಮಿಳಲ್ಲಿ ಹೋದ್ರೆ ತಮಿಳು ಅಷ್ಟೇ ನಿರರ್ಗಳವಾಗಿ ಮಾತಾಡ್ತಾ ಇದ್ರು, ತೆಲುಗಲ್ಲಿ ಹೋದ್ರೆ ತೆಲುಗಲ್ಲೂ ಹಾಗೆ ಮಾತಾಡ್ತಾ ಇದ್ರು. ಸಿ ಮರಾಠಿಗೆ ಹೋದ್ರೆ ಮರಾಠಿ ಮಾತನಾಡ್ತಾರೆ. ಸಿ ದಿಸ್ ಹೌ ಯು ಕ್ಯಾನ್ ಸಿ. ನಾವೇನು ಮಾಡ್ತಾ ಇದೀವಿ ಅಂದರೆ ಮಕ್ಕಳನ್ನ ರಿಸ್ಟ್ರಿಕ್ಟ್ ಮಾಡ್ತೀವಿ. ಅದಕ್ಕೆ ನಾನು ಒಂದು ಸ್ಲಮ್ ಏರಿಯಾದಿಂದ ಬರೋ ಹುಡುಗಿ, ನಮ್ಮ ಮನೆ ಹತ್ರ ಒಂದು ಕೆಲಸಕ್ಕೆ ಬರ್ತಿದ್ದು ಹುಡುಗಿ, ಒಂದು ಸ್ಲಮ್ ಏರಿಯಾದಿಂದ ಬರೋ ಹುಡುಗಿ, ಅವಳಿಗೆ 4-5 ಭಾಷೆ ಬರುತ್ತೆ. ಯಾಕೆ ಅಂದರೆ ಅವ್ರ ಮನೆ ಏರಿಯಾದಲ್ಲಿ ತಮಿಳು ಮಾತಾಡೋರಿದ್ದಾರೆ, ಮಲಯಾಳಂ ಮಾತಾಡೋರಿದ್ದಾರೆ, ತೆಲುಗು ಮಾತಾಡೋರಿದ್ದಾರೆ, ಕನ್ನಡ ಮಾತಾಡೋರಿದ್ದಾರೆ, ಹಿಂದಿ ಮಾತಾಡೋರಿದ್ದಾರೆ. ಇಂಗ್ಲೀಷ್ ಬರೋದು ಅವಳಿಗೆ ಬಿಟ್ಟರೆ 5 ಭಾಷೆ ಮಾತಾಡ್ತಾರೆ. ಜಸ್ಟ್ ಯು ಕ್ಯಾನ್ ಇಮ್ಯಾಜಿನ್. ನಮಗೆ ಬರೋದೇ ಬೇಕಾದ್ರೆ 2-3 ಭಾಷೆ, ಕನ್ನಡ ಇಂಗ್ಲೀಷ್ ಹಿಂದಿ ನಾವು ಕಲ್ತಿದ್ದೀವಿ, ಅಷ್ಟೇ ಬರೋದು ನಮಗೆ. ಅವರು ಏನೂ ಓದಿದೆ, ಶಿ ಹಸ್ ಲರ್ನ್ 5 ಲ್ಯಾಂಗ್ವೇಜಸ್. ಸಿ ಬಹುಭಾಷಾ ಸಾಮರ್ಥ್ಯವನ್ನು ಕಲಿಯೋದಕ್ಕೆ ಭಾರತಕ್ಕಿಂತ ಒಳ್ಳೆಯ ಜಾಗ ಎಲ್ಲೂ ಇಲ್ಲ ಅನ್ನೋದು ಗೊತ್ತಿರೋದು ಅಲ್ವಾ. ಇಷ್ಟೊಂದು ಭಾಷೆಗಳಿರೋ ರಾಷ್ಟ್ರ ವಿಶ್ವದಲ್ಲಿ ಎಲ್ಲೂ ಸಿಗಲ್ಲ. ನಿಮಗೆ ಅಂಥ ಅವಕಾಶಗಳಿದೆ, ಕಲಿಯೋದಕ್ಕೆ ಅವಕಾಶಗಳಿದೆ. ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಆ ಭಾಷೆಗಳನ್ನು ಕಲಿಯೋದಕ್ಕೆ ಅವಕಾಶಗಳಿದೆ. ಅದಕ್ಕೆ ಇವತ್ತಿನ ಎಜುಕೇಷನ್ ಸಿಸ್ಟಮಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬೇರೆ ಬೇರೆ ಭಾಷೆಗಳನ್ನು, ಬೇರೆ ಬೇರೆ ರಾಜ್ಯಗಳ ಭಾಷೆಗಳನ್ನು ಕಲಿಯೋದಕ್ಕೂ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಸಮಸ್ಯೆ ಪರಿಹಾರ ಸಂಬಂಧ, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿಯನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಸಿಂಪಲ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಅವರ ಸಮಸ್ಯೆಗಳಿಗೆ ಅವರೇ ಪರಿಹಾರವನ್ನು ಕಂಡುಕೊಳ್ಳುವಂತೆ ಆಗಬೇಕು. ನಾಟ್ ಟು ಡಿಪೆಂಡ್ ಆನ್ ಪೇರೆಂಟ್ಸ್, ಟೀಚರ್ಸ್ ಆರ್ ದಿ ಅದರ್ಸ್. ಇದನ್ನು ನೀವು ಬೆಳೆಸಿ ಮಕ್ಕಳಲ್ಲಿ. ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿಯನ್ನು ಮಕ್ಕಳಲ್ಲಿ ಬೆಳೆಸಿ. ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಅವರೇ ಪರಿಹಾರ ಕಂಡುಕೊಡ್ಬೇಕು. ಅವನು ಏನು ಓದಬೇಕು ಅನ್ನೋದ್ರ ಬಗ್ಗೆ ಆಗಲಿ, ಯಾವ ವೃತ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಲಿ, ಇನ್ನೊಂದು ಡಿಸಿಷನ್ ಮಾಡೋದಕ್ಕಾಗಲಿ, ಅಥವಾ ಅವ್ನು ಎದುರಾಗ್ತಕ್ಕಂಥ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಇರ್ಬೋದು. ಇದೆಲ್ಲ ಅವನೇ ಮಾಡಿ. ಸೊ ಅದನ್ನು ಆ ಮಕ್ಕಳಲ್ಲಿ ಎನ್ಕರೇಜ್ ಮಾಡಿ ಬಿಗಿನಿಂಗಿಂದ ಸ್ಮಾಲ್ ಪ್ರಾಜೆಕ್ಟ್ಸ್ಗೆ ಕೊಡ್ತೀವಲ್ಲ ಸಣ್ಣ ಮಕ್ಕಳಿಗೆ. ಯಾಕೆ? ಟು ಡೆವಲಪ್ ದಟ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ. ಸಣ್ಣ ಮಕ್ಕಳಿಗೆ ಪ್ರಾಜೆಕ್ಟ್ಸ್ಗಳು ಅನ್ನೋದು ಈಗ ಎಲ್ಲಿಂದ ಅಂದರೆ ನರ್ಸರಿಯಿಂದ ಹಿಡಿದು PG ವರೆಗೂ ಇದೆ ಇವತ್ತು. ಈಗ ಮೊದಲೆಲ್ಲ ಪ್ರಾಜೆಕ್ಟ್ ಅಂದರೆ ಓನ್ಲಿ PG-ನಲ್ಲೋ ಇದನ್ನು ನೋಡ್ತಾ ಇದ್ದೆ. ಈಗ ಪ್ರೈಮರಿಯಿಂದನೂ ಪ್ರಾಜೆಕ್ಟ್ಸ್. ಈಗ 2-3ನೇ ಕ್ಲಾಸಿನ ಪ್ರಾಜೆಕ್ಟ್ ಏನು ಅಂದರೆ ಬೇರೆ ಬೇರೆ ಥರದ ಎಲೆಗಳನ್ನು ಸಂಗ್ರಹಿಸಿ ಅವುಗಳನ್ನು ಸ್ಟಡಿ ಮಾಡಿ. ದಟ್ ಇಟ್ ಸೆಲ್ಫ್ ಇಸ್ ಅ ಪ್ರಾಜೆಕ್ಟ್ ಫಾರ್ ಎ ಚೈಲ್ಡ್. ಮಗುವಿಗೆ ಎಷ್ಟು ವೈವಿಧ್ಯತೆ ಗೊತ್ತಾಗುತ್ತೆ. ಅಥವಾ ಫೆದರ್ಸ್ ಕಲೆಕ್ಟ್ ಮಾಡಿ, ದೇ ಕ್ಯಾನ್ ಸ್ಟಡಿ ದ ಡಿಫ್ರೆಂಟ್ ಫೆದರ್ಸ್ ಆಫ್ ದಿ ಬರ್ಡ್ಸ್. ಈ ಥರದನ್ನ ಮಕ್ಕಳಲ್ಲಿ ಅಧ್ಯಯನ ಮಾಡೋದಕ್ಕೆ ಎನ್ಕರೇಜ್ ಮಾಡ್ತಕ್ಕಂಥದ್ದು ಮುಖ್ಯ ಆಗುತ್ತೆ. ಇನ್ನು ನೈತಿಕತೆ ಬಹಳ ಮುಖ್ಯ, ಮಕ್ಕಳಲ್ಲಿ ಬೆಳೆಸಬೇಕಾಗುತ್ತೆ. ಎಥಿಕ್ಸ್. ಇವತ್ತೇನಾಗಿದೆ ಅಂದರೆ ಮಕ್ಕಳು ಬಹಳಷ್ಟು ಬುದ್ಧಿವಂತರಾಗ್ತಾ ಇದ್ದಾರೆ, ಬಟ್ ನೈತಿಕ ಅಧಪತನವನ್ನು ನೋಡ್ತಾ ಇದ್ದಾರೆ. ಹೈಲಿ ಬ್ರಿಲಿಯಂಟ್ ಡಾಕ್ಟರ್ ಹ್ಯಾಸ್ ಬಿಕಮ್ ಏನಾಗಿದೆ, ಟೆರರಿಸ್ಟ್. ರೋಡಿಸಮ್ ಗ್ಯಾಂಗಲ್ಲಿ, ಟೆರರಿಸಮಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದನ್ನು ಇವತ್ತು ನೋಡ್ತಾ ಇದ್ದೀನಿ. ಅವರು ಡಾಕ್ಟರ್ಸು, ಇಂಜಿನಿಯರ್ಸ್ ಆಗಿರೋರು, ಅವರು ಆ ಟೆಕ್ನಾಲಜಿಯನ್ನು ಎಲ್ಲಿ ಬಳಸ್ತಾರೆ ಅಂದರೆ ಅಲ್ಲಿ ಬಳಸ್ಕೊಳ್ತಾರೆ. ಒಂದು ಗ್ಯಾಂಗಲ್ಲಿ ಸೇರ್ಕೊಂಡು ಬ್ಯಾಂಕ್ ರಾಬರಿ ಮಾಡೋದು ಹೇಗೆ, ಒಬ್ಬ VIP ಕಿಡ್ನಾಪ್ ಮಾಡೋದು ಹೆಂಗೆ, ಈ ಥರದ್ರಲ್ಲಿ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ
ನೈತಿಕತೆ ಬಹಳ ಮುಖ್ಯ. ನಿಮ್ಮ ಮಕ್ಕಳಲ್ಲಿ ನೀವೇನು ನೈತಿಕತೆ ಬೆಳೆಸ್ತೇವೆ, ಸಮಾಜಕ್ಕೆ ಹಿರಿಯರಿಗೆ ಗೌರವನ ಕೊಡ್ತಕ್ಕಂಥದ್ದು, ಉಪಯೋಗ ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ವ್ಯಕ್ತಿಯನ್ನು ಬಾಳ್ತಕ್ಕಂಥದ್ದು ಏನಿಲ್ಲ ಅಂಥ ಒಂದು ನೈತಿಕತೆಯನ್ನು ಮಕ್ಕಳಲ್ಲಿ ಬೆಳೆಸ್ತಕ್ಕಂಥದ್ದು ಶಿಕ್ಷಣದಲ್ಲಿ ಇವತ್ತು ಆಗಬೇಕಾಗಿದೆ. ನಾಟ್ ಜಸ್ಟ್ ಟು ಮೇಕ್ ದೆಮ್ ಬ್ರಿಲಿಯಂಟ್ಸ್, ಬರೀ ಅವರ ಅಂಕಗಳನ್ನು ತೆಗೆದು ಬ್ರಿಲಿಯಂಟ್ ಆಗಿ ಅವನಿಗೆ ಹೇಳಿದ್ದಾನೆ ದಾವಣಗೆರೆ ಗೌರ್ಮೆಂಟ್ ಕಾಲೇಜ್ನ ಒಬ್ಬ ಫಸ್ಟ್ ರ್ಯಾಂಕ್ ಬಂದ ಹುಡುಗ, ಐ ಥಿಂಕ್ ಹಿ ಕಾಟ್ ಆಸ್ ದಿ ಟೆರರಿಸ್ಟ್, ಲೇಟ್ ಆಗಿಸಿದ್ದಾರೆ. ಒಂದು ಟೆರರಿಸ್ಟ್ ಗ್ಯಾಂಗಲ್ಲಿ ಸೇರ್ಕೊಂಡಿದ್ದ, ಆ ಬಾಂಬ್ ತಯಾರು ಮಾಡೋದ್ರಲ್ಲಿ ಅವ್ನು ಹೆಲ್ಪ್ ಮಾಡ್ತಾ ಇದ್ದ ಒಂದು ಗ್ಯಾಂಗ್. ಸೊ ಏನು ಉಪಯೋಗ? ಅವನು ಅಷ್ಟು ಎಂಜಿನಿಯರಿಂಗಲ್ಲಿ ರ್ಯಾಂಕ್ ಬಂದಂಥ ಹುಡುಗ ಅವನು ಸಮಾಜಕ್ಕೆ ಉಪಯೋಗ ಮಾಡೋದು ಬಿಟ್ಟು ಇನ್ನೊಂದು ಇಂಥ ಕೆಲಸಗಳು ತೊಡಗಿದ್ರೆ ಏನು ಉಪಯೋಗ ಇದೆ? ದಟ್ ಯು ಹ್ಯಾವ್ ಟು ಸಿ. ಅದೇ ರೀತಿ ಕೊಲ್ಯಾಬ್ರೇಷನ್, ಸಹಯೋಗವನ್ನು ಮಕ್ಕಳಿಗೆ ಕಲಿಸ್ಬೇಕು. ಕೊಲ್ಯಾಬ್ರೇಷನ್, ಟು ವರ್ಕ್ ಟುಗೆದರ್. ಈ ಸ್ಕೂಲ್ಸ್ ಹೇಗಿದೆ ಅಂತಂದರೆ they should not work in isolation. You should work in collaboration with another school. You should work in collaboration with another school in America or UK or England or any other country. See that collaborative research ಇವತ್ತು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅಲ್ಲಿ ಮಕ್ಕಳಿಗೆ ಏನು ಕಲಿಸ್ತಾರೆ ಅನ್ನೋದನ್ನು ನೀವು ಕಲ್ತ್ಕೊಳ್ಬೋದು. ಇಲ್ಲಿ ಏನು ಒಳ್ಳೇದಿದೆ ಅದನ್ನು ಅವ್ರು ಕಲ್ತ್ಕೊಳ್ಬೋದು. there is a need for collaboration for the ಎಜುಕೇಷನ್ ಪ್ರೋಗ್ರಾಮ್ಸ್ಗಳಿಗೆ, ರಿಸರ್ಚ್ ಆ್ಯಕ್ಟಿವಿಟೀಸ್ಗಳಿಗೆ there is a need for collaboration. ಸೊ ಅಂಥದ್ದನ್ನು ಇವತ್ತು ಎನ್ಕರೇಜ್ ಮಾಡಬೇಕು. ಈ ಕೊಲಾಬ್ರೇಷನ್ ಇದ್ದರೆ ಮಕ್ಕಳಿಂದನೇ ಪ್ರಾರಂಭ. ನಾವು ಗ್ರೂಪ್ ಮಾಡೋದು ಪ್ರಾಜೆಕ್ಟ್ ಕೊಡ್ತೀವಿ, ಈ 5-6 ಜನ ಸೇರಿ ಒಂದು ಪ್ರಾಜೆಕ್ಟ್ ಮಾಡ್ತೀವಿ. ದೇ ನೀಡ್ ಟು ಕೊಲಾಬ್ರೇಟ್, ದೇ ನೀಡ್ ಟು ವರ್ಕ್ ಟುಗೆದರ್. ಸೊ ಆ ರೀತಿಯಾಗಿ ವರ್ಕನ್ನು ಶೇರ್ ಮಾಡ್ಕೊಳ್ಳೋದು ಹೇಗೆ, ಆ ಎಲ್ಲ ಸೇರಿ ಒಂದು ಗುರಿಯನ್ನು ರೀಚ್ ಆಗೋದು ಹೇಗೆ, ಇದನ್ನು ಮಕ್ಕಳು ಕಲಿಬೇಕಾಗುತ್ತೆ. ನಂತರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಸಾಮಾಜಿಕ ಜವಾಬ್ದಾರಿಯನ್ನು ಮಕ್ಕಳಲ್ಲಿ ಬೆಳೆಸಿ. ನಾನು ಬರೀ ಓದೋದು, ನಾನು ಮಾರ್ಕ್ಸ್ ತೆಗೆಯೋದು, ರ್ಯಾಂಕ್ ಬರೋದು ಯಾಕೆ ಅಂತಂದರೆ ನಾನು ಅಮೇರಿಕಕ್ಕೆ ಹೋಗೋಕ್ಕೆ, ನಾನು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಕೊಳ್ಳೋಕ್ಕೆ, ಒಂದು ದೊಡ್ಡ ಕಾರ್ ತಗೊಳ್ಳೋಕ್ಕೆ, ಇದಕ್ಕಾಗ ಇದು ನಾಟ್ ಮೈ ಪರ್ಸನಲ್ ಗೇನ್. ವಾಟ್ ಯು ಆರ್ ಕಾಂಟ್ರಿಬ್ಯೂಟ್ ಟು ಸೊಸೈಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸಮಾಜಕ್ಕೆ ನೀವೇನು ಕೊಟ್ಟಿದ್ದೀರಿ, ಸಮಾಜಕ್ಕೆ ಕೊಡುಗೆ ನೀಡುವಂಥ ವ್ಯಕ್ತಿಯನ್ನಾಗಿ ನಾವು ಕೊಡಿಸಿದ್ರ. ಅಬ್ದುಲ್ ಕಲಾಂ ಉದಾಹರಣೆ ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೆ. ರಾಷ್ಟ್ರಾಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರು ಹೈದರಾಬಾದ್ನ ಒಂದು ಪೋಲಿಯೋ ಪೀಡಿತವಂಥ ಮಕ್ಕಳ ಶಾಲೆಗೆ ಹೋಗ್ತಾರೆ. ಅವ್ರು ರಾಷ್ಟ್ರಾಧ್ಯಕ್ಷ ಆಗಿದ್ದು ನಿಮ್ಗೆ ಗೊತ್ತಿದೆ. ವಾಸ್ ಫಾಂಡ್ ಆಫ್ ಟೀಚಿಂಗ್. ಎಲ್ಲರೂ ಒಂದು ಮಕ್ಕಳ ಶಾಲೆಗೆ ಹೋಗಿ 1 ಗಂಟೆ ಪಾಠ ಮಾಡಿ ಬಂದರೆ ಅವ್ರಿಗೆ ಬಹಳ ಖುಷಿ. ಅದಕ್ಕೆ ಹೈದರಾಬಾದಿಗೆ ಹೋದಾಗ ಏನು ಮಾಡ್ತಾರೆ, ಅದೊಂದು ಪೋಲಿಯೋ ಪೀಡಿತ ಮಕ್ಕಳ ಶಾಲೆ ಇದೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಆ ಮಕ್ಕಳು ನೋಡ್ತಾರೆ. ಆ ಮಕ್ಕಳಿಗೆ ಕ್ಯಾಲಿಪರ್ಸ್ ತೋರಿಸಿರ್ತಾರೆ, ಸ್ಟೀಲ್. ಆ ಸ್ಟೀಲ್ ಕ್ಯಾಲಿಪರ್ಸ್ನ ತೂಕ 4 kg ಇರುತ್ತೆ. ಅದನ್ನ ಹಾಕ್ಕೊಂಡು ನಡೆಯೋಕ್ಕೆ ಆ ಮಕ್ಕಳು ಭಾಳ ಕಷ್ಟಪಡ್ತಾರೆ. ಕಾಲು ಸಣ್ಣಕ್ಕೆ ಇರುತ್ತೆ ನೋಡಿ, ಪೋಲಿಯೋ ಆದಂಥ ಮಕ್ಕಳು 4 kg ಕ್ಯಾಲಿಪರ್ಸ್ ಹಾಕ್ಕೊಂಡು ಓಡಾಡೋಕೆ ಭಾಳ ಕಷ್ಟಪಡ್ತಿರ್ತಾರೆ. ಇವ್ರಿಗೊಂಥರ ಅವರು ಮಕ್ಕಳು ಕಷ್ಟಪಡೋದು ನೋಡಿದಾಗ ಇವ್ರಿಗೆ ಕಣ್ಣೀರು ಬಂದುಬಿಡುತ್ತೆ. ನಾವು ಇಷ್ಟು ದೊಡ್ಡ ವಿಜ್ಞಾನಿಗಳಾಗಿದ್ದು ಏನು ಉಪಯೋಗ, ಇಂಥ ಮಕ್ಕಳಿಗೆ ಒಂದು ಪರಿಹಾರ ಕೊಡೋಕ್ಕಾಗದಿದ್ರೆ ಅಂತೇಳಿ ವಾಪಸ್ ಹೋದ ತಕ್ಷಣ ಅವ್ರು ಎಲ್ಲ ವಿಜ್ಞಾನಿಗಳ ಕಾಲ ಒಂದು ಮೀಟಿಂಗ್ ಮಾಡ್ತಾರೆ. ನೋಡಿ, ಐ ಕಮ್ ಅಕ್ರಾಸ್ ದಿಸ್ ಪ್ರಾಬ್ಲಮ್, ವಿತಿನ್ 3 months ವಿ ಮಸ್ಟ್ ಫೈಂಡ್ ಎ ಸೊಲ್ಯೂಷನ್ ಟು ದಿಸ್ ಅಂತ. ಅವರೆಲ್ಲ ಸ್ನೇಹಿತರು ಮತ್ತು ಕಲಾಂ ಅವರು ಸೇರಿಕೊಂಡು 3 ತಿಂಗಳಲ್ಲಿ ಹೊಸ ಕ್ಯಾಲಿಪರ್ಸ್ ತಯಾರು ಮಾಡ್ತಾರೆ. ಆ ಕ್ಯಾಲಿಪರ್ಸ್ಗಳ ಅಷ್ಟೇ ಎಷ್ಟು ಸ್ಟೀಲ್ 4 kg ಕ್ಯಾಲಿಪರ್ಸ್ ಎಷ್ಟಿತ್ತು ಅಷ್ಟೇ ಸದೃಢವಾಗಿರೋ ಕ್ಯಾಲಿಪರ್ಸ್ಗಳನ್ನು ತಯಾರು ಮಾಡ್ತಾರೆ. ಅದ್ರ ತೂಕ 400 grams. ಆ ಕ್ಯಾಲಿಪರ್ಸ್ಗಳನ್ನು ತಯಾರು ಮಾಡಿ ಅವ್ರು ಹೈದರಾಬಾದಿಗೆ ಕಳಿಸಲ್ಲ, ಅವರೇ ತಗೊಂಡು ಹೋಗ್ತಾರೆ. ಮತ್ತೆ ಅಬ್ದುಲ್ ಕಲಾಂ ಅವರೇ ತಗೊಂಡು ಹೋಗಿ ಆ ಮಕ್ಕಳಿಗೆ ತೋರಿಸ್ತಾರೆ. ಆ ಮಕ್ಕಳು ಸುಲಭವಾಗಿ ನಡೆಯೋದನ್ನು ನೋಡಿದಾಗ ಇವ್ರಿಗೆ ಆನಂದ ಭಾಷೆ ಬರುತ್ತೆ. ಅದಕ್ಕೆ ಅವರು ಪತ್ರಕರ್ತರಿಗೆ ಹೇಳ್ತಾರೆ, ನನ್ನ ಜೀವನದಲ್ಲಿ ಏನಾದರೂ ನನಗೆ ಅತ್ಯಂತ ಸಂತೋಷವಾದಂಥ ಕ್ಷಣ ಇದ್ದರೆ ಇದೆ ಅಂತ ಹೇಳ್ತಾರೆ. ನಾನು ರಾಷ್ಟ್ರಾಧ್ಯಕ್ಷನಾಗಿದ್ದಲ್ಲ, ನಾನು ಕ್ಷಿಪಣಿ ಉಡಾವಣೆ ಮಾಡಿದ ಯಶಸ್ಸಾಗಿದ್ದಲ್ಲ, ಈ ಮಕ್ಕಳ ಕಣ್ಣೀರನ್ನು ಒರೆಸ್ತಕ್ಕಂಥ ಒಂದು ಅವಕಾಶ ನನಗೆ ಸಿಗ್ತಲ್ಲ, ದಟ್ ಈಸ್ ಮೈ ಅಚೀವ್ಮೆಂಟ್ ಇನ್ ಮೈ ಲೈಫ್ ಅಂತ. ಸೊ ಇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸಮಾಜಕ್ಕೆ ನಾವು ಏನು ಮಾಡ್ತೀವಿ ಅನ್ನುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಅದೇ ರೀತಿ ಬೇರೆ ಬೇರೆ ಫೀಲ್ಡಲ್ಲಿ ಮಾಡ್ತಕ್ಕಂಥದ್ದಿದೆ. ನಮ್ಮ ಗ್ರೀನ್ ರೆವಲ್ಯೂಷನ್, ಯಾರು ಮಾಂತೇಶ್, ಗ್ರೀನ್ ರೆವಲ್ಯೂಷನ್ ಸ್ವಾಮಿನಾಥನ್, ರೈಟ್, ಎಂ ಎಸ್ ಸ್ವಾಮಿನಾಥನ್ ಅವರು, ನೀವು ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಅವರು ಗ್ರೀನ್ ರೆವಲ್ಯೂಷನ್ನ ನಮ್ಮ ದೇಶಕ್ಕೆ ತರೋಕ್ಕಿಂತ ಮುಂಚೆ ನಾವು ಅಮೇರಿಕದಿಂದ ಗೋಧಿ ತರಿಸ್ಕೊಳ್ತಾ ಇದ್ವಿ, ಹಾಲಿನ ಪೌಡ್ರ್ ತರಿಸ್ಕೊಳ್ತಾ ಇದ್ವಿ. ನನಗೆ ನೆನಪಿದೆ, ನಾವು ಶಾಲೆಯಲ್ಲಿದ್ದಾಗ ನಮ್ಗೆ ಕೊಡ್ತಿದ್ದ ಉಪ್ಪಿಟ್ಟು, ಹಾಲು ಇದೆಲ್ಲ ಯಾವುದು ಅಂದರೆ ಅಮೇರಿಕದಿಂದ ಬರ್ತಿದ್ದಂತಹ ರವೆದು ಅಥವಾ ಆ ಪೌಡ್ರು ಅಮೇರಿಕದಿಂದ ಬರ್ತಿದ್ದಂಥದ್ದು. ಇಂಡಿಯನ್ನಲ್ಲಿ ಸಫಿಷಿಯನ್ಸಿ ಇರಲಿಲ್ಲ. ಬಟ್ ಟುಡೇ ಇವತ್ತೇನಾಗಿದೆ ಅಂದರೆ
ಬೇಕಾದಷ್ಟು ದೇಶಗಳಿಗೆ ಕೊಡೋವಷ್ಟನ್ನು ನಾವು ಬೆಳವಣಿಗೆ ಮಾಡೋ ಸಾಮರ್ಥ್ಯ ನಮ್ಮ ದೇಶದಲ್ಲಿ ಬಂದಿದೆ. ಜಮೀನೇನು ಜಾಸ್ತಿ ಆಗಿರೋ ನಮ್ಮದು, ಇರೋದೇ ಜಮೀನು. ಇನ್ನೂ ರೈತರ ಸಂಖ್ಯೆ ಕಡಿಮೆ ಆಗಿದೆ ಹಂಗೆ ನೋಡೋದಾದ್ರೆ. ಬಟ್ ವಿ ಹ್ಯಾವ್ ಅಚೀವ್ಡ್ ದ ಸೆಲ್ಫ್ ಸಫಿಷಿಯನ್ಸಿ ವಿತ್ ದಿಸ್ ಗ್ರೀನ್ ರೆವಲ್ಯೂಷನ್. ದಟ್ ಈಸ್ ಆ್ಯಕ್ಚುಲಿ. ಸೊ ಈ ಥರದ ಕಾಂಟ್ರಿಬ್ಯೂಷನ್ಸ್ ಇದೆಯಲ್ಲ, ದೇ ಆರ್ ಇಂಪಾರ್ಟೆಂಟ್. ಅಂತ ಸಾಮಾಜಿಕ ಜವಾಬ್ದಾರಿ ಬೇಕು. ನಿಮ್ಮದು ಡಿಜಿಟಲ್ ಸಾಕ್ಷರತೆ ಭಾಳ ಮುಖ್ಯ. ಆಲ್ ಆಫ್ ಯು ಮಸ್ಟ್ ಬಿ ಡಿಜಿಟಲಿ ಲಿಟ್ರೇಟ್. ಈಗ ನಮಗೆಲ್ಲ ಓಲ್ಡ್ ಏಜ್ ಟೀಚರ್ಸ್ ಏನಿರಲ್ಲ, ಇನ್ಕ್ಲೂಡಿಂಗ್ ಮೇ ಅಂತ ಅಂದ್ಕೊಳ್ಳಿ, ನನಗೆ ಸ್ವಲ್ಪ ಗೊತ್ತಿದೆ. ನಾನು ಅಟ್ಲೀಸ್ಟ್ ಲಿಟ್ರೇಟ್, ಡಿಜಿಟಲ್ ಲಿಟ್ರೇಟ್ ನಾನು, ಯಾಕೆಂದ್ರೆ ಸ್ವಲ್ಪ ಆನ್ಲೈನ್ ಕ್ಲಾಸ್ಗಳು ಮಾಡ್ತಿರ್ತೀನಿ. ಅದರಿಂದ ಐ ಥಿಂಕ್ ಐ ಆಮ್ ಡಿಜಿಟಲಿ ಲಿಟ್ರೇಟ್. ಇನ್ನು ಕೆಲವರನ್ನ ನೋಡಿ ಡಿಜಿಟಲಿ ಅವ್ರಿಗೆ ಏನೂ ಪರಿಚಯ ಇಲ್ಲ. ಅದು ನಮ್ಮ 4ನೇ ಕ್ಲಾಸಿಗೆ ಬರೋ ಹುಡುಗಗೆ ಕಂಪ್ಯೂಟರ್ ಆಪರೇಟ್ ಮಾಡೋಕ್ಕೆ ಬರುತ್ತೆ, ಅವನು ಇಂಟರ್ನೆಟನ್ನು ಓಪನ್ ಮಾಡ್ತಾನೆ, ಅದನ್ನೆಲ್ಲ ಸರ್ಚ್ ಮಾಡ್ತಾನೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ತರ್ತಾನೆ ಬೇಕಾದ್ರೆ ಕಾಪಿ. ಆದರೆ ಈ ಟೀಚರ್ಗೆ ಯಾವುದೂ ಗೊತ್ತಿಲ್ಲ. ಅವನಿಗೆ ಇಮೇಲ್ ಐ ಡಿ ಇರುತ್ತೆ, ಟೀಚರ್ ಯಾವ ಐ ಡಿನೂ ಇರೋಲ್ಲ. ಸೊ ಅವನಿಗೆ ಇಮೇಲ್ ಐ ಡಿ ಇರುತ್ತೆ, ಅವನ್ನೆಲ್ಲ ಓಪನ್ ಮಾಡ್ತಾನೆ, ಡೌನ್ಲೋಡ್ ಮಾಡೋ ಸಾಮರ್ಥ್ಯ ನಮ್ಮ 3-4ನೇ ಕ್ಲಾಸಿಗೆ ಬರೋ ಮಕ್ಕಳಲ್ಲಿದೆ. ಸಿ ಜನ್ರೇಷನ್ ಗ್ಯಾಪ್ ಇದೆ. ಅಷ್ಟು ಮಕ್ಕಳು ಇವತ್ತು ಅಷ್ಟು ಬೇಕು. ನಿಮ್ಮ ಮನೆಯಲ್ಲಿ ಅಬ್ಸರ್ವ್ ಮಾಡಿ, ನಿಮ್ಮ ಮನೆ ಸಣ್ಣ ಮಕ್ಕಳು ಬಳಸುವಷ್ಟು ವೇಗದಲ್ಲಿ ಮೊಬೈಲ್ನ ನಿಮಗೆ ಬಳಸಕ್ಕೆ ಬರೋದು. ಅದು ನನಗೆ ಬರೋಲ್ಲ ನೋಡೋದು. ಸಣ್ಣ ಮಕ್ಕಳು ಅಷ್ಟು ಫಾಸ್ಟ್ ಇರ್ತಾರೆ ಇವತ್ತು ನಾವು ನೋಡೋಂಥದ್ದು. ಸೊ ಇದು ಆ ಲಿಟ್ರಸಿ ಇವತ್ತು ಬೇಕಾಗುತ್ತೆ. ಎಸ್ಪೆಷಲಿ ಕೋವಿಡ್ ಬಂದ್ಮೇಲಂತೂ ಈಚ್ ಆ್ಯಂಡ್ ಎವ್ರಿ ಟೀಚರ್ ಮಸ್ಟ್ ಹ್ಯಾವ್ ದಿಸ್ ಡಿಜಿಟಲ್ ಲಿಟ್ರಸಿ. ಇಲ್ಲದೆ ಹೋದರೆ ಸ್ಕೂಲ್ನವ್ರು ಬೇಡಪ್ಪ ನಾಳೆಯಿಂದ ಬರೋದು ಅಂತ. ಯಾಕೆ ನಿಮಗೆ ಆನ್ಲೈನ್ ಪಾಠ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಾವೇನು ಮಾಡೋದು ನಿಮ್ಮಂಥ ಟೀಚರ್ಸ್ ಇಟ್ಕೊಂಡು ಅಂತೇಳಿ. ಮಕ್ಕಳು ಮನೆಯಲ್ಲಿ ಕೂತ್ಕೊಂಡು ಕಲಿತಾ ಇದ್ದಾರೆ ಅಂದರೆ ಐ ಥಿಂಕ್ ಐ ಮಸ್ಟ್ ಬಿ ಏಬಲ್ ಟು ಡೂ ದಟ್ ಅಲ್ವಾ. ಸೊ ಅಂತ ಡಿಜಿಟಲ್ ಲಿಟ್ರಸಿಯನ್ನು ಇವತ್ತು ನಾವು ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ. ಪ್ರತಿಯೊಬ್ಬರು ಅದನ್ನು ಬಳಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಇವತ್ತು ನಾವು ಅವರಲ್ಲಿ ಕಲಿಸ್ಬೇಕಾಗಿದೆ ಅಂತ. ಇಂತಹ ಮಹತ್ತರವಾದಂಥ ಉದ್ದೇಶಗಳನ್ನು ಇಟ್ಕೊಂಡು ಇದು ಬೆಳವಣಿಗೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸೊ ದೀಸ್ ಆರ್ ದಿ ಮೇಜರ್ ಏಮ್ಸ್ ಆಫ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ನಮ್ಮ ಆ ಕಮಿಟಿಯವರು ಏನು ತಯಾರು ಮಾಡಿದರು, ಅವರು ರೂಪಿಸಿದಂತಹ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಮುಖವಾದಂಥ ಉದ್ದೇಶಗಳು ಇಲ್ಲಿವರೆಗೆ ನಾವೇನು ಚರ್ಚಿಸಿದ್ವಿ ಅಂಥ ಪ್ರಮುಖ ಉದ್ದೇಶಗಳನ್ನು ಇಟ್ಕೊಂಡು ಅವ್ರು ರೂಪಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು ಶಾಲಾ ಶಿಕ್ಷಣಕ್ಕೆ ಬಂದರೆ ಇದರಲ್ಲಿ ಅವರು ಒಂದು 3-4 ಭಾಗದಲ್ಲಿ ಇದನ್ನು ಚರ್ಚಿಸಿದ್ದಾರೆ. ಮೊದಲನೇ ಭಾಗ ಶಾಲಾ ಶಿಕ್ಷಣ, 2ನೇ ಭಾಗ ಉನ್ನತ ಶಿಕ್ಷಣ, ಇನ್ನು ಕೆಲವು ಗಮನ ಹರಿಸಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಏರಿಯಾಸ್ ಯಾವ್ದು ಅನ್ನೋಂಥದ್ದು, ಟೆಕ್ನಾಲಜಿ ಇವೆಲ್ಲ ಬರ್ತವೆ. ಸೊ ಅಂಥವುಗಳು. ಮತ್ತು ಕೊನೆಯದು ವಾಟ್ ಆರ್ ದಿ ಮೊಡಾಲಿಟೀಸ್ ಟು ಅಚೀವ್ ಯುವರ್ ಗೋಲ್ಸ್ ಅಂತ, ಗುರಿಯನ್ನು ತಲುಪೋದಕ್ಕೆ ನಾವೇನೇನು ಮಾಡಬೇಕಾಗುತ್ತೆ ಅನ್ನೋದು. ಈ 4 ಭಾಗಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಅದು ನಾವು ವಿ ಆರ್ ಡಿಸ್ಕಸಿಂಗ್ ದಿ ಫಸ್ಟ್ ಪಾರ್ಟ್, ದಟ್ ಈಸ್ ಅಬೌಟ್ ದಿ ಸ್ಕೂಲ್ ಎಜುಕೇಷನ್. ಸ್ಕೂಲ್ ಎಜುಕೇಷನ್ ಇವತ್ತು ನಾವು ಏನು ಬದಲಾವಣೆ ಆಗಿದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿದ್ರೆ, ಪ್ರಾರಂಭಿಕ ಬಾಲ್ಯ ಶಿಕ್ಷಣ ಈಗ ನಮ್ಮ ನ್ಯಾಷನಲ್ ಪಾಲಿಸಿ ಪ್ರಕಾರ, ಇಂದಿನ ನ್ಯಾಷನಲ್ ಪಾಲಿಸಿ ಪ್ರಕಾರ ನಮ್ಮ ನ್ಯಾಷನಲ್ ಎಜುಕೇಷನ್ ಸಿಸ್ಟಮ್ ಎಲ್ಲಿಂದ ಪ್ರಾರಂಭ ಆಗ್ತಿತ್ತು? ಅಫಿಷಿಯಲ್ ಎಜುಕೇಷನ್ ಎಲ್ಲಿಂದ ಪ್ರಾರಂಭ ಆಗ್ತಿತ್ತು? ಅಫಿಷಿಯಲ್ ಎಜುಕೇಷನ್ ಪ್ರಾರಂಭ ಆಗ್ತಿತ್ತು 6 to 14, 6ರಿಂದ 14ರವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ನಾವೇನು ಹೇಳಿದ್ವಲ್ಲ. ಸೊ ಅದು ನಮ್ಮ ಆಬ್ಲಿಗೇಷನ್ ಆಫ್ ದಿ ಕಂಟ್ರಿ. ಅದ್ರ ಕೆಳಗಿಂದ ಇರಲಿಲ್ಲ, ಇದು ವಾಲಂಟ್ರಿ ಇತ್ತು. ಯಾವುದು ನರ್ಸರಿ, LKG, UKG ಏನಿತ್ತಲ್ಲ ವಾಲಂಟ್ರಿ. ನೀವು ಬೇಕಾದರೆ ಓದ್ಬೋದು, ಓದದೇ ಇದ್ರೂ ತೊಂದರೆ ಇಲ್ಲ. ಡೈರೆಕ್ಟ್ಲಿ ಯು ಕ್ಯಾನ್ ಜಾಯಿನ್ ಫಸ್ಟ್ ಸ್ಟ್ಯಾಂಡರ್ಡ್ ಅನ್ನೋ ನಿಟ್ಟಿನಲ್ಲಿ ಇಲ್ಲಿವರೆಗೆ ಇತ್ತು. ಮತ್ತು ಗೌರ್ಮೆಂಟ್ನ ಆಬ್ಲಿಗೇಷನ್ ಇರಲಿಲ್ಲ ಅದಕ್ಕೆ. ಯಾವುದಕ್ಕೆ? LKG, UKG ಕ್ಲಾಸಸ್ಗಳಿಗೆ ಗೌರ್ಮೆಂಟ್ ಆಬ್ಲಿಗೇಷನ್ ಇರಲಿಲ್ಲ. ಗೌರ್ಮೆಂಟ್ ಯಾವ ಗ್ರ್ಯಾಂಟು ಕೊಡ್ತಾ ಇರಲಿಲ್ಲ. ನೋಡೋದು ಯಾವುದೇ ರೀತಿಯ ಗ್ರ್ಯಾಂಟ್ಸು ಇರಲಿಲ್ಲ ಅದಕ್ಕೆ. ಆದರೆ ಏನು ಅಂದರೆ ಮಕ್ಕಳ ಕಲ್ಯಾಣ ಇಲಾಖೆಯವರು ಅಂಗನವಾಡಿಗಳು ಅಂತ ಪ್ರಾರಂಭ ಮಾಡಿ ಅದರಲ್ಲಿ ಒಂದಿಷ್ಟು ಏನೋ ಸ್ಯಾಲರಿ ಕೊಟ್ಟು ಅದು ನಡೆಸ್ತಾ ಇತ್ತು ಅಷ್ಟೇ, ಬಿಟ್ಟರೆ ಸರ್ಕಾರದ ಆಬ್ಲಿಗೇಷನ್ ಇರಲಿಲ್ಲ ಅದಕ್ಕೆ. ಆದರೆ ಈಗ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ನಮ್ಮ ಫಾರ್ಮಲ್ ಎಜುಕೇಷನ್ ಪ್ರಾರಂಭ ಆಗೋದಿಲ್ಲ ಅಂದರೆ ಅದೊಂದು 3 years 3ನೇ ವರ್ಷದಿಂದ ಪ್ರಾರಂಭ ಆಗುತ್ತೆ. ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅಂದರೆ ಅಪ್ ಟು 18 years. 3 to 18 ಏನಿದೆಯಲ್ಲ, ದಟ್ ಕಮ್ಸ್ ಅಂಡರ್ ದಿ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆಫ್ ದಿಸ್ ಕಂಟ್ರಿ. ನಾವು ಇಲ್ಲಿವರೆಗೆ ಇದ್ದಿದ್ದು 6 to 14 ಮಾತ್ರ. 1ನೇ ಕ್ಲಾಸಿಂದ 8ನೇ ಕ್ಲಾಸ್ ಮೇಲೆ ಮುಗೀತು. ಮುಂದಕ್ಕೆ ಬೇಕಾದ್ರೆ ನೀವು ಹೋಗ್ಬೋದು, ಬೇಡ ಆದರೆ ಬಿಡ್ಬೋದು. ಈಗ ಆಗಿಲ್ಲ. ದೇ ಹ್ಯಾವ್ ಟು ಗೋ, ದೇ ಕ್ಯಾನ್ ಗೆಟ್ ಫ್ರೀ ಎಜುಕೇಷನ್ ಅಪ್ ಟು ದಿ
12th ಸ್ಟ್ಯಾಂಡರ್ಡ್ ಅಪ್ ಟು 12th ಸ್ಟ್ಯಾಂಡರ್ಡ್ ಫ್ರಮ್ ಪ್ರಿ ಕೆ ಜಿ. ಸೊ ಪ್ರಿ ಕೆ ಜಿ ಅಥವಾ ನರ್ಸರಿ ಅಂತ ಏನು ಕರಿತೀವಿ, ಪ್ಲೇ ಗ್ರೂಪ್, ಬೇರೆ ಬೇರೆ ಹೆಸರುಗಳು ಕರಿತೀವಿ, ನರ್ಸರಿ ಅಂತೀವಿ, ಪ್ಲೇ ಗ್ರೂಪ್ ಅಂತೀವಿ. ಅಲ್ಲಿಂದ ಪ್ರಾರಂಭವಾಗಿ ಈ 12th ಸ್ಟ್ಯಾಂಡರ್ಡ್ವರೆಗೆ, ಇನ್ಮೇಲೆ ಪಿ ಯು ಸಿ ಅನ್ನೋ ಕಾನ್ಸೆಪ್ಟು ಹೋಗುತ್ತೆ. 12th ಸ್ಟ್ಯಾಂಡರ್ಡ್ವರೆಗೆ 3 to 18 ಇಯರ್ಸ್ ಏನಿದೆಯಲ್ಲ, ದ್ಯಾಟ್ ಕಮ್ಸ್ ಅಂಡರ್ ದಿ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್. ಇನ್ನು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅನ್ನುವಂಥದ್ದು ಅಲ್ಲಿಂದ ಅಲ್ಲಿವರೆಗೂ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿ ನಮ್ಮ RTE ಇದೆಯಲ್ಲ, RTE ಈಗ ಅಲ್ಲಿಂದ ಅಲ್ಲಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ. RTE ಮೊದಲೇನಿತ್ತು ಅಂತಂದರೆ ಓನ್ಲಿ ಅಪ್ ಟು 8, 9ನೇ ಕ್ಲಾಸಿಗೆ ಬಂದರೂ ಕೊಡ್ತಾ ಇರಲಿಲ್ಲ ಅವರು ಸರ್ಕಾರದಿಂದ. ಈಗ ಅಪ್ ಟು 12. RTE is extended from 3 years to 18 years. ಸೊ ಆ ರೀತಿಯಾಗಿ RTE ಇದೆ. ಈ ನೀತಿಯನ್ನು ನೋಡುವಂಥದ್ದು ಏನಪ್ಪ ಅಂದರೆ, ಈ ಪೂರ್ವ ಬಾಲ್ಯದ ಪ್ರಾರಂಭಿಕ ಬಾಲ್ಯ ಶಿಕ್ಷಣಕ್ಕೆ, ಆರೈಕೆಯ ಶಿಕ್ಷಣ, ಪ್ರಾರಂಭಿಕ ಬಾಲ್ಯದ ಶಿಕ್ಷಣ ಅಂತ ಏನು ಕರೀತೇವೆ, ಇದು 3 ರಿಂದ 6 ವರ್ಷದ ವಯೋಮಾನದ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ 2025 ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅನ್ನೋದು ಇದರ ಉದ್ದೇಶ ಇದೆ. 3 ರಿಂದ 6 ವರ್ಷ ಅಂತಂದರೆ ಇನ್ನೂ 1ನೇ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ನಮ್ಮ ನರ್ಸರಿ, LKG, UKG ಅಂತ ಏನು ಕರೀತೀವಿ. ಸೊ ಆ ಕ್ಲಾಸ್ಗಳು ಪ್ರೀ ಪ್ರೈಮರಿ ಕ್ಲಾಸಸ್ ಏನಿದೆಯಲ್ಲ, ಈ ಪ್ರೀ ಪ್ರೈಮರಿ ಕ್ಲಾಸಸ್ಗಳನ್ನು 3 ರಿಂದ 6 ವರ್ಷದ್ದು 25ನೇ ಇಸ್ವಿ ಒಳಗಾಗಿ ಈ ದೇಶದ ಪ್ರತಿಯೊಂದು ಮಗುವಿಗೂ ಸಹ ಆ ಶಿಕ್ಷಣವನ್ನು ನೀಡಬೇಕು ಅನ್ನೋಂಥ ಗುರಿಯನ್ನು ಹಾಕ್ಕೊಂಡಿದೆ. ಪ್ರತಿಯೊಬ್ಬರು ಶಾಲೆಗೆ ಬರಬೇಕು, ಪ್ರತಿಯೊಬ್ಬರು ಆ ಶಿಕ್ಷಣವನ್ನು ಪಡಿಬೇಕು ಅನ್ನೋದು. ಅದು ಅಂಗನವಾಡಿನಲ್ಲಿರಲಿ ಅಥವಾ ಯಾವುದೋ ನರ್ಸರಿ ಸ್ಕೂಲಲ್ಲಿರಲಿ ಅಥವಾ ಇನ್ಯಾವುದೇ ಸ್ಕೂಲಲ್ಲಿರಲಿ. ಸೊ ಎಲ್ಲ ಕಡೆಯೂ ಅಂಥ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡುವ ಮೂಲಕ ಆ 3 ರಿಂದ 6 ವರ್ಷಗಳವರೆಗೆ ಶಿಕ್ಷಣವನ್ನು ಪಡಿಬೇಕು ಅನ್ನೋಂಥದ್ದನ್ನು ಇದರಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಅದನ್ನು ಹಮ್ಮಿಕೊಳ್ಳೋದಕ್ಕಾಗಿ ಹೆಚ್ಚಿನ ಬಂಡವಾಳ ಹೂಡಿಕೆ ಮತ್ತು ಹೊಸ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಬಂಡವಾಳ ಹೂಡಿಕೆ ಅಂತಂದರೆ ಹೇಳಿದ್ನಲ್ಲ, ಅದು ಗ್ರ್ಯಾಂಟ್ ಇರಲಿಲ್ಲ, ಇನ್ಮೇಲೆ ಅದಕ್ಕೆ ಗ್ರ್ಯಾಂಟ್ ಬರುತ್ತೆ. ನಿಮ್ಮ ಗ್ರ್ಯಾಂಟೆಡ್ ಸ್ಕೂಲಲ್ಲಿ ನೀವು ಅಲ್ಲಿಂದನೇ, ಈಗ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳು ಅಲ್ಲಿಂದ ಪ್ರಾರಂಭ ಆಗುತ್ತೆ, ಇನ್ಮೇಲೆ ಅಲ್ಲಿಂದ ಪ್ರಾರಂಭ ಆಗುತ್ತೆ, ನರ್ಸರಿಯಿಂದ ಪ್ರಾರಂಭ ಆಗುತ್ತೆ. ಈಗ ನಾಟ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್. ಇಲ್ಲಿವರೆಗೆ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಪ್ರಾರಂಭ ಆಗ್ತಿದ್ದು ಓನ್ಲಿ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್. ಈಗ ಆಗಿಲ್ಲ, 3 ವರ್ಷ, 3ನೇ ವರ್ಷ, 4ನೇ ವರ್ಷ, 5ನೇ ವರ್ಷನೂ ಒಂದು ಸ್ಕೂಲಲ್ಲೇ ಇರ್ತಾನೆ. ಸೊ ಅಲ್ಲಿಂದನೇ ನಿಮ್ಮ ಎಜುಕೇಷನ್ ಪ್ರಾರಂಭ ಆಗುತ್ತೆ ಮಗುವಿಗೆ. ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅಲ್ಲಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ಈಗ ನಾವು ಸ್ಕೂಲ್ಗಳಲ್ಲಿ ಆಲ್ರೆಡಿ ಇಂಥ ಸ್ಕೂಲ್ಗಳಲ್ಲಿ ಈಗ ಆಲ್ರೆಡಿ ನಿಮ್ದಿದೆ. LKG, UKG ಇದ್ದರೆ ಕೆಲವು ಕಡೆ ನರ್ಸರಿ ಇರುತ್ತೆ, ಕೆಲವು ಕಡೆ ಇರೋಲ್ಲ. ಐ ಥಿಂಕ್ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ನರ್ಸರಿಯಿಂದನೇ ನಮ್ಮ ಕ್ಲಾಸಸ್ಗಳನ್ನು ನಾವು ಪ್ರಾರಂಭ ಮಾಡಬೇಕಾಗುತ್ತೆ. ಅದಕ್ಕೆ ಈ ನರ್ಸರಿ ಟೀಚರ್ಸ್ಗಳಿಗೆ ಟ್ರೈನಿಂಗ್ ಕೊಡೋದಕ್ಕೆ ಬಹಳಷ್ಟು ಯೋಜನೆಗಳನ್ನು ರೂಪಿಸ್ಕೊಂಡಿದ್ದಾರೆ. ಅಂಗನವಾಡಿ ಟೀಚರ್ಸ್ಗಳಿಗೆ ಟ್ರೈನಿಂಗ್. ಯಾಕೆ ಇದು ಎಲ್ಲಿವರೆಗೆ ಅಂತಂದರೆ, ನಿಮಗೆ ನಂತರ ಬಂದಾಗ ಟೀಚರ್ ಎಜುಕೇಷನ್ ಬಂದಾಗ ಹೇಳ್ತೀನಿ, 30ನೇ ಇಸ್ವಿಯ ನಂತರ ನಿಮ್ಮ LKG, UKG ಕ್ಲಾಸ್ ಮಾಡೋರು ಯಾರಪ್ಪ ಅಂತಂದರೆ ದೇ ಆರ್ B.Ed ಟ್ರೈನ್ಡ್ ಗ್ರಾಜ್ಯುಯೇಟ್ಸ್. ನರ್ಸರಿ, LKG, UKGಗೆ ಕ್ಲಾಸಸ್ ಮಾಡೋದಕ್ಕೆ ಬೇಕಾಗಿರೋ ಟೀಚರ್ಸ್ ಯಾರು ಅಂದರೆ ದೇ ಆರ್ ದಿ B.Ed ಟ್ರೈನ್ಡ್ ಟೀಚರ್ಸ್, ಸ್ಪೆಷಲಿ ಟ್ರೈನ್ಡ್ ಫಾರ್ ಟೀಚಿಂಗ್ ಪ್ರೀ KG ಕ್ಲಾಸಸ್, ಪ್ರೀ ನರ್ಸರಿ ಕ್ಲಾಸಸ್ಗಳನ್ನು ಟೀಚ್ ಮಾಡೋದಕ್ಕೆ ಅವರಿಗೆ ಟ್ರೈನಿಂಗ್ ಮಾಡ್ತಾರೆ. ಸೊ ಅದಕ್ಕೆ ಅಂಥ ಟ್ರೈನಿಂಗಿಗೆ ಭಾಳಷ್ಟು ಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಅಂಗನವಾಡಿನಲ್ಲಿ ಅಂಥ ಮಕ್ಕಳಿಗೆ ಟೀಚರ್ಸ್ ಟ್ರೈನಿಂಗ್. ನೆಕ್ಸ್ಟ್ ಇನ್ನು 2ನೇದು 1 ರಿಂದ 5ನೇ ತರಗತಿಯವರೆಗೆ, 1 ರಿಂದ 5ನೇ ತರಗತಿಯವರೆಗೆ ಸಾಕ್ಷರತೆ ಮತ್ತು ಗಣಿತ ಕೌಶಲ್ಯಗಳ ಕಲಿಕೆಗೆ ಸುಭದ್ರ ಅಡಿಪಾಯವನ್ನು ಹಾಕ್ತಾರೆ. ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಅಂತ ಕರಿತೀವಿ. ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಪ್ರತಿಯೊಬ್ಬರನ್ನು ಸಾಕ್ಷರನ್ನಾಗಿ ಮಾಡ್ತಕ್ಕಂಥದ್ದು ಇದರ ಉದ್ದೇಶ. ಎಲ್ಲಿಗೆ 5ನೇ ಕ್ಲಾಸಿಗೆ ಅವ್ರು ಬರೋಷ್ಟೊತ್ತಿಗೆ ಪ್ರತಿಯೊಬ್ಬನಲ್ಲೂ ಒಂದು ಭಾಷಾ ಸಾಮರ್ಥ್ಯ ಮತ್ತು ಗಣಿತ ಕೌಶಲ್ಯ ಬರಬೇಕು. 25ನೇ ಇಸ್ವಿ ಒಳಗೆ ಹೊರಗೆ ಬರ್ತಕ್ಕಂಥ 5ನೇ ಕ್ಲಾಸನ್ನು ಮುಗಿಸಿ ಹೊರ ಬರ್ತಕ್ಕಂಥ ಪ್ರತಿಯೊಬ್ಬ ಹುಡುಗನು ಓದು ಬರಹ ಬರಬೇಕು ಅವನಿಗೆ, ಮತ್ತು ಅವನಿಗೆ ವ್ಯಾವಹಾರಿಕ ಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ಗಣಿತವನ್ನು ಪ್ರತಿಯೊಬ್ಬನು ಕಲಿತಬೇಕು. ವ್ಯವಹಾರಿಕ ಜ್ಞಾನಕ್ಕೆ ಏನು ಬೇಕೋ ಅದನ್ನು ಸಂಪೂರ್ಣವಾಗಿ ಪ್ರತಿಯೊಬ್ಬ ಮಗು ಕಲಿಯೋ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋಂಥದ್ದು. ಸೊ ಅದರಿಂದ ಇಟ್ಸ್ ಕಂಪಲ್ಸರಿ ಫಾರ್ ಡೆವಲಪಿಂಗ್ ದಿಸ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಇನ್ ಈಚ್ ಆ್ಯಂಡ್ ಎವ್ರಿ ಚೈಲ್ಡ್ ಬೈ ದಿ 2025. ಅವನು ಶಾಲೆಯಿಂದ ಹೊರಗೆ ಉಳಿತಾನೆ ಅನ್ನೋ ಪ್ರಶ್ನೆನೇ ಇಲ್ಲ. ಪ್ರತಿಯೊಂದು ಮಗುವನ್ನು ಶಾಲೆಗೆ ಬರಬೇಕು, ಪ್ರತಿಯೊಬ್ಬರಿಗೂ ಇಂಥ ಸಾಮರ್ಥ್ಯಗಳನ್ನು ಬೆಳೆಸಬೇಕು ಅನ್ನೋಂಥ ಗುರಿಯನ್ನು ಹಾಕ್ಕೊಂಡಿದ್ದಾರೆ. ಅದಕ್ಕೆ ಶಾಲೆಗಳಲ್ಲಿ ಇದಕ್ಕೆ ಸ್ಪೆಷಲಿ ಟ್ರೈನ್ ಟೀಚರ್ಸ್ಗಳಿರ್ತಾರೆ, ಅವರು ಅಲ್ಲಿವರೆಗೆ ನಿಮ್ಗೆ 5 ಸ್ಟ್ರೀಮ್ ನೆಕ್ಸ್ಟ್ ಬರ್ತೀನಿ, ಸ್ಟ್ರೀಮ್ ಹೇಗೆ ಚೇಂಜ್ ಆಗುತ್ತೆ ಅಂತೇಳಿ ಫಸ್ಟ್ 5 ಇಯರ್ಸ್ ಇರುತ್ತೆ, ನೆಕ್ಸ್ಟ್ 3, 4, 5 ಇರುತ್ತೆ. ಅಲ್ಲಿವರೆಗೂ ಅವರು ಈ ಒಂದು ಟ್ರೈನಿಂಗನ್ನು ಪಡ್ಕೊಳ್ಬೇಕು. ನೆಕ್ಸ್ಟ್ ಸಾಕ್ಷರತೆ ಮತ್ತು ಗಣಿತ ಕೌಶಲ್ಯಗಳಿಗೆ ಸುಭದ್ರ ಅಡಿಪಾಯ. ನೆಕ್ಸ್ಟ್
ಇದು ಭಾಳ ಇಂಪಾರ್ಟೆಂಟ್ ಆಗಿ ಶಾಲಾ ಶಿಕ್ಷಣಕ್ಕಾಗಿ ಹೊಸ ಪಠ್ಯಕ್ರಮ ಮತ್ತು ಬೋಧನಾ ಕ್ರಮಗಳನ್ನು ಇದರಲ್ಲಿ ಅಳವಡಿಸಿದ್ದಾರೆ. ಹೊಸ ಪಠ್ಯಕ್ರಮ ಯಾವುದು ಅಂದರೆ ಇಲ್ಲಿವರೆಗೆ ನಾನು ಆಗಲೇ ಹೇಳ್ತೀನಿ ನಿಮಗೆ 10+2 ಪ್ಯಾಟರ್ನ್ ಇಲ್ಲಿವರೆಗೆ 10 ವರ್ಷದ ಕಾಮನ್ ಸ್ಕೂಲಿಂಗು 2 ಇಯರ್ ಪ್ರಿ ಯೂನಿವರ್ಸಿಟಿ ಇಂಟರ್ಮೀಡಿಯೇಟು ಬೇರೆ ಹೆಸರಲ್ಲಿ ಕರೀತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಅದು 10+2 ವಾಸ್ ದಿ ಕಾಮನ್ ಸಿಸ್ಟಮ್ ಥ್ರೂ ಔಟ್ ದಿಸ್ ಕಂಟ್ರಿ. ಈಗ ಅದು ಏನಾಯಿತು ಅಂತಂದರೆ 5+3+3+4. ಈಗ ನೋಡೋದು 5 ಇಯರ್ಸ್ ಯಾವುದಪ್ಪ ಅಂತಂದರೆ ನಮ್ಮಲ್ಲಿ ನೋಡೋವಂಥದ್ದು ನರ್ಸರಿ, LKG, UKG 1 and 2. ಇದು 5 ವರ್ಷ ಫಸ್ಟ್ ಲೆವೆಲ್. ದೇ ಹ್ಯಾವ್ ಟು ಬಿ ಟಾಟ್ ಬೈ ಜನರಲ್ ಟೀಚರ್ಸ್. ಅಲ್ಲಿ ಎಲ್ಲ ಸಬ್ಜೆಕ್ಟ್ನೂ ಅವರೇ ಟೀಚ್ ಮಾಡ್ಬೋದು. ಮಾಡೋರಿದೆಯಾ ಜನರಲ್ ಟೀಚರ್ಸ್ಗಳಿಂದ ತಯಾರು ಮಾಡಬೇಕಾಗುತ್ತೆ ನಾವು. ಸೊ ದೇ ಆರ್ ಟೀಚಿಂಗ್ ದಿ ಫಸ್ಟ್ 5 ಕ್ಲಾಸಸ್ ನರ್ಸರಿ, LKG, UKG 1 and 2. ದಿಸ್ ಇಸ್ ದಿ 5. ನೆಕ್ಸ್ಟ್ 3 ಯಾವುದು ಅಂತಂದರೆ 3rd, 4th and 5th. ದಿಸ್ ಇಸ್ ಅವರ್ ಪ್ರೈಮರಿ, ಲೋಯರ್ ಪ್ರೈಮರಿ ಅಂತ ಕರೀತೀವಲ್ಲ. ಲೋಯರ್ ಪ್ರೈಮರಿ ಇಸ್ 3rd, 4th and 5th. 3, 4, 5. ಸೊ ಇದು ಒಂದು ಲೆವೆಲ್ ನಾವು ನೋಡೋದು. ನೆಕ್ಸ್ಟ್ 3 ಇಯರ್ಸ್ ಯಾವುದು ಅಂದರೆ 6th, 7th, 8th. ದಿಸ್ ಇಸ್ ಅವರ್ ಮಿಡ್ಲ್ ಸ್ಕೂಲ್ ಅಂತ ಕರಿತೀವಿ. ಹೈಯರ್ ಪ್ರೈಮರಿ ಅಥವಾ ಮಿಡ್ಲ್ ಸ್ಕೂಲ್ ಅಂತ ಕರಿತೀವಿ. ದಟ್ ಈಸ್ 6th, 7th and 8th. 6, 7, 8ನೇ ತರಗತಿ ಏನಿದಾವಲ್ಲ. ಸೊ ದಟ್ ಈಸ್ ದಿ 3 ಇಯರ್ಸ್. ನೆಕ್ಸ್ಟ್ 4 ಇಯರ್ಸ್ ಯಾವತ್ತಪ್ಪ ಅಂದರೆ 9, 10, 11, 12 ಕ್ಲಾಸ್. ನೋ ಸಪರೇಟ್ PUC ಹಿಯರ್ ಆಫ್ಟರ್. ಇಲ್ಲಿ ನಂತರ PUC ಅಂತೇಳಿ ಇಂಡಿಪೆಂಡೆಂಟ್ PU ಕಾಲೇಜ್ಗಳು ಇರೋದೇ ಇಲ್ಲ. ಈಗಿರೋ PU ಕಾಲೇಜ್ಗಳು ಉಳಿಸ್ಕೊಳ್ಬೇಕು ಅಂದರೆ ದೇ ಹ್ಯಾವ್ ಟು ಸ್ಟಾರ್ಟ್ 9th and 10th ಕ್ಲಾಸಸ್. 9th and 10th, 11th and 12th ಅನ್ನು ನಡೆಸಬೇಕು ಅವರು. ಈಗ ಯಾರು 9th and 10th ಇದೆಯೋ ದೇ ಹ್ಯಾವ್ ಟು ಸ್ಟಾರ್ಟ್ 11th and 12th ಕಂಪಲ್ಸರಿ. ಅವರು ಅದನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಸೆಕೆಂಡರಿ ಕ್ಲಾಸಸ್ಸನ್ನು. ಇಲ್ಲ ಅವರು 8th ಕ್ಲೋಸ್ ಮಾಡ್ಕೊಂತೀವಿ ಅಂದರೆ ಸರಿ, ನಾನು 8th ಅಷ್ಟೇ ನಡೆಸ್ತೀನಿ ಅಂತ. ನೀವು 9th and 10th ಇರಬೇಕು ಅನ್ನೋದಾದ್ರೆ ನಿಮ್ಮಲ್ಲಿ ಟು ಸ್ಟಾರ್ಟ್ ದಿ 11th and 12th. ಸೊ ಅಲ್ಲಿವರೆಗೆ ನಿಮಗೆ ಇದು 5+3+3+4 ಮಾದರಿನಲ್ಲಿ ಇವತ್ತು ಇದನ್ನು ಬುಕ್ಸ್ ಆರ್ ನಾಟ್ ಕಂಪಲ್ಸರಿ ಫಾರ್ ದೆಮ್. ಓನ್ಲಿ ಒಂದು ಫ್ರೇಮ್ ವರ್ಕ್ ಕೊಡ್ತಾರೆ. ಆ ಫ್ರೇಮ್ ವರ್ಕನ್ನು ಆಧರಿಸಿ ಕೆಲವು ಬುಕ್ಸ್ಗಳನ್ನು ತಯಾರು ಮಾಡ್ಬೋದು. ಬಟ್ ಕಂಪಲ್ಸರಿ ಅವರಿಗೆ ಎಕ್ಸಾಮಿನೇಷನ್ಸ್ ಅಂತ ಇಲ್ಲ. ಎಕ್ಸಾಮಿನೇಷನ್ಸ್ ಅಂತ ಹೇಳಿ ಕಂಪಲ್ಸರಿ ಈಗ ನಾವು LKG ಎಕ್ಸಾಮು, PKG ಎಕ್ಸಾಮು ಮಾಡ್ತೀವಲ್ಲ, ನೋ ಸಚ್ ಎಕ್ಸಾಮಿನೇಷನ್ಸ್. ಸೊ 3ನೇ ಕ್ಲಾಸ್ನ ಕೊನೆಯಲ್ಲಿ ಒಂದು ಸಾರಿ ಅವರಿಗೆ ನಮ್ಮ ಸ್ಕೂಲ್ ಲೆವೆಲ್ ಎಕ್ಸಾಮಿನೇಷನ್ 3ನೇ ಕ್ಲಾಸ್ನ ಕೊನೆಯಲ್ಲಿ ನೋಡುವಂಥದ್ದು. ಸೊ ಅದಕ್ಕೆ ಇಲ್ಲಿ 1 and 2 ಇವೇ ಇಲ್ಲ. 1 and 2 ಅವರಿಗೆ ಏನು ಈ ಕಂಪಲ್ಸರಿ ಎಕ್ಸಾಮಿನೇಷನ್ ಅನ್ನೋಂಥದ್ದು ಇರವೇ ಇಲ್ಲ. ಅವರಿಗೆ ಓನ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ಆ ಮಕ್ಕಳಿಗೆ ಕಲಿಸೋದು, ಆಟಗಳ ಮೂಲಕ ಪ್ಲೇವೇ ಮೆಥಡಲ್ಲಿ ಆ ಮಕ್ಕಳನ್ನ ಕಲಿಸ್ತಕ್ಕಂಥದ್ದು, ಎಕ್ಸ್ಪೀರಿಯನ್ಸಸ್ ಮೂಲಕ ಕಲಿಸ್ತಕ್ಕಂಥದ್ದು, ಫೀಲ್ಡ್ ವಿಸಿಟ್ಸ್ ಮೂಲಕ ಕಲಿಸ್ತಕ್ಕಂಥದ್ದು. ದ್ಯಾಟ್ಸ್ ಹೌ ಯು ಆರ್ ಟು ಟ್ರೈನ್ ದಿ ಸ್ಟೂಡೆಂಟ್ಸ್. ಸೊ ಅಲ್ಲಿ ನಾವು ನೋಡ್ತಕ್ಕಂಥದ್ದು. ನೆಕ್ಸ್ಟ್ ಬಂದಾಗ 3, 4, 5ಕ್ಕೆ ಏನು ಬರ್ತಾರೆ. ಸೊ ಈ ಲೆವೆಲ್ನಲ್ಲಿ ಆ್ಯಕ್ಚುಲಿ ಬುಕ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ. 3rd, 4th, 5th ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಲ್ಯಾಂಗ್ವೇಜಸ್ಸು, ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸೈನ್ಸ್ ಏನಿದೆಯಲ್ಲ ಇದು ಇಂಟ್ರೊಡ್ಯೂಸ್ ಆಗೋದು ಆ ಕ್ಲಾಸಿಗೆ ಬಂದಾಗ. 3rd, 4th, 5th ಬಂದಾಗ ಮಾತ್ರ ಅವರಿಗೆ ಅವುಗಳು ಬುಕ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ. ಇಲ್ಲೂ ಹೆಚ್ಚಾಗಿ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗು ಆ ಥರದಕ್ಕೆ ಹೆಚ್ಚು ಒತ್ತಿದೆ. ಡಿಸ್ಕವರಿ ಲರ್ನಿಂಗು, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗು ಇಂಥವುಗಳಿಗೆ ಹೆಚ್ಚು ಅವಕಾಶ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ದಟ್ ಇಸ್ ದಿ ನೆಕ್ಸ್ಟ್ ಲೆವೆಲ್. ಇನ್ನು 6th, 7th, 8th ಅದು ಅದರಲ್ಲಿ ಏನು ಹೇಳ್ತಾನೆ, ನಿಮ್ಮ ನರ್ಸರಿಯಿಂದ ಹಿಡಿದು ಈ 5ನೇ ಕ್ಲಾಸ್ನವರೆಗೆ ದೇ ಹ್ಯಾವ್ ಟು ಲರ್ನ್ ಥ್ರೂ ದಿ ರೀಜನಲ್ ಲ್ಯಾಂಗ್ವೇಜ್ ಮೀಡಿಯಮ್. ಮದರ್ ಟಂಗಲ್ಲೇ ಕಲಿಬೇಕು, ಅವರು ಮಾತೃಭಾಷೆಯಲ್ಲೇ ಅವ್ರ ಮಕ್ಕಳು ಕಲಿಬೇಕು ಅನ್ನೋಂಥದ್ದನ್ನ ಹೇಳ್ತಾನೆ. ಸೊ ಎಷ್ಟು ಅಂತಂದರೆ ಎಷ್ಟು ವರ್ಷ ಆಗುತ್ತೆ? 8 ವರ್ಷಗಳು. ಅಪ್ ಟು 5th ಅಂತಂದರೆ 8 ವರ್ಷ. ಈಗ 8 ವರ್ಷಗಳ ಕಾಲ ಮಗು ಮಾತೃಭಾಷೆನಲ್ಲೇ ಕಲಿಬೇಕು. ಯಾಕಂದರೆ ಬೈ ದಿ ಸ್ಟಡೀಸ್ ಅದಕ್ಕೆ ಪ್ರೂವ್ ಆಗಿರೋದು ಏನಪ್ಪ ಅಂದರೆ, ಯಾವ ಮಗು ತನ್ನ ಮಾತೃಭಾಷೆಯಲ್ಲಿ ಚೆನ್ನಾಗಿ ಕಲಿತಾನೆ, ಐ ಥಿಂಕ್ ದೇ ಆರ್ ಏಬಲ್ ಟು ಅಚೀವ್ ಬೆಟರ್ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದರೆ ಚೀನಾ, ರಷ್ಯಾ, ಜಪಾನ್. Even they get their higher education in the regional language medium. They achieve great things in science and technology. ಎಲ್ಲ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿರೋರು ಯಾರಪ್ಪ ಅಂದರೆ those who are learned in their mother tongue, not in foreign language. ಅದರಿಂದ
ಈಗ ನಮ್ಮ ಎಜುಕೇಷನಿಸ್ಟ್ಸು ಇದನ್ನು ಮನಗಂಡೇನು ಮಾಡಿದ್ದಾರೆ ಅಂದರೆ ಫಸ್ಟ್ 8 ಇಯರ್ಸು ಪ್ರತಿಯೊಂದು ಮಗುನೂ ಮಾತೃಭಾಷೆಯನ್ನು ಕಲಿಬೇಕು. 6ನೇ ಕ್ಲಾಸಿಂದ ನಿಮ್ಗೆ ಆಪ್ಷನ್ ಇದೆ, ಬೇಕಾದರೆ 8ನೇ ಕ್ಲಾಸ್ವರೆಗೂ ನೀವು ರೀಜನಲ್ ಲ್ಯಾಂಗ್ವೇಜನ್ನು ಕಂಟಿನ್ಯೂ ಮಾಡ್ಬೋದು ಅಪ್ ಟು 8th ಸ್ಟ್ಯಾಂಡರ್ಡ್. ಮತ್ತು 6, 7, 8 ಏನಿದೆಯಲ್ಲ ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಬೇಡ ಅಂದರೆ ನೀವು ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ಬೋದು 6, 7, 8. ಆ ಸಂದರ್ಭದಲ್ಲಿ ವಿವಿಧ ಭಾಷೆಗಳನ್ನು ಕಲಿಯೋದಕ್ಕೆ ಅವಕಾಶ ಇದೆ. ಬರೀ ನಮ್ಮ 3 ಲ್ಯಾಂಗ್ವೇಜ್ ಫಾರ್ಮುಲಾ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಫ್ರಮ್ ದಿ ನರ್ಸರಿ 3 ಲ್ಯಾಂಗ್ವೇಜ್ ಫಾರ್ಮುಲಾ ಪ್ರಾರಂಭ ಆಗುತ್ತೆ. ಈಗ ನಮ್ಮಲ್ಲಿರೋ 3 ಲ್ಯಾಂಗ್ವೇಜ್ ಫಾರ್ಮುಲಾ ಯಾವುದು ಅಂತಂದರೆ, ಈಗ ನಮ್ಮ ಸ್ಕೂಲ್ಗಳಲ್ಲಿರೋದು ಕನ್ನಡ, ಇಂಗ್ಲೀಷ್, ಹಿಂದಿ ಈಸ್ ನಾಟ್ ಕಂಪಲ್ಸರಿ ಈಗ. ಸೊ ಹಿಂದಿನೂ ಕಂಪಲ್ಸರಿ ಅಂತ ಏನಿಲ್ಲ ಅನ್ನೋವಂಥದ್ದು. ಎನಿ 2 ಇಂಡಿಯನ್ ಲ್ಯಾಂಗ್ವೇಜಸ್ ಪ್ಲಸ್ 1 ಫಾರಿನ್ ಲ್ಯಾಂಗ್ವೇಜ್ ಬೇಕಾದ್ರೆ ಕಲಿಬೋದು, ಆ ಥರ ಅವಕಾಶ ಇದೆ ಅನ್ನೋವಂಥದ್ದು. ಸೊ ಅದಕ್ಕೆ ಭಾರತೀಯ ಭಾಷೆಗಳಿಗೆ ಉತ್ತೇಜನ ಕೊಡಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಅವುಗಳಿಗೆ ಹೆಚ್ಚು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಈಗ ನಾವು 6th, 7th ಇದ್ದಾಗಲೂ ದೇ ಹ್ಯಾವ್ ಟು ಲರ್ನ್ 3 ಲ್ಯಾಂಗ್ವೇಜಸ್ಸು. ಅದ್ರ ಜೊತೆಗೆ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಅಂತ ಒಂದು ಪೇಪರ್ ಇರುತ್ತೆ ಮಕ್ಕಳಿಗೆ, ಭಾರತೀಯ ಭಾಷೆಗಳ ಬಗ್ಗೆನೇ ಒಂದು ಪೇಪರ್ ಇರುತ್ತೆ. ವಿವಿಧ ಭಾಷೆಗಳಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು, ಅಲ್ಲಿಯ ಭಾಷಾ ವೈವಿಧ್ಯತೆಯನ್ನು ಮಕ್ಕಳಿಗೆ ಪರಿಚಯಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ದೇರ್ ಇಸ್ ಅ ಕೋರ್ಸ್ ಆನ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ. ಭಾರತೀಯ ಭಾಷೆಗಳ ಬಗ್ಗೆನೇ ಒಂದು ಪೇಪರ್ನ ಆ ಹಂತದಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಹೈಸ್ಕೂಲಿಗೆ ಬಂದಾಗ 9th, 10th, 11th, 12th ಬಂದಂಥ ಸಂದರ್ಭದಲ್ಲಿ ಇಲ್ಲಿ in addition to 3 languages, they are having freedom to study another foreign language. ಜರ್ಮನ್, ಜಪಾನೀಸ್, ರಷ್ಯನ್, ಕೊರಿಯನ್, ಯಾವುದಾದ್ರು ಒಂದು ಭಾಷೆ ಕಲಿಯೋದಕ್ಕೆ, ಪರ್ಷಿಯನ್, ಯಾವುದಾದ್ರು ಒಂದನ್ನು ನಿಮಗೆ ಕಲಿಯೋದಕ್ಕೆ ಅವಕಾಶ, ಮಕ್ಕಳಿಗೆ ಕಲಿಯೋದಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು. ಈ ಭಾರತೀಯ ಭಾಷೆಗಳಲ್ಲಿ 22 ಭಾಷೆಗಳಿದೆ. ನಮ್ಮ ಶೆಡ್ಯೂಲ್ 22 ಫಾರ್ಮುಲಾದಲ್ಲಿ ಯಾವುದಾದ್ರು 2 ಕಂಪಲ್ಸರಿಯಾಗಿ ಓದಲೇಬೇಕು. ಅದ್ರ ಜೊತೆ ನೀವು ಇಂಗ್ಲೀಷ್ ಓದೋದ್ರೆ 2 ಕಂಪಲ್ಸರಿಯಾಗಿ ಓದಲೇಬೇಕು. ಸೊ ಆ ರೀತಿಯಾಗಿ ಆ ಮಕ್ಕಳಿಗೆ 3 ಭಾಷೆಗಳನ್ನು ಕಲಿಯೋದ್ರ ಜೊತೆಗೆ 1 ಫಾರಿನ್ ಲ್ಯಾಂಗ್ವೇಜ್ಗಳನ್ನು ಕಲಿಯುವಂಥ ಅವಕಾಶಗಳನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲಿ 11th, 9th, 10th, 11th, 12th ಅಲ್ಲೇ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇಂಟರ್ ಡಿಸಿಪ್ಲಿನರಿ ಕೋರ್ಸಸ್ ಸ್ಟಾರ್ಟ್ ಆಗುತ್ತೆ. ಮೊದಲಂಗೆ ಪ್ಯೂರ್ಲಿ ಸೈನ್ಸ್ ಕಾಂಬಿನೇಷನ್, ಆರ್ಟ್ಸ್ ಕಾಂಬಿನೇಷನ್, ಕಾಮರ್ಸ್ ಕಾಂಬಿನೇಷನ್ ಅಂತ ಇಲ್ಲ. ಸೈನ್ಸ್ ಈಗ ಉದಾಹರಣೆಗೆ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ತಗೊಂಡು ನಾನು ಎಕನಾಮಿಕ್ಸ್ ಓದ್ತೀನಿ ಅಂದರೆ ಓದ್ಬೋದು. ದರ್ ಇಸ್ ಅ ಫ್ರೀಡಮ್ ಆ ಹುಡುಗನಿಗೆ. ಅಥವಾ ನಾನು ಅವೆರಡರ ಜೊತೆಗೆ ಒಂದು ಕನ್ನಡ ಆಪ್ಷನಲ್ ಓದ್ತೀನಿ ಅಂದ್ರೂ ಓದ್ಬೋದು, ಆಪ್ಷನಲ್ ಕನ್ನಡ. ಒಂದು ಅಕೌಂಟೆನ್ಸಿ ಓದ್ತೀನಿ ಅಂದ್ರೂ ಯು ಆರ್ ಹ್ಯಾವಿಂಗ್ ಫ್ರೀಡಮ್. ನೋ ಸ್ಟ್ರಿಕ್ಟ್ ಡಿಸಿಪ್ಲೈನ್ ಇಲ್ಲ. ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅಂತ ಆಗಲಿ, ಆರ್ಟ್ಸ್ ಸಬ್ಜೆಕ್ಟ್ನವರು ಸೈನ್ಸ್ನವರು, ಆರ್ಟ್ಸ್ನವರು ಕಾಮರ್ಸಿಂದು ಎಲ್ಲ ಮಿಕ್ಸ್ ಆಗಿ ಓದೋದಕ್ಕೆ ಅವಕಾಶ ಇದೆ. ನೋ ಸಪ್ರೇಟ್ ಡಿಸಿಪ್ಲೈನ್ಸ್. ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅಂತ ಹೇಳಿ ಸಪ್ರೇಟ್ ಡಿಸಿಪ್ಲೈನನ್ನ ಮಾಡ್ತಾ ಇಲ್ಲ ಅನ್ನೋವಂಥದ್ದು. ಅದೇ ರೀತಿ ಅಕಾಡೆಮಿಕ್ ಆ್ಯಂಡ್ ನಾನ್ ಅಕಾಡೆಮಿಕ್ ಸ್ಟ್ರೀಮ್ಸ್ ಅಂತ ಇಲ್ಲ, ವೊಕೇಶನಲ್ ಸ್ಟ್ರೀಮ್ ಆ್ಯಂಡ್ ನಾನ್ ಅಕಾಡೆಮಿಕ್ ಅಂತ ಇಲ್ಲ. ಮುಂಚೆ ವೊಕೇಶನಲ್ ಕೋರ್ಸ್ ಅಂತ ಇತ್ತು ನೋಡಿ PUC ಸಪ್ರೇಟ್, ಈಗ ಆಗಿಲ್ಲ. ನೀವು ಇಲ್ಲ ಹೈಸ್ಕೂಲಲ್ಲಿ ಇದ್ದಾಗಲೇ ಕೆಲವು ವೊಕೇಶನಲ್ ಕೋರ್ಸ್ಗಳನ್ನು ಕಲಿಬೋದು. ಈಗ ನೀವು ಅಲ್ಲಿ ಯಾವುದು ಎಲೆಕ್ಟ್ರಿಕಲ್ ವೈರಿಂಗ್ ಆ್ಯಂಡ್ ಅಪ್ಲಯನ್ಸಸ್ ಅಂತ ನೀವು ಕಲಿತೀರಿ, ಸೆರಿಕಲ್ಚರ್ ಅಂತ ಒಂದು ಕಲಿಬೋದು. ಯಾವುದೋ ಫಾರ್ಮಸಿ ಒಂದು ಕೋರ್ಸ್ ತಗೊಂಡು ನೀವು ಕಲಿಬೋದು. ನೆಕ್ಸ್ಟ್ ಫಾರ್ಮಸಿಸ್ಟ್ ಆಗ್ತೀನಿ ಅಂದರೆ PUC ಇದ್ದಾಗಲೇ ಫಾರ್ಮಸಿ ಯಾವುದೋ ಒಂದು ಕೋರ್ಸ್ ತಗೊಂಡು ಓದಿ ನೀವು ಫಾರ್ಮಸಿ ಕಡೆ ಹೋಗ್ಬಿಡ್ಬೋದು. ಎಲೆಕ್ಟ್ರಿಕಲ್ಸ್ ಯಾವುದಾದ್ರು ಒಂದು ಸಿಸ್ಟಮ್ಗೆ ನಿಮಗೆ ವೊಕೇಶನಲ್ ಕೋರ್ಸ್ಗಳನ್ನು ರೆಗ್ಯುಲರ್ PUC ಇನ್ಮೇಲೆ ಇಂಟ್ರೊಡ್ಯೂಸ್ ಮಾಡ್ತಾರೆ. 9th, 10th, 11th, 12th ಅಲ್ಲೇ ವೊಕೇಶನಲ್ ಕೋರ್ಸಸ್ ಇಂಟ್ರೊಡ್ಯೂಸ್ ಆಗುತ್ತೆ. ಹಿಂದೆ ನಿಮಗೆ ನಮ್ಮ 52-53 ಕಮಿಷನ್ ಬಂದಂಥ ಸಂದರ್ಭದಲ್ಲಿ ಮೊದಲು ಯಾವ ಕಮಿಷನಲ್ಲಿ ಇತ್ತು, ಮಲ್ಟಿಪರ್ಪಸ್ ಸ್ಕೂಲ್ಸ್ ಅಂತ ಇತ್ತು, ಗೊತ್ತಿರ್ಬೋದು, ವಿವಿಧೋದ್ದೇಶ ಪ್ರೌಢಶಾಲೆಗಳು. ಆ ವಿವಿಧೋದ್ದೇಶ ಪ್ರೌಢಶಾಲೆಗಳಲ್ಲಿ ಮಕ್ಕಳಿಗೆ ಇದನ್ನೇ ಕಲಿಸ್ತಾ ಇದ್ರು, ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಕಾರ್ಪೆಂಟ್ರಿ, ಸ್ಮಿತಿ, ಮಕ್ಕಳಿಗೆ ಏನೇನು ಇಷ್ಟ ಬೇಕೋ ಅದನ್ನೆಲ್ಲ ಕಲಿಸ್ತಾ ಇದ್ರು. ಆದರೆ ಅದೇನು ಯಾಕೆ ಫೇಲ್ಯೂರ್ ಆಯಿತು ಅಂದರೆ ಪೇರೆಂಟ್ಸ್ ಅಪೋಸ್ ಮಾಡೋಕ್ಕೆ ಶುರು ಮಾಡಿದ್ರು. ಈ ಅಗ್ರಿಕಲ್ಚರ್ ಕಲಿಯೋಕೆ ನಮ್ಮ ಹುಡುಗರು ನಾವು ಸ್ಕೂಲಿಗೆ ಕಳಿಸ್ಬೇಕಾಗ ನಾವು ಮನೇಲೇ ಕೊಡ್ಬೋದಲ್ಲ ಅದನ್ನು ಅಂತೇಳಿ. ಅಥವಾ ನೀವು ಯಾವಾಗ ಕಮಾರ್ಗೆ ಕಳಿಸ್ತಿರೋ ಇನ್ನೇನೋ ಕಳಿಸ್ತೀರಿ ಅಂದರೆ ಅದಕ್ಕೆ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಯಾಕೆ ಕಳಿಸ್ಬೇಕು ಅಂತೇಳಿ ಪೇರೆಂಟ್ಸ್ ಸ್ಟಾರ್ಟೆಡ್ ಅಪೋಸಿಂಗ್. ಅದಕ್ಕೆ ಅದನ್ನು ಸ್ಟಾಪ್ ಮಾಡಿದ್ರು. ನಂತರ ಕೊಠಾರಿ ಎಜುಕೇಷನ್ ಕಮಿಷನ್ ಬಂದಮೇಲೆ ಅದನ್ನು ಸಪ್ರೇಟ್ ಸ್ಟಾಪ್ ಮಾಡಿ ಕಾಮನ್ ಸ್ಕೂಲಿಂಗನ್ನು ಮಾಡಿದ್ರು. ಈಗ ಮತ್ತೆ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಒಂದು ಜಾಬ್ ಓರಿಯೆಂಟೇಷನನ್ನು ಸ್ಕೂಲ್ ಲೆವೆಲಲ್ಲಿ ನೀವು ಮಾಡ್ಬೋದು. ಜಾಬ್ ಓರಿಯೆಂಟೇಷನ್
ಈಗ ನಾವು ಡಿಗ್ರಿನಲ್ಲೂ ಬರ್ತಾ ಇದೆ. ಈಗ ಡಿಗ್ರಿನಲ್ಲಿ ಜಾಬ್ ಓರಿಯೆಂಟೇಷನ್ ಬರುತ್ತೆ. BA ಮುಗಿಸಿದ ತಕ್ಷಣ ನೀವು ಯಾವ್ದಾದ್ರು ಒಂದು ಸಪ್ರೇಟ್ ಜಾಬ್ ಓರಿಯೆಂಟೆಡ್ ಕೋರ್ಸ್ನ ಅದ್ರ ಜೊತೆಗೆ ಓದಿ ಒಂದು ಜಾಬ್ಗೆ ಹೋಗ್ಬಿಡ್ಬೋದು, ಅಥವಾ ನೀವೇ ಒಂದು ಸ್ವತಂತ್ರ ಜಾಬ್ ಸ್ಟಾರ್ಟ್ ಮಾಡ್ಬೋದು. ದಿಸ್ ಇಸ್ ಹೌ ದ ಕೋರ್ಸಸ್ ವಿಲ್ ಸ್ಟಾರ್ಟ್ ನಾವು ವಿಲ್. ಸೊ ಅದಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಮತ್ತು ಇದ್ರ ಜೊತೆಗೆ ಈ ಭಾಷೆಗಳನ್ನು ನಾವು ನೋಡಿದ್ವಿ. ಭಾಷೆಗಳ ಜೊತೆಗೆ ಔದ್ಯೋಗಿಕ ವಿಷಯಗಳು ಇವೆಲ್ಲವನ್ನೂ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮತ್ತು ಈ ಕಲೆ, ಕ್ರೀಡೆ ಇವೆಲ್ಲವುಗಳಿಗೂ ಒಂದು ಅವಕಾಶಗಳನ್ನು ಇದರಲ್ಲಿ ಮಾಡಿಕೊಟ್ಟಿದ್ದಾರೆ. ಕಲೆ, ಕ್ರೀಡೆ ಪ್ರತಿಯೊಂದನ್ನು ಕಲಿಯೋದಕ್ಕೆ ಅವಕಾಶ ಇದೆ. ಆರ್ಟ್ ಟೀಚರ್ ಅಂತ ಇರ್ತಾರೆ, ಡ್ರಾಯಿಂಗ್ ಟೀಚರ್, ಪ್ರತಿಯೊಂದು ಅಲ್ಲಿ ಅವಕಾಶ ಇದೆ. ಮ್ಯೂಸಿಕ್ ಟೀಚರ್ಸು ಪ್ರತಿಯೊಂದಕ್ಕೂ ಅವಕಾಶ ಇದೆ. ಸೊ ಆ ರೀತಿಯಾಗಿ ಅವಕಾಶಗಳನ್ನ ಇದರಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಇದು ಬಹಳಷ್ಟು ಪ್ರಮುಖವಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಾಗಿರುವಂತಹ ಸಿಸ್ಟಮಲ್ಲಾಗಿರೋ ಬದಲಾವಣೆ. ನೀವು 10+2 ನಿಮ್ಮ ಇವನ್ ಇದರಲ್ಲೂ ಹಾಕಿದೆ ನೋಡಿ, ನಿಮ್ಮ ಇನ್ವಿಟೇಷನ್ ನೋಡೋದು. ದಿಸ್ ಈಸ್ ವರ್ಕ್ ಯು ಸಿ ದಟ್ 5+3+3+4 ಇದು 10+2 ಮೊದಲಿದೆ. ಈಗ ನೋಡಿ ಸಿ ದಿ ಚೇಂಜ್. ಸೊ ಇಂಥ ಬದಲಾವಣೆಗಳಾಗಿರೋದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಲೈಕ್ ಸಾರ್ವತ್ರಿಕವಾದಂಥ ಲಭ್ಯತೆ ಅಂದರೆ ಯೂನಿವರ್ಸಲೈಸೇಷನ್ ಆಫ್ ಎಜುಕೇಷನ್, ಸಾರ್ವತ್ರಿಕರಣ ಅಂತ ಏನು ಕರೀತೀವಲ್ಲ, ಈ ದೇಶದ ಪ್ರತಿಯೊಂದು ಮಗುವಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ದೊರೆಯಬೇಕು ಅನ್ನೋಂಥದ್ದು. ಅದು ನಮ್ಮ ಗುರಿ ಯಾವಾಗಿತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ. ಎಲ್ಲ ಡಿ.ಎಡ್ ಓದಿರ್ತೀರಿ. ಐ ಥಿಂಕ್ ಆಲ್ ಆಫ್ ಯು ಅವೇರ್ ಆಫ್ ದಿಸ್. ಎಷ್ಟರೊಳಗೆ ಹೇಳಿದ್ರು ಅಲ್ಲ, ಎಷ್ಟು ವರ್ಷದಲ್ಲಿ ಗುರಿ ತಲುಪಬೇಕು ಅಂತ ಹೇಳಿದ್ರು? ಆ ಕಾನ್ಸ್ಟಿಟ್ಯೂಷನ್ ಹೇಳಿದಾಗ ಏನು ಹೇಳಿದ್ರು ಅಂತಂದ್ರೆ, within 10 years from the commencement of the constitution we should be able to provide free and compulsory education to all the children of this country ಅಂತ ಹೇಳಿದ್ರು. ಅಂದರೆ 1960ಕ್ಕೆ ನಾವು ಅಚೀವ್ ಮಾಡಬೇಕಾಗಿತ್ತು, ಆಗಲಿಲ್ಲ. 64 ಕಮಿಟಿ ಬಂದರು, ಇದಾಗಲಿಲ್ಲ ಅಂತೇಳಿ 70ಕ್ಕೆ ಇಟ್ಟರು ಗುರಿನ. 86 ಕಮಿಟಿ ಬಂದರು, ಅದಾಗಿರಲಿಲ್ಲ. ಅವರು 95ಕ್ಕೆ ಇಟ್ಟರು ಗುರಿನ, ಆಗಲಿಲ್ಲ. 2000ಕ್ಕೆ ಬಂದಾಗ ಅದನ್ನು ಅಚೀವ್ ಮಾಡೋಕ್ಕಾಗಿ ಒಂದು ಈಗ ಸರ್ವ ಶಿಕ್ಷಾ ಅಭಿಯಾನ ಪ್ರಾರಂಭ ಆಯಿತು. SSC ಗೊತ್ತಿದೆ. 10 ವರ್ಷಗಳ ಕಾಲ 2000ರಿಂದ 2010ರವರೆಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರು ಟು ಅಚೀವ್ ದಿ ಯೂನಿವರ್ಸಲೈಸೇಷನ್ ಆಫ್ ಎಜುಕೇಷನ್. ಈವನ್ ಟುಡೇ ಸರ್ವೆ ಮಾಡಿದಾಗ 2 ಕೋಟಿ ಮಕ್ಕಳು ಇನ್ನೂ ಶಾಲೆಯಿಂದ ಹೊರಗಿದ್ದಾರೆ ನಮ್ಮ ದೇಶದಲ್ಲಿ. 2 ಕೋಟಿ ಮಕ್ಕಳು, ಜಸ್ಟ್ ಇಮ್ಯಾಜಿನ್. 2 ಕೋಟಿ ಮಕ್ಕಳನ್ನು ಇನ್ನೂ ನಾವು ಶಾಲೆಯ ಪರಿಧಿಗೆ ತರೋದಕ್ಕೆ ಸಾಧ್ಯನೇ ಆಗಿಲ್ಲ. ಅದಕ್ಕೆ ಯೂನಿವರ್ಸಲೈಸೇಷನ್ನ ಇದು ಅಚೀವ್ ಮಾಡೋದಕ್ಕಾಗಿ 2030 ಗುರಿ ಇಟ್ಕೊಂಡು 25 ಮತ್ತೂ ಆಗಲ್ಲ ನಮಗೆ ಅಂತ ಗೊತ್ತವ್ರಿಗೆ. ನಾವು ಬರೀ ಗುರಿ ಮುಂದಕ್ಕೆ ಆಗ್ತಾ ಹೋದೆ. 60ರಿಂದ ಇಲ್ಲಿವರೆಗೂ ಮುಂದಕ್ಕೆ ಆಗ್ತಾ ಹೋದೆ. 60ರಿಂದ 2030 ಅಂದ್ರೆ ಎಷ್ಟು ವರ್ಷ ಆಯ್ತು? 70 ವರ್ಷ. 70 ವರ್ಷ ನಮ್ಮ ಗುರಿ ಮುಂದಕ್ಕೆ ಹೋಗ್ತಾನೆ ಬಂದಿದೆ. 30ಕ್ಕೆ ಆಗುತ್ತೆ ಇಲ್ಲ ಗೊತ್ತಿಲ್ಲ ನನಗೆ. ಅಂದರೆ 30ಕ್ಕೂ ನಾವು ಅದನ್ನು ಅಚೀವ್ ಮಾಡ್ತೀವಲ್ಲ. ಎಲ್ಲ ಮಗುವಿಗೆ, ಪ್ರತಿಯೊಂದು ಮಗುನೂ ಶಾಲಾ ಪರಿಧಿಗೆ ಬರಬೇಕು, ಶಿಕ್ಷಣ ಪಡಿಬೇಕು ಅನ್ನೋ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿ 2030 ಗುರಿಯನ್ನು ಇಟ್ಕೊಂಡಿದ್ದಾರೆ. ಇದನ್ನು ಅಚೀವ್ ಮಾಡೋದಕ್ಕೆ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡು ಪ್ರತಿಯೊಂದು ಮಗುವಿಗೂ ಸಹ ಒಂದು ದಾಖಲಾತಿ ಆಗಬೇಕು ಶಾಲೆಗೆ, ಪ್ರತಿಯೊಂದು ಮಗುವಿಗೂ ಶಿಕ್ಷಣ ದೊರೆಯಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಅದನ್ನು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆ ಯೋಜನೆಗಳನ್ನು ಹಾಕ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ನೆಕ್ಸ್ಟ್, ಸಮಾನ ಮತ್ತು ಎಲ್ಲರನ್ನೂ ಒಳಗೊಂಡಂಥ ಶಿಕ್ಷಣ, ಇನ್ಕ್ಲೂಸಿವ್ ಎಜುಕೇಷನ್, ಇಕ್ವಿಟಬಲ್ ಆ್ಯಂಡ್ ಇನ್ಕ್ಲೂಸಿವ್ ಎಜುಕೇಷನ್. ಸೊ ಇದು ಸಮಾನತೆಯ ಶಿಕ್ಷಣ ಎಲ್ರಿಗೂ ದೊರೆಯಬೇಕು, ಸಮಾನ ಗುಣಮಟ್ಟದ ಶಿಕ್ಷಣ ಎಲ್ರಿಗೂ ದೊರೆಯಬೇಕು. ಅಂತರ್ಗತ ಶಿಕ್ಷಣ ಅಂತಂದರೆ ಯಾರಪ್ಪ ಅಂದರೆ, ಅವ್ರು ಯಾವುದೋ ಕಾರಣಕ್ಕೆ, ಉದಾಹರಣೆಗೆ ತನ್ನ ಹುಟ್ಟು ಅಥವಾ ಸಾಮಾಜಿಕ ಆರ್ಥಿಕ ಹಿನ್ನೆಲೆ ಕಾರಣದಿಂದ ಯಾರೂ ಕಲಿಕೆಯಿಂದ ವಂಚಿತರಾಗಬಾರದು. ಹ್ಯಾಂಡಿಕ್ಯಾಪ್ ಚಿಲ್ಡ್ರನ್, ಡಿಸೇಬಲ್ಡ್ ಚಿಲ್ಡ್ರನ್ ಅಂತ ಕರೀತಾರೆ. ದೌರ್ಬಲ್ಯ ಇರ್ತಕ್ಕಂಥ ಮಕ್ಕಳನ್ನು ನೀವು ಮೊದಲೇ 2011ರಲ್ಲಿ, ಈಗ 11ನೇ ಪಂಚವಾರ್ಷಿಕ ಯೋಜನೆ ಬಂದಾಗ ಇದನ್ನು ಇನ್ಕ್ಲೂಸಿವ್ ಎಜುಕೇಷನ್ನ ಕಂಪಲ್ಸರಿ ಆಗಿ ಇಂಟ್ರೊಡ್ಯೂಸ್ ಮಾಡಿದರು ನಮಗೆ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಅದರಿಂದ IED ಈ ಥರದ ಕೆಲವು ಪ್ರೋಗ್ರಾಮ್ಗಳಿತ್ತು. ಅಲ್ಲಿವರೆಗೆ ಏನಾಯಿತು ಅಂತಂದರೆ, ಸರ್ವೆ ಮಾಡಿದಾಗ ನಮ್ಮ ದೇಶದಲ್ಲಿ ಆ ಶಾಲೆಗಳು, ವಿಶೇಷ ಶಾಲೆಗಳಲ್ಲಿ ತರಬೇತಿ ಕೊಡ್ತಿದ್ರು ಇವ್ರಿಗೆ. ಅವ್ರ ಸಂಖ್ಯೆ ತುಂಬ ಕಡಿಮೆ ಇತ್ತು, ಶಾಲೆಗಳ ಸಂಖ್ಯೆ. 1980ರಲ್ಲಿ 89ರಲ್ಲಿ ಒಂದ್ಸರಿ ಸರ್ವೆ ಮಾಡಿದಾಗ ಇಡೀ ನಮ್ಮ ದೇಶದಲ್ಲಿ ಇದ್ದಂಥ ಶಾಲೆಗಳ ಸಂಖ್ಯೆ 400, ವಿಶೇಷ ಶಾಲೆಗಳ ಸಂಖ್ಯೆ 400. ಅಲ್ಲಿ ಓದ್ತಾ ಇದ್ದಂತಹ ಮಕ್ಕಳ ಸಂಖ್ಯೆ ಎಷ್ಟು ಅಂದರೆ 400 ಶಾಲೆಗಳಲ್ಲಿ.
ಅಂದಾಜು 100 ರನ್ ಹಿಡಿದ್ರೆ ಎಷ್ಟಾಗುತ್ತೆ? 100 ರನ್ ಹಿಡಿದ್ರೆ 400 ಶಾಲೆಗೆ 40,000 ಮಕ್ಕಳಿಗೆ ಎಜುಕೇಷನ್ ಕೊಡೋಕ್ಕೆ ಸಾಧ್ಯ ಇತ್ತು. ಬಟ್ ಅವತ್ತಿನ ಸರ್ವೆ ಪ್ರಕಾರ ನಮ್ಮ ಭಾರತದಲ್ಲಿ ಅಂಗವಿಕಲ ಮಕ್ಕಳ ಸಂಖ್ಯೆ 4,25,000 ಇತ್ತು. ಸರ್ವೆನಲ್ಲಿ ನಮ್ಮ ಒಂದು ಸೆನ್ಸಸ್ ಮಾಡಿದಾಗ 4,25,000 ಮಕ್ಕಳಲ್ಲಿ ಬರೀ 40,000 ಮಕ್ಕಳು ಮಾತ್ರ ಶಿಕ್ಷಣ ಪಡೀತಾ ಇದ್ರು. ಇನ್ನು ಉಳಿದವರೆಲ್ಲ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ರು. ಅದಕ್ಕಾಗಿ ಇನ್ಕ್ಲೂಸಿವ್ ಎಜುಕೇಶನ್ ತಂದು ಇಂಥ ಎಲ್ಲ ಮಕ್ಕಳು ಸಾಮಾನ್ಯ ಶಾಲೆಯಲ್ಲೇ ಶಿಕ್ಷಣ ಪಡೆಯಬೇಕು. ಯು ಕೆನಾಟ್ ಸೆಂಡ್ ದೆಮ್ ಔಟ್ ನೌ. ಈಗ ಹ್ಯಾಂಡಿಕ್ರಾಫ್ಟ್ ಯಾವುದೇ ರೀತಿಯ ಮಗು ಬಂದ್ರೂ ಸಾಮಾನ್ಯ ಶಾಲೆಯಲ್ಲೇ ಶಿಕ್ಷಣ ಕೊಡಬೇಕು ಅವನಿಗೆ. ನೀವು ಅವನನ್ನು ನಮ್ಮ ಹಳ್ಳಿನಲ್ಲಿ ಇದಕ್ಕೆ ಶಾಲೆ ಇಲ್ಲ ಬೇರೆ ಕಡೆ ಹೋಗು ಅಂತ ಹೇಳೋಂಗಿಲ್ಲ. ಇಲ್ಲ, ಸೀದಾ ಯು ಹ್ಯಾವ್ ಟು ಟ್ರೈನ್ ದಿ ಚೈಲ್ಡ್. ನಿಮಗೆ ಅದಕ್ಕೆ ಬೇಕಾದಂಥ ವಿಶೇಷ ತರಬೇತಿಯನ್ನು ತಗೊಂಡು ಆ ಮಕ್ಕಳಿಗೆ ಪಡ್ಕೊಂಡು ಆ ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕಾಗಿದೆ. ಸೊ ಅದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಆಲ್ ಇನ್ಕ್ಲೂಸಿವ್ ಎಜುಕೇಷನ್, ಎಲ್ಲರನ್ನೂ ಒಳಗೊಳ್ತಕ್ಕಂಥ ಒಂದು ಶಿಕ್ಷಣವನ್ನು ಇವತ್ತು ಕಂಪಲ್ಸರಿಯಾಗಿ ಕೊಡಬೇಕು. ಇಂಥ ಮಕ್ಕಳು ಯಾರೂ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಅವ್ರ ಹ್ಯಾಂಡಿಕ್ಯಾಪ್ಟ್ ಅನ್ನೋ ಕಾರಣಕ್ಕಾಗಲಿ ಅಥವಾ ಸೋಷಿಯಲಿ ಡಿಸ್ಅಡ್ವಾಂಟೇಜ್ ಗ್ರೂಪಿಂದ ಬಂದಂಥ ಮಕ್ಕಳಾಗಲಿ ಅವ್ರು ಯಾರೂ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋಂಥ ಹಿನ್ನೆಲೆ. ನೆಕ್ಸ್ಟ್, ಇನ್ನು ಶಾಲಾ ಶಿಕ್ಷಕರು ಬಹಳ ಮುಖ್ಯ. ಶಿಕ್ಷಕರನ್ನ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಬದಲಾವಣೆಯ ಹರಿಕಾರರು ಅಂತ ಕರೆದಿದ್ದಾರೆ. ದೇ ಆರ್ ದಿ ಚೇಂಜ್ ಫ್ಯಾಕ್ಟರ್ಸ್. ಬದಲಾವಣೆ ಹರಿಕಾರ. ಶಿಕ್ಷಣ ವ್ಯವಸ್ಥೆನಲ್ಲಿ ಏನಾದರೂ ಬದಲಾವಣೆ ತರೋದು ಸಾಧ್ಯ ಆದರೆ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಅವ್ರು ಕಂಡುಕೊಂಡಿದ್ದಾರೆ. ಅದಕ್ಕೆ ಅಬ್ದುಲ್ ಕಲಾಮು ಒಂದು ಕಡೆ ಹೇಳ್ತಾರೆ, ಈ ದೇಶದಲ್ಲಿ ನಾವು ನಿರೀಕ್ಷಿಸಿದಂಥ ಬದಲಾವಣೆ ತರೋದಾದರೆ ಈ ದೇಶದಲ್ಲಿ 3 ಜನರಿಂದ ಮಾತ್ರ ಸಾಧ್ಯ ಅಂತಾರೆ. ಅವ್ರು ಯಾರು ಅಂದ್ರೆ ಅವ್ರು ಹೇಳ್ತಾರೆ, ತಂದೆ ತಾಯಿ ಮತ್ತು ಆ ಮಗುವಿನ ತಂದೆ ತಾಯಿ ಮತ್ತು ಟೀಚರ್. ಈ 3 ಜನ ಮಾತ್ರ ಮನಸ್ಸು ಮಾಡಿದರೆ ಏನೇ ಬದಲಾವಣೆ ಬೇಕಾದ್ರೂ ಈ ದೇಶದಲ್ಲಿ ತರೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಶಿಕ್ಷಕರು ಮನಸ್ಸು ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ಇಲ್ಲಿ ಶಿಕ್ಷಕರನ್ನ ಬದಲಾವಣೆ ಹರಿಕಾರರು ಅಂತ ಹೇಳಿ ಕರೀತೀವಿ. ಯಾವುದೇ ಕ್ಷೇತ್ರದಲ್ಲಿ ಬದಲಾವಣೆ ತರೋದು ಸಾಧ್ಯ ಇರೋದೇ ಟೀಚರಿಂದ. ಟೀಚರ್ ಸ್ಥಾನ ನಿಜವಾಗ್ಲೂ ಯಾವಾಗಲೂ ಉನ್ನತವಾಗಿರುವಂಥದ್ದು. ನಮ್ಮ ದೇಶದಲ್ಲಿ ಸ್ವಲ್ಪ ಇನ್ನು ಸ್ಥಾನ ಕಡಿಮೆ ಇದೆ ಅಂತ ಅನ್ಬೋದು. ಜರ್ಮನಿನಲ್ಲಿ ಐ ಥಿಂಕ್ ಟೀಚರ್ಸ್ ಹೈಯೆಸ್ಟ್ ಪೇಯ್ಡ್ ಯಾರು ಅಂದರೆ ಜರ್ಮನಿಯಲ್ಲಿ ದೇ ಆರ್ ಟೀಚರ್ಸ್. ಹೆಚ್ಚಿಗೆ ಸಂಬಳ ಸಿಗೋದು ಯಾರಿಗೆ ಅಂದರೆ ಟೀಚರ್ಸೇ ಜರ್ಮನಿನಲ್ಲಿ. ಒಂದ್ಸರಿ ಡಾಕ್ಟರ್ಸು ಇಂಜಿನಿಯರ್ಸ್ ಎಲ್ಲ ಸೇರಿಕೊಂಡು ಏಂಜೆಲಾ ಮಾರ್ಕರ್ ಅಲ್ಲಿ ಚಾನ್ಸಲರ್ ಇದ್ದಾರೆ, ಅವ್ರ ಹತ್ರ ಒಂದ್ಸರಿ ಡೆಲಿಗೇಷನ್ ತೊಗೊಂಡು ಹೋಗುತ್ತೆ. ಅವ್ರು ಕೇಳಿದ್ದೇನು ಅಂತಂದರೆ, ನಮ್ದೊಂದು ಬೇಡಿಕೆ ಇದೆ ಅಂತಂದರೆ ಏನು ಅಂದರೆ ನಮ್ಮ ದೇಶದಲ್ಲಿ ಟೀಚರ್ಸಿಗಿರೋ ಸಂಬಳ ನಮಗೆ ಕೊಡ್ರಿ ಅಂತ. ಸೀದೆ ಡಿಮ್ಯಾಂಡ್. ಅದಕ್ಕೆ ಚಾನ್ಸಲರ್ ಹೇಳಿರುತ್ತೆ, ಹೌ ಕ್ಯಾನ್ ಐ ಈಕ್ವೇಟ್ ಯು ವಿತ್ ಯುವರ್ ಟೀಚರ್ಸ್ ಅಂತ. ನಿಮ್ಮನ್ನ ಹೇಗೆ ನಿಮ್ಮ ಟೀಚರ್ಸ್ ಜೊತೆಗೆ ನಾನು ಈಕ್ವಲ್ ನೋಡೋಕೆ ಸಾಧ್ಯ ಆಗ್ತದೆ? ಈಗ ನಿಮ್ಮನ್ನೆಲ್ಲ ರೂಪಿಸಿರೋದೇ ನಿಮ್ಮ ಟೀಚರ್ಸ್. ಅದರಿಂದ ನಿಮ್ಮ ಟೀಚರ್ಸ್ ನೀವು ಒಂದೇ ಆಗೋಕ್ಕೆ ಹೇಗೆ ಸಾಧ್ಯ? ಆಲ್ವೇಸ್ ದೇ ವಿಲ್ ಬಿ ಅಟ್ ಎ ಹೈಯರ್ ಪ್ಲೇಸ್. ಅವ್ರ ಸ್ಥಾನ ಯಾವಾಗಲೂ ಉನ್ನತವಾಗಿರಬೇಕು ಅನ್ನೋ ರೀತಿಯಲ್ಲಿ ಅವರು ಅದನ್ನು ಗುರುತಿಸಿದ್ದಾರೆ. ಅದಕ್ಕೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಇದೆ. ಶಿಕ್ಷಣ ವ್ಯವಸ್ಥೆನ ನಾವು ನೀತಿ ಏನು ಬೇಕಾದ್ರೂ ರೂಪಿಸ್ಬೋದು, ಜಾರಿಗೆ ತರೋದು ಯಾರು? ನಾವೇ ಅಲ್ವಾ, ಟೀಚರ್ಸ್. ಅದಕ್ಕೆ ಯಾವುದೇ ಶಿಕ್ಷಣ ನೀತಿ ಸಕ್ಸಸ್ ಆಗಬೇಕು ಅಂದರೆ ದಟ್ ಡಿಪೆಂಡ್ಸ್ ಅಪಾನ್ ದಿ ಟೀಚರ್ಸ್. ನೀವು ಮನಸ್ಸು ಮಾಡಲಿಲ್ಲ, ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆಗಲಿಲ್ಲ ಅಂತಂದರೆ ಯಾವ ನೀತಿನೂ ಏನೂ ಮಾಡೋಕ್ಕಾಗಲ್ಲ. ಇಂಥ 100 ನೀತಿ ಬಂದ್ರೂ ಏನೂ ಬದಲಾವಣೆ ತರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂತ ಶಿಕ್ಷಕರು ಬಹಳ ಮುಖ್ಯವಾಗಿ ಅವರ ತರಬೇತಿಗೆ ಬಹಳಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ನಮ್ಮ BEd ಏನೇನು ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ ನಂತರ. ಸೊ ಅಷ್ಟೊಂದು ಬದಲಾವಣೆಗಳನ್ನು ಇವತ್ತು ತಂದಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಸರ್, ಅದ್ರ ಜೊತೆಗೆ ನೆಕ್ಸ್ಟ್ ಶಾಲಾ ಆಡಳಿತದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಸ್ಕೂಲ್ ಕಾಂಪ್ಲೆಕ್ಸಸ್ ಅಂತ ಕೇಳಿದರೆ ಇದೇನು ಹೊಸದೇನಲ್ಲ. 1968 ಶಿಕ್ಷಣ ನೀತಿನಲ್ಲೂ ಇತ್ತು, NP 1986 ಇತ್ತು, ಈಗ ಕಂಟಿನ್ಯೂ ಆಗಿದೆ. ಇದಷ್ಟೇ ಕ್ಲಸ್ಟರ್ಸ್ ಮಾಡೋದು, ಸ್ಕೂಲ್ ಕಾಂಪ್ಲೆಕ್ಸ್ ಅಂತ ಮಾಡ್ತಾರೆ. ಅದೇನಂದರೆ 10 ಅಥವಾ 20 ಸ್ಕೂಲ್ಗಳಿಗೆ ಒಂದೊಂದು ಸ್ಕೂಲ್ ಕಾಂಪ್ಲೆಕ್ಸ್. ಗೌರ್ಮೆಂಟ್ ಸ್ಕೂಲಲ್ಲಿ, ಪ್ರೈವೇಟ್ ಸ್ಕೂಲಲ್ಲಿ ಒಂದು 20 ಶಾಲೆಗಳನ್ನು ಸೇರಿಸಿ ಒಂದು ಸ್ಕೂಲ್ ಕಾಂಪ್ಲೆಕ್ಸ್ ಮಾಡ್ತಾರೆ. ಉದಾಹರಣೆಗೆ ಈ ಭಾಗದಲ್ಲಿ ನಿಮ್ಮ ಸ್ಕೂಲ್ ವೆಲ್ ಎಕ್ವಿಪ್ಡ್ ಇದೆ ಅಂತಂದರೆ ದಿಸ್ ವಿಲ್ ಬಿ ಎ ಸ್ಕೂಲ್ ಕಾಂಪ್ಲೆಕ್ಸ್ ಸೆಂಟರ್. ಸ್ಕೂಲ್ ಕಾಂಪ್ಲೆಕ್ಸ್ ಸೆಂಟರ್ ಆಗುತ್ತೆ. ಈ ಸ್ಕೂಲ್ ಕಾಂಪ್ಲೆಕ್ಸ್ ಸೆಂಟರ್ ಏನಪ್ಪ ಅಂದರೆ ದಿಸ್ ಎ ರಿಸೋರ್ಸ್ ಸೆಂಟರ್ ಫಾರ್ ದಿ 20 ಸ್ಕೂಲ್ಸ್. ಈ ಅಕ್ಕಪಕ್ಕದಲ್ಲಿರ್ತಕ್ಕಂಥ 20 ಶಾಲೆಗಳಿಗೆ ಒಂದು ಸಂಪನ್ಮೂಲ ಕೇಂದ್ರ ಇದೆ. ಇಲ್ಲಿಂದ ಯು ಕ್ಯಾನ್ ಪ್ರೊವೈಡ್ ರಿಸೋರ್ಸಸ್ ಟು ದಿ ಅದರ್ ಸ್ಕೂಲ್ಸ್. ಲೈಬ್ರರಿ ಪ್ರೊವೈಡ್ ಮಾಡೋಕ್ಕಿರ್ಬೋದು, ಲ್ಯಾಬ್ರೇಟರಿ ಪ್ರೊವೈಡ್ ಮಾಡೋಕ್ಕಿರ್ಬೋದು, ಅಥವಾ
ಕೆಲವು ಸ್ಪೆಷಲ್ ಟೀಚರ್ಸ್ಗಳು ಎಲ್ಲ ಶಾಲೆಗಳಲ್ಲಿ ಇಲ್ಲ. ಮ್ಯೂಸಿಕ್ ಟೀಚರ್ ಇರ್ಬೋದು, ಡ್ರಾಯಿಂಗ್ ಟೀಚರ್ ಇರ್ಬೋದು, ಯಾರೋ ಫಿಸಿಕಲಿ ಎಜುಕೇಷನಲ್ಲಿ ಸ್ಪೆಷಲಿ ಟ್ರೈನ್ ಟೀಚರ್ ಇರ್ಬೋದು, ಖೋ ಖೋ ಕೋಚ್ ಇರ್ಬೋದು, ಅಥವಾ ಯಾರೋ ವಾಲಿಬಾಲ್ ಕೋಚ್ ಇರ್ಬೋದು. ಈ ಸ್ಕೂಲಲ್ಲಿ ವಾಲಿಬಾಲ್ ಕೋಚ್ ಇದ್ದಾರೆ, ಇನ್ನೊಂದು ಸ್ಕೂಲಲ್ಲಿ ಕ್ರಿಕೆಟ್ ಕೋಚ್ ಇದ್ದಾರೆ. ಯು ಕ್ಯಾನ್ ಎಕ್ಸ್ಚೇಂಜ್ ಅಂತ ಸ್ಕೂಲ್ ಕಾಂಪ್ಲೆಕ್ಸಲ್ಲಿ ಈಗ 10 ಸ್ಕೂಲಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕೋಚಸ್ ಇದ್ದರೆ ಆ ಟೀಚರ್ಸ್ಗಳನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ನಾಟ್ ರೆಸ್ಟ್ರಿಕ್ಟ್ ಯುವರ್ ಸೆಲ್ಫ್ ಟು ಓನ್ಲಿ ಯುವರ್ ಸ್ಕೂಲ್. ಸೊ ಅಂಥ ಒಂದು ಸ್ಕೂಲ್ ಕಾಂಪ್ಲೆಕ್ಸ್ನ ಕಾನ್ಸೆಪ್ಟನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದರ ಮೂಲಕ ಎಲ್ಲ ಶಾಲೆಗಳನ್ನು ಸಂಪದ್ಭರಿತಗೊಳಿಸ್ತಕ್ಕಂಥದ್ದು, ಸಂಪನ್ಮೂಲವನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು ಇದು ಮುಖ್ಯ ಅನ್ನುವಂಥದ್ದು. ಸೊ ಈ ನೆಲೆಯಲ್ಲಿ ಶಾಲಾ ಆಡಳಿತದ ಕೇಂದ್ರ ಬಿಂದು ಯಾವುದು ಅಂದರೆ BO ಆಫೀಸ್ ಅಲ್ಲ, ಸ್ಕೂಲ್ ಕಾಂಪ್ಲೆಕ್ಸ್. ಈಗೆಲ್ಲ ಸ್ಕೂಲ್ಗಳನ್ನ ಕಂಟ್ರೋಲ್ ಮಾಡೋದು ಯಾರಪ್ಪ ಅಂದರೆ BO ಆಫೀಸ್ನವರು. ಸೊ BO ಆಫೀಸ್ನ ಕಂಟ್ರೋಲ್ ಮಾಡೋದು ಯಾಕೆ ಅಂತ ನಮ್ಗೆ ಗೊತ್ತಿದೆ. ಸೊ ಅದಷ್ಟೇ ಅಲ್ಲ, ಈಗ ನಾವು ನೋಡೋಂಥದ್ದು ಅಕಾಡೆಮಿಕ್ ನೋಡೋದೇ ಇಲ್ಲ ಅವರು. ಸೊ ಅವ್ರು ನೋಡೋ ವಿಷಯಗಳು ಬೇರೆ ಇದೆ. ಆದರೆ ಇಲ್ಲಿ ಸ್ಕೂಲ್ ಕಾಂಪ್ಲೆಕ್ಸ್ನ ಮುಖ್ಯವಾದಂಥ ಉದ್ದೇಶ ಏನಪ್ಪ ಅಂತಂದರೆ ಅಕಾಡೆಮಿಕ್ ಇಂಪ್ರೂವ್ಮೆಂಟ್ಗಾಗಿ. ಅಕಾಡೆಮಿಕ್ ಇಂಪ್ರೂವ್ಮೆಂಟ್ಗಾಗಿ ಹೇಗೆ ಯು ಕ್ಯಾನ್ ಬಿಕಮ್ ಎ ರಿಸೋರ್ಸ್ ಸೆಂಟರ್. ಈಗ ಉದಾಹರಣೆಗೆ ಮಹಾದೇಶ್ ಅಂತವ್ರು ಒಬ್ಬರು ಇಲ್ಲಿ ಒಳ್ಳೆಯ ರಿಸೋರ್ಸ್ ಪರ್ಸನ್ ಇದ್ದಾರೆ ಅಂತಂದರೆ ಆಲ್ ದ 20 ಸ್ಕೂಲ್ಸ್ ಕ್ಯಾನ್ ಮೇಕ್ ಯೂಸ್ ಆಫ್ ದೀಸ್ ರಿಸೋರ್ಸಸ್. ಆ ಮಕ್ಕಳಿಗೆ ಕಲಿಸೋದಕ್ಕೆ ನಾವು ಈಗ ಉದಾಹರಣೆಗೆ ಯಾವುದೋ ಒಂದು ಕಾನ್ಸೆಪ್ಟ್ ಟೀಚ್ ಮಾಡಬೇಕಾಗಿದೆ, ಬ್ಲಡ್ ಗ್ರೂಪ್ಸ್ ಬಗ್ಗೆ ನಾವು, ಅಥವಾ ಹಾರ್ಟ್ ಫಂಕ್ಷನಿಂಗ್ ಬಗ್ಗೆ ನಾವು. ಐ ಥಿಂಕ್ ಒಬ್ಬರು ಎಕ್ಸಲೆಂಟ್ ಟೀಚರ್ ಇದ್ದಾರೆ ಅಂತಂದರೆ ದ ಸ್ಕೂಲ್ಸ್ ಕ್ಯಾನ್ ಮೇಕ್ ಯೂಸ್ ಆಫ್ ದ್ಯಾಟ್. ಸೊ ಇದು ಕಾನ್ಸೆಪ್ಟು, ಸ್ಕೂಲ್ ಕಾಂಪ್ಲೆಕ್ಸ್ ಕಾನ್ಸೆಪ್ಟನ್ನು ನಾವು ನೋಡ್ತೀವಿ. ಆ ರೀತಿಯಾಗಿ ಇದನ್ನು ಬಳಸ್ಬೋದು. ನೆಕ್ಸ್ಟ್ ಇನ್ನು ಶಾಲೆಗಳ ನಿಯಂತ್ರಣ ಬರುತ್ತೆ. ಹೇಗೆ ಬೇಕೋ ಆಗ ಸ್ಕೂಲ್ ನಡೆಸ್ತೀವಿ ಅಂದರೆ ಇನ್ನಾಗಲ್ಲ. ಈಗ ಡಿಗ್ರಿ ಕಾಲೇಜಸ್ಗಳಿಗೆ ನ್ಯಾಕ್ ಅಂತ ಇದೆ ಗೊತ್ತಾ ನಿಮಗೆ? ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಟೇಷನ್ ಕೌನ್ಸಿಲ್ ಅಂತ ಇದೆ. ಅದರಿಂದ ಮಾನ್ಯತೆ ಪಡ್ಕೊಳ್ಬೇಕು. ಮಾನ್ಯತೆ ಅದರಲ್ಲಿ A ಗ್ರೇಡ್, B ಗ್ರೇಡ್, C ಗ್ರೇಡ್ ಅಂತ ಕೊಡ್ತಾರೆ. A ಗ್ರೇಡ್ ಕೊಟ್ಟರೆ ಒಳ್ಳೆ ಕಾಲೇಜುಗಳು, ಅದಕ್ಕೆ ಒಳ್ಳೊಳ್ಳೆ ಹೆಚ್ಚು ಗ್ರ್ಯಾಂಟ್ಸ್ ಕೊಡ್ತಾರೆ. B ಗ್ರೇಡ್ ಅಂತಂದರೆ ನೆಕ್ಸ್ಟ್ ಲೆವೆಲು, ಅವ್ರಿಗೂ ಗ್ರ್ಯಾಂಟ್ಸು ಸಾಧ್ಯತೆ ಕೊಡ್ತಾರೆ. C ಗ್ರೇಡ್ ಅಂದರೆ ಯಾವುದೂ ಬರಲ್ಲ, ಗ್ರ್ಯಾಂಟ್ಸು ಇದೆಲ್ಲ ಕೊಡಲ್ಲ. ಅವರಿಗೆ ಒಂಥರ ನೋಟಿಸ್ ಕೊಟ್ಟಂಗೆ ಅವ್ರಿಗೆ, ನೀವು ಇದ್ಮೇಲೆ ಇದನ್ನು ಇಂಪ್ರೂವ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸ್ಕೂಲ್ ಕಾಲೇಜ್ ವಿಲ್ ಬಿ ಕ್ಲೋಸ್ಡ್ ಅಂತ. ಸ್ಕೂಲಿಗೆ ಬರ್ತಾ ಇದೆ. ಈಗ ಸ್ಕೂಲಿಗೆ ಬರ್ತಾ ಇದೆ. ಸೆಕೆಂಡ್ ಸ್ಕೂಲ್ ರೆಗ್ಯುಲೇಟರಿ ಅಥಾರಿಟಿ ಬರ್ತಾ ಇದೆ. ಸ್ಟೇಟ್ ಸ್ಕೂಲ್ ರೆಗ್ಯುಲೇಟರಿ ಅಥಾರಿಟಿ ಅಂತ SSRE ಇದೆ, ಸ್ಟೇಟ್ ಸ್ಕೂಲ್ ರೆಗ್ಯುಲೇಟರಿ ಅಥಾರಿಟಿ. ಸೊ ಈ ರಾಜ್ಯ ಶಾಲಾ ನಿಯಂತ್ರಣ ಪ್ರಾಧಿಕಾರ ಅಂತ. ಈ ಪ್ರಾಧಿಕಾರ ಈಗ ನಮ್ಮ DSC ಆಗಿದೆಯಲ್ಲ, ಅದರ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಇಡೀ ರಾಜ್ಯದ ಶಾಲೆಗಳನ್ನು ನಿಯಂತ್ರಿಸೋದಕ್ಕೆ ಯೋಜನೆಗಳನ್ನು ಮಾಡ್ತಾರೆ. ನೀವು ಆ ಕಮಿಟಿಯಿಂದ, ರೆಗ್ಯುಲೇಟರಿ ಅಥಾರಿಟಿಯಿಂದ ಮಾನ್ಯತೆಯನ್ನು ಪಡ್ಕೊಳ್ಬೇಕು. ಆ ಒಂದು ರೆಗ್ಯುಲೇಟರಿ ಅಥಾರಿಟಿಯಿಂದ ಮಾನ್ಯತೆ ಪಡ್ಕೊಳ್ಬೇಕು. ಇದ್ರ ಜೊತೆಗೆ ಪ್ರತಿ 3 ವರ್ಷಕ್ಕೊಂದ್ಸರಿ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಅಂತ ನಡೆಯುತ್ತೆ, ಸ್ಟೇಟ್ ಅಚೀವ್ಮೆಂಟ್ ಸರ್ವೆ ನಡೆಯುತ್ತೆ. ನಿಮ್ಮ ಶಾಲೆಯ ಮಕ್ಕಳ ಸಾಮರ್ಥ್ಯ ಏನಿದೆ, 3ನೇ ಕ್ಲಾಸಿಗೆ ಬರೋ ಮಗುವಿಗೆ ಓದಕ್ಕೆ ಬರುತ್ತಾ, ಬರೆಯಕ್ಕೆ ಬರುತ್ತಾ. ಲಾಸ್ಟ್ ಇಯರ್ ನಿಮ್ಗೆ ಗೊತ್ತಿದೆ ಒಂದು ರಿಪೋರ್ಟು, ಶಾಲೆಗಳ ಮೇಲೆ ಇದನ್ನ ಅಧ್ಯಯನ ಮಾಡಿ ವರದಿ ಕೊಟ್ಟಾಗ 5, 6ನೇ ಕ್ಲಾಸಲ್ಲಿರೋ ಮಕ್ಕಳಿಗೆ ಪಾಠ ಓದಕ್ಕೆ ಬರಲ್ಲ, ಲೆಕ್ಕ ಮಾಡೋಕ್ಕೆ ಬರಲ್ಲ, ಉಣ್ಸಕ್ಕೆ ಬರಲ್ಲ. ಈಸ್ ಆಲ್ರೆಡಿ ಇನ್ 7th ಸ್ಟ್ಯಾಂಡರ್ಡ್. ಹೇಗಾಗಿದೆ? ನಾವು ಸುಮ್ಮನೆ ದಬ್ಕಂತ ಬಂದ್ಬಿಟ್ಟಿದ್ದೀವಿ. 1ರಿಂದ 7ನೇ ಕ್ಲಾಸಿಗೆ ದಬ್ಕೊಂಡು ಬಂದ್ಬಿಟ್ಟಿದ್ದೀವಿ. ವಿ ಹ್ಯಾವ್ ನೆವರ್ ಟ್ರೈಡ್ ಟು ಸಿ ವಾಟ್ ಕಾಂಪಿಟೆನ್ಸಸ್ ದ ಚೈಲ್ಡ್ ಹ್ಯಾಸ್ ಗೈನ್ಡ್. ಮಿನಿಮಮ್ ಲೆವೆಲ್ಸ್ ಆಫ್ ಲರ್ನಿಂಗ್ ಅಂತ ಹೇಳಿದರು NEP-ನಲ್ಲಿ, ಅದನ್ನು ನಾವು ನೋಡಲಿಲ್ಲ. ಕನಿಷ್ಠ ಕಲಿಕಾ ಸಾಮರ್ಥ್ಯಗಳನ್ನು ನಮ್ಮ ಮಕ್ಕಳು ಬೆಳೆಸ್ಕೊಂಡಿದ್ದಾರ? 3ರಿಂದ 4ಕ್ಕೆ ಹೋಗೋ ಮಗುವಿಗೆ ಕೂಡೋದು, ಕಳೆಯೋದು, ಗುಣಿಸೋದು, ಬಾರಿಸೋದು ಬರುತ್ತಾ? ಇದು ಬೇಕಾಗಿರೋದು. ನಾಟ್ ಫಾರ್ 35% ಮಾರ್ಕ್ಸ್, 60% ಮಾರ್ಕ್ಸ್, 70% ಮಾರ್ಕ್ಸ್ ಅಲ್ಲ. ಈ ಸಾಮರ್ಥ್ಯ ಬರುತ್ತಾ ಮಗುವಿಗೆ? ಇದು ಬೇಕಾಗಿರೋದು. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ನೋಡ್ಬೇಕು. ಆ ಹಿನ್ನೆಲೆಯಲ್ಲಿ ಇನ್ಮೇಲೆ ಶಾಲೆಗಳಿಗೆ ನಿಯಂತ್ರಣ ಪ್ರಾರಂಭ ಆಗುತ್ತೆ. ಅದರಿಂದ ನಾ ಯಾರು ಬೇಕೋ ಅದು ನಡೆಸ್ತೀನಿ ಅನ್ನೋ ಆಗಿಲ್ಲ. ಅದು ನನ್ನದೇ ಸ್ಕೂಲ್ ಆಗಿರ್ಬೋದು, ಇನ್ನೊಬ್ಬರು ಸ್ಕೂಲ್ ಆಗಿರ್ಬೋದು, ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು. ಅವ್ರು ಯಾರು ಅವ್ರಿಗೆ ಬೇಕಾದಾಗ ಶಾಲೆ ನಡೆಸೋ ಆಗಿಲ್ಲ. ರೆಗ್ಯುಲೇಟರಿ ಅಥಾರಿಟಿ ಇರುತ್ತೆ, ನಿಮ್ಮ ಮಾನ್ಯತೆ ಇರುತ್ತೆ. ಆ ಮಾನ್ಯತೆ ಒಂದ್ಸರಿ ತಗೊಂಡ ತಕ್ಷಣ ಏನು ಪರ್ಮನೆಂಟ್ ಅಲ್ಲ. ಅದು ಮತ್ತೆ 3 ವರ್ಷಕ್ಕೋ 5 ವರ್ಷಕ್ಕೋ ಮತ್ತೆ ಬರ್ತಾರೆ ನೋಡೋಕ್ಕೆ. ಈಗ ನ್ಯಾಕಿಗಾದರೂ ಅಷ್ಟೇ, ಒನ್ಸ್ ಇನ್ 5 years ಟು ಗೆಟ್ ಅಕ್ರೆಡಿಟೇಷನ್, ಮಾನ್ಯತೆ ಪಡ್ಕೊಳ್ಬೇಕು. ಆ 5 ವರ್ಷದೊಳಗೆ ನೀವು ಇಂಪ್ರೂವ್ ಮಾಡ್ಕೊಂಡಿಲ್ಲ ಅಂತಂದರೆ ಮತ್ತೆ ನಿಮ್ಮ ಗ್ರೇಡ್ ಕಡಿಮೆ ಆಗುತ್ತೆ. ಸೊ ಅದರಿಂದ ನಿಮ್ಮ ಗ್ರೇಡಿಂಗ್ ಸಿಸ್ಟಮ್ಗೆ
ಮಾನ್ಯತಾ ಪ್ರಕ್ರಿಯೆಗೆ ಪ್ರತಿ ಶಾಲೆಗಳು ಒಳಪಡುತ್ತೆ ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ ಅಂತಕ್ಕಂಥದ್ದು. ಅದರಿಂದ ನಮ್ಮ ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸ್ತಾ ಹೋಗ್ತಕ್ಕಂಥ ಅವಶ್ಯಕತೆ ಭಾಳಷ್ಟು ಮುಖ್ಯವಾಗಿ ಇದೆ ಅನ್ನೋದನ್ನು ನಾವು ಗಮನಿಸ್ತೀವಿ. ಓಕೆ, ನೆಕ್ಸ್ಟ್ ಹೈಯರ್ ಎಜುಕೇಷನ್ ಇದೆ. ಮಾಂತೇಶ್, ಹೈಯರ್ ಎಜುಕೇಷನ್ ಡಿಸ್ಕಸ್ ಮಾಡಲು ಅಥವಾ ಟೀಚರ್ ಎಜುಕೇಷನ್? ಹೈಯರ್ ಎಜುಕೇಷನ್ ಬೇಕಾಗಿಲ್ಲ ನಿಮಗೆ. ಹೈಯರ್ ಎಜುಕೇಷನಲ್ಲಿ ಏನು ಬದಲಾವಣೆ ಆಗಿದೆ ಅನ್ನುವಂಥದ್ದಿದೆ. ಕ್ವಿಕ್ಲಿ ವಿ ಕ್ಯಾನ್ ಗ್ಲಾನ್ಸ್ ಇದರ ಸಂರಚನೆಯಲ್ಲಿ ವ್ಯತ್ಯಾಸಗಳಾಗುತ್ತೆ. ಈ ನಮ್ಮ ಹೈಯರ್ ಎಜುಕೇಷನ್ ಸಿಸ್ಟಮ್ ಇವತ್ತು ನಮ್ಮ ದೇಶದಲ್ಲಿ ಇದೆ, ಅದರಲ್ಲಿ ಪ್ರಮುಖ ಬದಲಾವಣೆಗಳಿವೆ. ಇವತ್ತು ನಮ್ಮ ದೇಶದಲ್ಲಿ ಸುಮಾರು 800 ವಿಶ್ವವಿದ್ಯಾಲಯಗಳಿದೆ. ಒಂದು 40,000 ಡಿಗ್ರಿ ಕಾಲೇಜ್ಗಳಿದೆ. 40,000 ಡಿಗ್ರಿ ಕಾಲೇಜ್ಗಳಿದೆ. ಆ ಡಿಗ್ರಿ ಕಾಲೇಜ್ಗಳು ಯಾವುದಪ್ಪ ಅಂತಂದರೆ ನಮ್ಮ 40,000 ಇರೋದು ಸಿಂಗಲ್ ಫ್ಯಾಕಲ್ಟಿ ಕಾಲೇಜಸ್ಗಳೇ ಜಾಸ್ತಿ ಇರೋದು. ಸಿಂಗಲ್ ಫ್ಯಾಕಲ್ಟಿ ಕಾಲೇಜಸ್, ಓನ್ಲಿ BA ಕಾಲೇಜ್, ಓನ್ಲಿ BCom ಕಾಲೇಜ್, ಓನ್ಲಿ LLB ಕಾಲೇಜ್, ಓನ್ಲಿ B.Ed ಕಾಲೇಜ್. ಅದು ಒಂದೇ ಫ್ಯಾಕಲ್ಟಿ, ಅದು ಬಿಟ್ಟರೆ ಬೇರೆ ಇಲ್ಲ. ಈಗ ಏನಾಗಿದೆ ಅಂದರೆ ದೇ ವಾಂಟ್ ಟು ಸ್ಟಾರ್ಟ್ ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ಸ್. ಮಲ್ಟಿ ಡಿಸಿಪ್ಲಿನರಿ ಬಹುಶಿಸ್ತೀಯ ಕಾಲೇಜುಗಳನ್ನು ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅವುಗಳ ಸಂಖ್ಯೆ 15,000 ಒಳಗೆ. ಈ 40,800 ಇದಾವಲ್ಲ, 15,000 ಒಳಗೆ ಅಂದ್ಬಿಡುತ್ತೆ. ಯಾಕೆಂದರೆ ಸಿಂಗಲ್ ಫ್ಯಾಕಲ್ಟಿ ಕಾಲೇಜಸ್ಗಳೆಲ್ಲ ಕ್ಲೋಸ್ ಆಗುತ್ತೆ. ಒಂದೇ ಕಾಲೇಜ್ನಲ್ಲಿ BA, BSc, BCom, B.Ed, LLB ಎಲ್ಲ ಬರಬೇಕು. ಒಂದೇ ಕಾಲೇಜ್ನಲ್ಲಿ ನಿಮಗೆ BA, BSc, BCom, B.Ed ಎಲ್ಲ ಬರಬೇಕು. ಒಂದೇ ಕಡೆನೇ ಇರಬೇಕಲ್ಲ. ಸಪ್ರೇಟ್ ಯೂನಿವರ್ಸಿಟಿಗಳಿದಾವಲ್ಲ, ಇವೆಲ್ಲ ಕ್ಲೋಸ್ ಆಗುತ್ತೆ. ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಈಗ ನಮ್ಮದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಮೆಡಿಕಲ್ ಯೂನಿವರ್ಸಿಟಿ, ಇಂಜಿನಿಯರಿಂಗ್ ಯೂನಿವರ್ಸಿಟಿ ಇವೆಲ್ಲ ಇದಾವಲ್ಲ, ದೇ ವಿಲ್ ಬಿ ಕ್ಲೋಸ್ ನಾವು. ಈಗ ನನ್ನ ಮಾದೇಶ ಜಾನಪದಕ್ಕೂ ಒಂದು ಯೂನಿವರ್ಸಿಟಿ ಇದೆ, ನಮಗೆ ಸಂಗೀತಕ್ಕೂ ಒಂದು ಯೂನಿವರ್ಸಿಟಿ ಇದೆ, ನಮ್ಮಲ್ಲಿ ಬೇರೆ ಬೇರೆ ಎಲ್ಲ ಥರದ್ದು ಪ್ರಾರಂಭ ಆಗುತ್ತೆ. ಈಗ ಇನ್ಮೇಲೆ ಅದನ್ನ ಎನ್ಕರೇಜ್ ಮಾಡಲ್ಲ. ಆಲ್ ಆಫ್ ದಮ್ ವಿಲ್ ಕಮ್ ಅಂಡರ್ ಹೈಯರ್ ಎಜುಕೇಷನ್ ಸಿಸ್ಟಮ್ ಬರುತ್ತೆ. ಸೊ ಮಲ್ಟಿ ಡಿಸಿಪ್ಲಿನರಿ ಕಾಲೇಜ್ಗಳು ಪ್ರಾರಂಭ ಆಗಬೇಕಾಗುತ್ತೆ. ಈ ಥರ ಸಿಂಗಲ್ ಡಿಸಿಪ್ಲಿನ್ ಕಾಲೇಜ್ಗಳು ಬರುತ್ತೆ. ಇನ್ಮೇಲೆ 3 ಥರ ಯೂನಿವರ್ಸಿಟಿಗಳು ಜಾರಿ ಬರುತ್ತೆ. 3 ಟೈಪ್ ಆಫ್ ಯೂನಿವರ್ಸಿಟೀಸ್ ಜಾರಿ ಬರುತ್ತೆ. ಸೊ ಅದು ಯಾವುದ್ಯಾವುದು 3 ಥರದ ಯೂನಿವರ್ಸಿಟಿ ಅಂತಂದರೆ, ಫಸ್ಟು ರಿಸರ್ಚ್ ಯೂನಿವರ್ಸಿಟೀಸ್ ಅಂತ ಒಂದು, ವೇರ್ ಹೈಯೆಸ್ಟ್ ಪ್ರಯಾರಿಟಿ ಇಸ್ ಗಿವನ್ ಟು ರಿಸರ್ಚರ್ಸ್. ದೇ ವಾಂಟ್ ಟು ಟೇಕ್ ಅಪ್ ಇಂಟರ್ನ್ಯಾಷನಲ್ ಲೆವೆಲ್ ರಿಸರ್ಚ್, ಕೊಲಾಬ್ರೇಷನ್ ವಿತ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಜೊತೆಗೆ ಸಹಯೋಗವನ್ನು ಇಟ್ಟುಕೊಂಡು ಸಂಶೋಧನೆಯನ್ನು ಮಾಡಿ, ಅನ್ವೇಷಣೆಗಳನ್ನು ಮಾಡಿ, ಹೊಸ ಹೊಸ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನು ಈ ವಿಶ್ವವಿದ್ಯಾಲಯಗಳು ಮಾಡಬೇಕು. ರಿಸರ್ಚ್ ಯೂನಿವರ್ಸಿಟೀಸ್ ಅಲ್ಲೂ ಮಾಸ್ಟರ್ ಡಿಗ್ರಿ ಕೋರ್ಸಸ್ಗಳಿರುತ್ತೆ, ಬಟ್ ಅದು ಸೆಕೆಂಡ್ರಿ. ಪ್ರೈಮರಿ ಎಂಫಸಿಸ್ ಈಸ್ ಆನ್ ರಿಸರ್ಚರ್ಸ್. ಇದು ರಿಸರ್ಚ್ ಯೂನಿವರ್ಸಿಟೀಸ್ ಅಂತ ಕರೀತಾರೆ. ಎರಡನೇದು ಟೀಚಿಂಗ್ ಯೂನಿವರ್ಸಿಟೀಸ್ ಅಂತ. ಈ ಟೀಚಿಂಗ್ ಯೂನಿವರ್ಸಿಟೀಸ್ಗಳೇನಿದೆ ಅಲ್ಲಿ ನಮ್ಮ ಆಲ್ ಮಾಸ್ಟರ್ ಡಿಗ್ರಿ ಕೋರ್ಸಸ್ ಜೊತೆಗೆ ರಿಸರ್ಚು ಇರುತ್ತೆ. ರಿಸರ್ಚ್ ಇಸ್ ಸೆಕೆಂಡ್ರಿ, ಮಾಸ್ಟರ್ ಡಿಗ್ರಿ ಕೋರ್ಸಸ್ ಇಸ್ ಪ್ರೈಮರಿ. ಅದಕ್ಕೆ ಅದನ್ನು ಟೀಚಿಂಗ್ ಯೂನಿವರ್ಸಿಟೀಸ್ ಅಂತ ಕರೀತಾರೆ. ಇನ್ನು 3rd ಲೆವೆಲ್ ಯಾವುದಪ್ಪ ಅಂದರೆ ದೇ ಆರ್ ದಿ ಆಟೋನಮಸ್ ಕಾಲೇಜಸ್. ಇನ್ನು ಅಫಿಲಿಯೇಟೆಡ್ ಕಾಲೇಜಸ್ ಇರಲ್ಲ, ಅಫಿಲಿಯೇಷನ್ ಅನ್ನೋದೇ ಇರಲ್ಲ. ಈಗ ದಾವಣಗೆರೆ ಯೂನಿವರ್ಸಿಟಿ ಅಂತಂದರೆ ಆ ಕ್ಯಾಂಪಸ್ ಒಂದೇ ಒಂದು ಯೂನಿವರ್ಸಿಟಿ, ಅದಕ್ಕೆ ಅಫಿಲಿಯೇಟ್ ಆಗಲ್ಲ ಕಾಲೇಜಸ್ಗಳು. ಈಗ ದಾವಣಗೆರೆ ಚಿತ್ರದುರ್ಗದಲ್ಲಿರೋ ಕಾಲೇಜ್ಗಳೆಲ್ಲ ಆಯಾ ಕಾಲೇಜ್ಗಳೇ ಆಟೋನಮಸ್ ಕಾಲೇಜ್ಗಳಾಗ್ಬೋದು. ಈಗ ಚಿತ್ರದುರ್ಗ ಗೌರ್ಮೆಂಟ್ ಕಾಲೇಜ್ ಒಂದು ಆಟೋನಮಸ್ ಕಾಲೇಜ್, ದಾವಣಗೆರೆ ಗೌರ್ಮೆಂಟ್ ಕಾಲೇಜ್ ಒಂದು ಆಟೋನಮಸ್ ಕಾಲೇಜ್. ಅವ್ಯಾವುದೂ ದಾವಣಗೆರೆ ಯೂನಿವರ್ಸಿಟಿ ಅಫಿಲಿಯೇಷನ್ ಇಲ್ಲ. ಈ ಕಾಲೇಜನೇ ಕರಿಕ್ಯುಲಮ್ನ ಪ್ರಿಪೇರ್ ಮಾಡುತ್ತೆ, ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುತ್ತೆ, ಡಿಗ್ರಿ ಕೊಡುತ್ತೆ. ಆಟೋನಮಸ್ ಕಾಲೇಜಸ್ಗಳು ಬರುತ್ತೆ. ಅದಕ್ಕೆ 3 ಟೈಪ್ ಆಫ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಬರುತ್ತೆ: ರಿಸರ್ಚ್ ಯೂನಿವರ್ಸಿಟಿ, ಟೀಚಿಂಗ್ ಯೂನಿವರ್ಸಿಟೀಸ್, ಆಟೋನಮಸ್ ಕಾಲೇಜಸ್ ಅಂತ. ಅದಕ್ಕೆ ಇನ್ಮೇಲೆ ಕಾಲೇಜಸ್ಗಳು ಅದಕ್ಕೆ ಹೇಳಿದ್ನಲ್ಲ, ಸಣ್ಣ ಕಾಲೇಜಸ್ಗಳೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಇನ್ನು ಬರೋದೆಲ್ಲ ದೊಡ್ಡ ಕಾಲೇಜ್ಗಳು, ಮಲ್ಟಿ ಡಿಸಿಪ್ಲಿನರಿ ಕಾಲೇಜಸ್ಗಳು, ದೇ ಆರ್ ದಿ ಆಟೋನಮಸ್ ಕಾಲೇಜಸ್. ಅವ್ರಿಗೆ ಡಿಗ್ರಿ ಕೊಡೋ ಅವಕಾಶ ಇರುತ್ತೆ. ಸೊ ಆ ರೀತಿಯಾದಂಥ ಇನ್ಸ್ಟಿಟ್ಯೂಷನ್ಸ್ಗಳು ಇನ್ನು ಹೈಯರ್ ಎಜುಕೇಷನಲ್ಲಿ ಮುಂದೆ ಬರುತ್ತೆ. ಈಗಿರುವಂಥದ್ದೆಲ್ಲ ಕಡಿಮೆ ಆಗುತ್ತೆ. ಇನ್ನು ಲಿಬರಲ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀವಿ. ಲಿಬರಲ್ ಎಜುಕೇಷನ್ ಸಿಸ್ಟಮಲ್ಲಿ ಡಿಗ್ರಿ ಕೋರ್ಸ್ಗಳು, ಇನ್ಮೇಲೆ 4 ಇಯರ್ ಡಿಗ್ರಿ ಕೋರ್ಸು ಬರುತ್ತೆ. BA ಹಾನರ್ಸ್ ಅಂತ ಇತ್ತು ಮುಂಚೆ, BSc ಹಾನರ್ಸ್ ಅಂತ ಇತ್ತು. ಈಗ ಹಾನರ್ಸ್ ಡಿಗ್ರಿ ಕೋರ್ಸ್ಗಳು ಬರುತ್ತೆ. ಮೊದಲು ಭಾಳ ವರ್ಷದಿಂದ ಇತ್ತೇ ಇತ್ತು, ಈಗ ಇರಲಿಲ್ಲ. ನಮ್ಮ 1968 ಈ ಕಡೆಗೆ ಇರಲಿಲ್ಲ, ಅದರಿಂದ ಇತ್ತು BA ಹಾನರ್ಸ್, BSc ಹಾನರ್ಸ್ ಅಂತ. ಅದು 4 ಇಯರ್ ಡಿಗ್ರಿ ಕೋರ್ಸ್. ಈಗ ನಿಮಗೆ 4 ಇಯರ್ ಡಿಗ್ರಿ ಕೋರ್ಸಲ್ಲಿ ಹೇಗಿದೆ ಅಂತ ನಾಗಲೇ ಹೇಳಿದಾಗೆ ಇಂಟರ್ ಡಿಸಿಪ್ಲಿನರಿ ಓದೋದಕ್ಕೆ ಅವಕಾಶ ಇದೆ.
ಒಬ್ಬ BSc ಓದ್ತಾ ಇರೋ ಹುಡುಗ ನಾನೊಂದು ಎಕನಾಮಿಕ್ಸ್ ಸಬ್ಜೆಕ್ಟ್ ಓದ್ತೀನಿ ಅಂದರೆ ಓದ್ಬೋದು. ಎಕನಾಮಿಕ್ಸ್ ಸಬ್ಜೆಕ್ಟ್ ಅವ್ನು ಫಿಸಿಕ್ಸ್ ಮ್ಯಾಥ್ಸ್ ಜೊತೆಗೆ ಎಕನಾಮಿಕ್ಸ್ ಓದ್ತಾನೆ, ಕೆಮಿಸ್ಟ್ರಿ ಬಯಾಲಜಿ ಜೊತೆಗೆ ಸ್ಟ್ಯಾಟಿಸ್ಟಿಕ್ಸ್ ಓದ್ತೀನಿ ಅಥವಾ ಸೈಕಾಲಜಿ ಓದ್ತೀನಿ ಓದ್ಬೋದು. ಯು ಆರ್ ಫ್ರೀ. ಸೊ ಆರ್ಟ್ಸು, ಸೈನ್ಸು, ಕಾಮರ್ಸ್ನಲ್ಲಿ ಯಾವುದಾದ್ರು ಸಬ್ಜೆಕ್ಟ್ಸ್ಗಳನ್ನ ತಗೊಂಡು ಒಂದೊಂದು ಓದೋದಕ್ಕೆ ನಿಮಗೆ ಅವಕಾಶ ಇದೆ. ಅಂತ ಡಿಸಿಪ್ಲಿನರಿಗೆ ನಿಮ್ಗೆ ಅವಕಾಶ ಇದೆ. ಇನ್ನು 4 ಇಯರ್ ಡಿಗ್ರಿ ಕೋರ್ಸಲ್ಲಿ ಎಷ್ಟು ಒಳ್ಳೆಯ ಅವಕಾಶಗಳಿದೆ ಅಂದರೆ, ನೀವು 1 ಇಯರ್ ಮುಗಿಸಿ ಡಿಸ್ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ಮೊದಲೇನು ನಮ್ಮ ಡಿಗ್ರಿ ವೇಸ್ಟ್, 2 ವರ್ಷ ಮಾಡಿದ್ಮೇಲೂ ವೇಸ್ಟು, 3ನೇ ವರ್ಷದಲ್ಲಿ ಒಂದು ಹುಡುಗಿ ಅರ್ಧ ವರ್ಷದಲ್ಲಿ ಮದುವೆ ಮಾಡಿ ಕಳಿಸಿದ್ರೆ ಡಿಗ್ರಿನೂ ಕ್ಲೋಸು. ಈಗಾಗಿಲ್ಲ. ನೀವು ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿದರೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಸಿಗುತ್ತೆ ನಿಮಗೆ, ಅಲ್ಲಿಗೆ ಬಿಟ್ಟರೆ. ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಿದರೆ ಒಂದು ಡಿಪ್ಲೊಮಾ ಕೋರ್ಸ್ ಅಂತ ಕೊಡ್ತಾರೆ ನಿಮಗೆ. 3 ವರ್ಷ ಕಂಪ್ಲೀಟ್ ಮಾಡಿದರೆ ಒಂದು ಡಿಗ್ರಿ ಕೋರ್ಸ್ ಅಂತ ಕೊಡ್ತಾರೆ. 4 ವರ್ಷ ಕಂಪ್ಲೀಟ್ ಮಾಡಿದರೆ ನಿಮಗೆ BA ಆನರ್ಸ್, BSc ಆನರ್ಸ್, BCom ಆನರ್ಸ್ ಅಂತ ಬರುತ್ತೆ. 4 ಇಯರ್ ಕೋರ್ಸ್ ಬರುತ್ತೆ. ಆನರ್ಸ್ ಡಿಗ್ರಿ ಮಾಡಿದವರು ಡೈರೆಕ್ಟ್ಲಿ ದೇ ಕ್ಯಾನ್ ಗೋ ಫಾರ್ ರಿಸರ್ಚ್, ಮತ್ತೆ MA MSc ಮಾಡಬೇಕಾಗಿಲ್ಲ. ನಮ್ಮ ರಿಸರ್ಚ್ ಮಾಡ್ತೀನಿ ಅಂದರೆ, PhD ಮಾಡ್ತೀನಿ ಅಂದರೆ ಡೈರೆಕ್ಟ್ಲಿ ನೀವು ಅಲ್ಲಿಂದನೇ ಹೋಗ್ಬಿಡ್ಬೋದು ಆನರ್ಸ್ ಮಾಡಿದಂಥವ್ರು. ಈಗ ಬರೀ 3 ವರ್ಷಕ್ಕೆ ನೀವು ಡಿಗ್ರಿ ಮುಗಿಸ್ಕೊಂಡು ಹೊರಗೆ ಬಂದಮೇಲೆ ನೀವು MA ಓದ್ತೀನಿ ಅಂದರೆ ಹೋಗ್ಬೋದು. MA MSc 2 ವರ್ಷ ಓದಿ ಆಮೇಲೆ ನಿಮ್ಮ PhD ಕಂಟಿನ್ಯೂ ಮಾಡೋದಕ್ಕೆ ಅವಕಾಶ. ಸೊ ಈ ಥರ ಲಿಬರಲ್ ಎಜುಕೇಷನ್ ಸಿಸ್ಟಮ್ ಇವತ್ತು ಜಾರಿಗೆ ಬರ್ತಾ ಇದೆ. ಏಕೆಂದರೆ ಒಂದೇ ಕಾಲೇಜ್ನಲ್ಲಿ ಯಾಕೆ ಮಾಡಬೇಕು, ಎಲ್ಲ ಸಬ್ಜೆಕ್ಟ್ಸ್ನಲ್ಲಿ ಇದೇ ಕಾರಣಕ್ಕೆ. ಸೈನ್ಸ್ನವ್ರು ಒಂದು ಆರ್ಟ್ಸ್ ಸಬ್ಜೆಕ್ಟ್ಸ್ ತಗೊಳ್ತಾನೆ, ಆರ್ಟ್ಸ್ನವ್ರು ಒಂದು ಸೈನ್ಸ್ ತಗೊಳ್ತಾನೆ, ಒಂದು ಕಾಮರ್ಸ್ ತಗೊಳ್ತಾನೆ ಅಂದರೆ ಅದನ್ನ ಪಾಠ ಮಾಡೋ ಟೀಚರ್ ಇರಬೇಕಲ್ಲ. ಕೋರ್ಸ್ಗಳಲ್ಲಿ B.Ed ಕೋರ್ಸ್ ಪ್ರಾರಂಭ ಆಗುತ್ತೆ. 4 ಇಯರ್ ಡಿಗ್ರಿ ಕೋರ್ಸ್ ಪ್ರಾರಂಭ ಆಗೋದನ್ನ B.Ed ಕೋರ್ಸ್. ಸೊ ಆ ರೀತಿಯಾಗಿ ಇನ್ನು ಲಿಬರಲ್ ಎಜುಕೇಷನ್ ಸಿಸ್ಟಮು ಜಾರಿ ಬರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಇನ್ನು ಆಡಳಿತನೂ ಅಷ್ಟೇ. ಇಲ್ಲಿ ಉನ್ನತ ಶಿಕ್ಷಣವನ್ನು ನೀಡೋದಕ್ಕೆ ಆಯಾ ಕಾಲೇಜ್ಗಳೇ ಆಡಳಿತ ಸಂಸ್ಥೆಗಳಾಗುತ್ತೆ. ಈಗ ಇಲ್ಲಿವರೆಗೆ ಏನಾಗಿತ್ತು, ನನ್ನ ಕಾಲೇಜ್ ಇಸ್ ಕಂಟ್ರೋಲ್ಡ್ ಬೈ ಯೂನಿವರ್ಸಿಟಿ. ಪ್ರತಿಯೊಂದಕ್ಕೂ ಅಫಿಲಿಯೇಟ್ ಆಗಿರ್ತೀನಿ, ಅದನ್ನು ಪ್ರತಿ ವರ್ಷ ಅಪ್ಲಿಕೇಶನ್ ತಗೋಬೇಕು, ಎಕ್ಸಾಮ್ ಕಂಡಕ್ಟ್ ಮಾಡೋರವರು, ಡಿಗ್ರಿ ಕೊಡೋರವರು ಎಲ್ಲ ಅವ್ರದೇ ಇತ್ತು. ಈಗ ಪ್ರತಿ ಕಾಲೇಜೇ ಒಂದು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಆಗುತ್ತೆ. ನಿಮ್ಮ ಕಾಲೇಜ್ನಲ್ಲಿ ಹೇಗೆ ನೀವು ಎಕ್ವಿಪ್ ಆಗಬೇಕು ಅಂದರೆ, ನೀವೇ ಕರಿಕ್ಯುಲಮ್ ತಯಾರು ಮಾಡೋ ಸಾಮರ್ಥ್ಯ ಇರಬೇಕು, ನಿಮಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋ ಸಾಮರ್ಥ್ಯ ಇರಬೇಕು, ಡಿಗ್ರಿ ಅವಾರ್ಡ್ ಮಾಡೋ ಸಾಮರ್ಥ್ಯ ಇರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಮಟ್ಟಕ್ಕೆ ನಿಮ್ಮ ಗುಣಮಟ್ಟವನ್ನು ಎತ್ತಿಸ್ಕೊಂಡಾಗ ಮಾತ್ರ ನಿಮ್ಮ ಸಂಸ್ಥೆ ಉಳಿಯುತ್ತೆ. ಅದರ್ವೈಸ್ ಆ ಸಂಸ್ಥೆನ ಆ ರೀತಿಯಾಗಿ ಸದೃಢ ಮಾಡ್ಕೊಳ್ಳೋದು ಮುಖ್ಯ. ನೆಕ್ಸ್ಟ್ ಇದಕ್ಕೂ ನಿಯಂತ್ರಣ ಕಷ್ಟ. ಈಗ ಆಲ್ರೆಡಿ ಹೈಯರ್ ಎಜುಕೇಷನ್ ಇದೆ, NAAC ಅಂತ ಹೇಳಿ ಸಂಸ್ಥೆ ಇದೆ, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ ಅಂತ ಏನಿದೆ. ಸೊ ಅದ್ರ ಮೂಲಕ ಅದರ ಆಡಳಿತವನ್ನು ನೋಡ್ತಕ್ಕಂಥದ್ದನ್ನು ನಾವು ನೋಡಿದೆ ನಿಯಂತ್ರಣಕ್ಕೆ. ಇನ್ಮೇಲೆ ಈ ನಿಮಗೆ AICTE, UGC, MCI, DCI ಇಂಥವೆಲ್ಲ ಕೇಳಿದ್ದೀವಿ. AICTE ಯಾವುದು ಅಂದರೆ ಇಂಜಿನಿಯರಿಂಗ್ ಕಾಲೇಜಸ್ಗಳನ್ನ ಕಂಟ್ರೋಲ್ ಮಾಡುತ್ತೆ, ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೀಚರ್ ಟೆಕ್ನಿಕಲ್ ಎಜುಕೇಷನ್. ಇನ್ನು ನಮ್ಮ NCTE ಇದೆ, ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಷನ್, NCTE ಇದೆ. MCI ಅಂದರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ, ಇವೆಲ್ಲ ಇದ್ದಾವೆ. ಇನ್ಮೇಲೆ ಇವೆಲ್ಲ ಹೋಗುತ್ತೆ. ಹೈಯರ್ ಎಜುಕೇಷನ್ ಗ್ರಾಂಟ್ಸ್ ಕೌನ್ಸಿಲ್ ಅಂತ ಬರುತ್ತೆ. ಒಂದೇ, ಎಲ್ಲರಿಗೂ ಗ್ರಾಂಟ್ ಕೊಡೋರು ಅವ್ರು ಒಬ್ಬರೇ. ಹೈಯರ್ ಎಜುಕೇಷನ್ ಗ್ರಾಂಟ್ಸ್ ಕೌನ್ಸಿಲ್ ಅಂತ ಬರುತ್ತೆ. ಇನ್ನು UGC ಹೊರಟೋಗುತ್ತೆ. ಇನ್ನು UGC ಇರೋಲ್ಲ, ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಬರುತ್ತೆ, NHERA. ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಅಥಾರಿಟಿ ಅಂತೇಳಿ ಜಾರಿಗೆ ಬರುತ್ತೆ. ಅವರು ಇನ್ನು ಕಂಪ್ಲೀಟ್ ಆಗಿ ಹೈಯರ್ ಎಜುಕೇಷನ್ನ ಕಂಟ್ರೋಲ್ ಮಾಡುವಂಥದ್ದು. ಅದನ್ನ ಹೇಳಿದ್ನಲ್ಲ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರ್ಬೋದು, ಟೆಕ್ನಿಕಲ್ ಯೂನಿವರ್ಸಿಟಿ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಯಾವುದೇ ಪ್ರತಿಯೊಂದು ಅದರ ಕಂಟ್ರೋಲಿಗೆ ಬಂದಿದೆ. ಇನ್ಮೇಲೆ ಸಪ್ರೇಟ್ ಮೆಡಿಕಲ್ ಕೌನ್ಸಿಲ್ ಅಂತ ಆಗಲಿ, ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೀಚರ್ ಟೆಕ್ನಿಕಲ್ ಎಜುಕೇಷನ್ ಅಂತ ಆಗಲಿ, NCTE ಯಾವೂ ಇರಲ್ಲ, UGCನೂ ಇರಲ್ಲ. ಹೈಯರ್ ಎಜುಕೇಷನ್ ಗ್ರಾಂಟ್ಸ್ ಕೌನ್ಸಿಲ್ ಅಂತ ಇರುತ್ತೆ. ಅದ್ರ ಮೂಲಕ ಇವೆಲ್ಲಗಳನ್ನ ಪಡಿತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆದರೆ ಮಾನಿಟರ್ ಮಾಡೋದಕ್ಕೆ ಮಾತ್ರ NAAC ಇರುತ್ತೆ. NAAC ಮೂಲಕ ಅವ್ರನ್ನ ಮಾನಿಟರ್ ಮಾಡೋದು, ಅಸೆಸ್ಮೆಂಟ್ ಮಾಡೋದು, ಅಕ್ರೆಡಿಟೇಷನ್ ಮಾಡುವಂಥ ಕೆಲಸವನ್ನು NAAC ಸಂಸ್ಥೆ ಮಾಡ್ತಾರೆ. ನೆಕ್ಸ್ಟ್ ಇನ್ನು ಟೀಚರ್ ಎಜುಕೇಷನ್ ಇರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ದಿ ಟೀಚರ್ಸ್. ಟೀಚರ್ಸ್ ದೃಷ್ಟಿನಲ್ಲಿ ಬರೋದಂದರೆ, ಸೊ ಇನ್ನು ನಾನು ಈಗಾಗಲೇ ಹೇಳಿದಾಗ ಬಹುಶಿಸ್ತೀಯ ಕಾಲೇಜುಗಳಲ್ಲಿ 4 ಇಯರ್ ಇಂಟಿಗ್ರೇಟೆಡ್ B.Ed ಕೋರ್ಸ್ಗಳು ಪ್ರಾರಂಭ ಆಗುತ್ತೆ. ITEP ಅಂತ ಕರೀತೀವಿ, ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್. ಇನ್ನು ಮುಂದೆ ಬರೋದು ನೋ 2 ಇಯರ್ B.Ed ಕೋರ್ಸ್, ನೋ 2 ಇಯರ್ B.Ed ಕೋರ್ಸ್ ಅಂದರೆ ಈಗಿರೋದಿರಲ್ಲ. ನೆಕ್ಸ್ಟ್ 2 ಇಯರ್ 1 ಇಯರ್ ಕಂಟಿನ್ಯೂ ಆಗುತ್ತೆ, ಅದು ಬೇರೆ ಸಿಸ್ಟಮಲ್ಲಿ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಬನ್ನಿ, ಇದರಲ್ಲಿ ಯಾವ್ಯಾವ ರೀತಿಯ ಶಿಕ್ಷಕರನ್ನ
ಹಿಂದಿ ಕಮ್ಮಿ. ಈ ಟೀಚರ್ ಎಜುಕೇಷನಲ್ಲಿ ನಾವು ಯಾವ್ಯಾವ ರೀತಿಯ ಟೀಚರ್ಸನ್ನ ತಯಾರು ಮಾಡ್ಬೋದು ಅಂದರೆ 6 ರೀತಿಯ ಶಿಕ್ಷಕರನ್ನ ತಯಾರು ಮಾಡುವಂತಹ ಬಿ ಎಡ್ ಕೋರ್ಸ್ ಬರುತ್ತೆ. 6 ರೀತಿಯ ಶಿಕ್ಷಕರು ಯಾರ್ಯಾರಪ್ಪ ಅಂತಂದರೆ ನಾನು ಆಗಲೇ ಹೇಳಿದಾಗ ನರ್ಸರಿ LKG UKG 1, 2 ಕ್ಲಾಸ್ಗೆ ಬೇಕಾಗಿರುವಂಥ ಜನರಲ್ ಟೀಚರ್ಸನ್ನ ತಯಾರು ಮಾಡೋಂಥ ಒಂದು ಬಿ ಎಡ್ ಪ್ರೋಗ್ರಾಮ್. ಯಾಕೆ ನಮ್ಮ DED ಇದ್ದಾಗೆ ಅದಕ್ಕೂ DED ಅಂತಾರೆ. DED ಅನ್ನೋ ಕೋರ್ಸ್ ಇರೋಲ್ಲ, DED ಅನ್ನೋ ಕೋರ್ಸ್ ಇರೋಲ್ಲ. ದಟ್ ಇಸ್ ಆಲ್ಸೋ 4 year ಬಿ ಎಡ್ ಕೋರ್ಸ್. ಯಾರು ಈ ನರ್ಸರಿ LKG UKG ಕ್ಲಾಸ್ಗಳಲ್ಲಿ ಟೀಚರ್ ಆಗಬೇಕು ಅಂತ ಇದ್ರು ದೇ ಹ್ಯಾವ್ ಟು ಆಪ್ಟ್ ಸಚ್ ಬಿ ಎಡ್ ಕೋರ್ಸ್. ದಟ್ ಈಸ್ ಫಾರ್ ದಿ ಫೌಂಡೇಶನಲ್ ಬಿ ಎಡ್ ಕೋರ್ಸ್. ಫೌಂಡೇಶನಲ್ ಕೋರ್ಸಸ್, ಫೌಂಡೇಶನಲ್ ಕ್ಲಾಸಸ್ಗಳಿಗೆ ಬೇಕಾಗಿರೋ ಬಿ ಎಡ್ ಕೋರ್ಸ್. ಸೊ ಅದು ಒಂದು ರೀತಿಯ ಬಿ ಎಡ್ ಟ್ರೈನಿಂಗ್ ಪ್ರೋಗ್ರಾಮ್. ಇನ್ನೊಂದು ಯಾವುದು ಅಂತಂದರೆ ಟು ಪ್ರಿಪೇರ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಟೀಚರ್ಸ್ ಫಾರ್ ಹೈಯರ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ಸ್. ಈಗ ಇದೆಯಲ್ಲ ಆ ರೀತಿ ಕನ್ನಡ ಇಂಗ್ಲೀಷ್ ಮೆಥಡ್ಸ್, ಕನ್ನಡ ಇಂಗ್ಲೀಷು ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಅಥವಾ ಸಬ್ಜೆಕ್ಟನ್ನು ಟೀಚ್ ತಯಾರು ಮಾಡುವಂತಹ ಬಿ ಎಡ್ ಪ್ರಾರಂಭ ಆಗುತ್ತೆ. ದಟ್ ಇಸ್ ಅನದರ್ ಟೈಪ್. ಇನ್ನು ಮೂರನೇದು ವಿಶೇಷ ಶಿಕ್ಷಕರನ್ನ ತಯಾರು ಮಾಡುವಂತಹ ಬಿ ಎಡ್ ಕೋರ್ಸ್, ಸ್ಪೆಷಲ್ ಎಜುಕೇಷನ್ ಟೀಚರ್ಸ್. ಹಿಯರಿಂಗ್ ಇಂಪೈರ್ಡ್ ಅವ್ರಿಗೆ ಟೀಚ್ ಮಾಡಬೇಕು, ಸ್ಪೀಚ್ ಇಂಪೈರ್ಡ್ ಅವ್ರಿಗೆ ಟೀಚ್ ಮಾಡಬೇಕು. ನಾರ್ಮಲ್ ಟೀಚರ್ಸ್ಗೆ ಆರ್ ನಾಟ್ ಟ್ರೈನ್ ಫಾರ್ ದಟ್. ನಿಮಗೆ ಬರುತ್ತಾ ಹಿಯರಿಂಗ್ ಇಂಪೈರ್ಡ್ ಅವ್ರಿಗೆ ಟೀಚ್ ಮಾಡಬೇಕು ಅಥವಾ ಸ್ಪೀಚ್ ಇಂಪೈರ್ಡ್ ಅವ್ರಿಗೆ ಟೀಚ್ ಮಾಡಬೇಕು, ಆರ್ಥೋಪೆಡಿಕಲ್ ಇಂಪೈರ್ಡ್ ಇದ್ರೆ ಹೇಗೆ, ಅಥವಾ ಲರ್ನಿಂಗ್ ಡಿಸೇಬಲ್ಡ್ ಮಕ್ಕಳು ನಮ್ಮ ತರಗತಿಯಲ್ಲಿ ಇದ್ದರೆ ಅವ್ರಿಗೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇದಕ್ಕೆ ಒಂದು ಸಪ್ರೇಟ್ ಬಿ ಎಡ್ ಕೋರ್ಸ್ ಪ್ರಾರಂಭ ಆಗುತ್ತೆ. ಬಿ ಎಡ್ ಫಾರ್ ಪ್ರಿಪೇರಿಂಗ್ ಸ್ಪೆಷಲ್ ಎಜುಕೇಷನ್ ಟೀಚರ್ಸ್. ಬಿ ಎಡ್ ಫಾರ್ ಸ್ಪೆಷಲ್ ಎಜುಕೇಷನ್, ಬಿ ಎಡ್ ಸ್ಪೆಷಲ್ ಎಜುಕೇಷನ್ ಅಂತ ಇದೆ ಕೆಲವು ಯೂನಿವರ್ಸಿಟಿಗಳಲ್ಲಿ. ಸೊ ಆ ರೀತಿ ಬಿ ಎಡ್ ಸ್ಪೆಷಲ್ ಎಜುಕೇಷನ್ ಅಂತ ಬರುತ್ತೆ. ವಿಶೇಷವಾದಂತಹ ಮಕ್ಕಳಿಗೆ, ವಿಶಿಷ್ಟ ಮಕ್ಕಳಿಗೆ ಶಿಕ್ಷಣ ನೀಡೋದಕ್ಕೆ ಬೇಕಾಗಿರುವಂಥ ತಯಾರು ಮಾಡುವಂತಹ ಒಂದು ಬಿ ಎಡ್ ಕೋರ್ಸ್, ಅದು ಬಿ ಎಡ್ ಸ್ಪೆಷಲ್ ಎಜುಕೇಷನ್. ಇನ್ನು ಮೂರನೇದು ಕಲಾ ಶಿಕ್ಷಕರನ್ನು ತಯಾರು ಮಾಡುವಂಥ ಬಿ ಎಡ್ ಕೋರ್ಸ್. ಕಲಾ ಶಿಕ್ಷಕರು ಅಂದರೆ ಆರ್ಟ್, ಡ್ರಾಯಿಂಗ್, ಪೇಂಟಿಂಗ್, ವಿಜುವಲ್ ಆರ್ಟ್ಸ್, ಈ ಫೈನ್ ಆರ್ಟ್ಸ್, ಇವುಗಳನ್ನು ಟೀಚ್ ಮಾಡುವಂಥ ಟೀಚರ್ಸ್ಗಳನ್ನು ತಯಾರು ಮಾಡುವಂಥ ಒಂದು ಬಿ ಎಡ್ ಕೋರ್ಸ್. ಈಗ ನಮ್ಮ ಫೈನ್ ಆರ್ಟ್ಸ್ ಕಾಲೇಜ್ಗಳಿದಾವಲ್ಲ, ಆ ಫೈನ್ ಆರ್ಟ್ಸ್ ಕಾಲೇಜ್ಗಳ ರೀತಿ ಅಲ್ಲಿ ಸ್ಕೂಲ್ಗಳಿಗೆ ಹೋಗಿ ಟೀಚರ್ ಆಗಬೇಕು ಅಂತಂದರೆ ಬರೀ ಫೈನ್ ಆರ್ಟ್ಸ್ ಆಗಲ್ಲ. ಇನ್ಮೇಲೆ ಅವ್ರು ಬಿ ಎಡ್ ಮಾಡಬೇಕು. ಬಿ ಎಡ್ ಮಾಡಿ ದೇ ಶುಡ್ ಗೋ ಟು ಸ್ಕೂಲ್ಸ್ ಫಾರ್ ಟೀಚಿಂಗ್ ದಿ ಲಿಟ್ರರಿ ಆರ್ಟ್ಸ್ ಇರ್ಬೋದು, ಅಥವಾ ವಿಜುವಲ್ ಆರ್ಟ್ಸ್ ಇರ್ಬೋದು, ಫೈನ್ ಆರ್ಟ್ಸ್ ಇರ್ಬೋದು. ಅದನ್ನು ಕಲಿಯೋದಕ್ಕೆ ಬೇಕಾಗಿರುವಂತಹ ಆರ್ಟ್ ಟೀಚರ್ ಬಿ ಎಡ್ ಕೋರ್ಸನ್ನು ಮಾಡಬೇಕಾಗುತ್ತೆ. ಅದು ಆರ್ಟ್ ಟೀಚರ್ ಬಿ ಎಡ್ ಕೋರ್ಸ್. ಇನ್ನೊಂದು ವೃತ್ತಿ ಶಿಕ್ಷಣ ನೀಡುವಂತಹ ಬಿ ಎಡ್ ಟೀಚರ್ಸ್, ವೊಕೇಶನಲ್ ಕೋರ್ಸ್ ಬಿ ಎಡ್ ಟೀಚರ್ಸ್. ಈಗಾಗಲೇ ಹೇಳಿ ನಾನು ಕೆಲವು ವೊಕೇಶನಲ್ಸ್ ಕೋರ್ಸ್ಗಳು ಸ್ಕೂಲ್ನಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಅದು ಎಲೆಕ್ಟ್ರಿಕಲ್ ಬಗ್ಗೆ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಇನ್ಯಾವುದೋ ಕೋರ್ಸ್ಗಳಿರ್ಬೋದು, ಫಾರ್ಮಸಿ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಇರ್ಬೋದು. ಇಂಥ ಕೋರ್ಸ್ಗಳಿಗೆ ಟೀಚ್ ಮಾಡೋದು ಟೀಚರ್ಸ್ ಬೇಕಲ್ಲ ನಮಗೆ. ದೇ ಶುಡ್ ಹ್ಯಾವ್ ಬಿ ಎಡ್. ಸೊ ಅವರು ಬಿ ಎಡ್ ಟೀಚರ್ಸು. ಇನ್ನು PUC 11th 12th ಈ ಬಿ ಎಡ್ ಜನರು ಸಬ್ಜೆಕ್ಟ್ ಟೀಚರ್ಸೇ ಬಂದುಬಿಡ್ತಾರೆ. 12th ಕಂಪಲ್ಸರಿ ಅವ್ರು ಬಿ ಎಡ್ ಆಗಿರಲೇಬೇಕು. ಅವರೆಲ್ಲ ಸಬ್ಜೆಕ್ಟ್ ಟೀಚರ್ಸಲ್ಲಿ ಬರ್ತಾರೆ. ಸೊ ಇನ್ನು ಕೊನೆಯದು ಯಾವುದಪ್ಪ ಅಂದರೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗೂ ಇನ್ಮೇಲೆ ಬಿ ಎಡ್ ಅಂತಲೇ ಕರೀತಾರೆ. BPED ಅಲ್ಲ, ಬಿ ಎಡ್ ಫಿಸಿಕಲ್ ಎಜುಕೇಷನ್, ಬಿ ಎಡ್ ಫಾರ್ ಫಿಸಿಕಲ್ ಎಜುಕೇಷನ್ ಟೀಚರ್. ಇಂಥ 6 ರೀತಿಯ ಶಿಕ್ಷಕರನ್ನ ತಯಾರು ಮಾಡುವಂತಹ ಬಿ ಎಡ್ 4 year ಬಿ ಎಡ್ ಕೋರ್ಸ್ ಮುಂದೆ ಬರ್ತಕ್ಕಂಥದ್ದು. ಅದ್ರ ಜೊತೆಗೆ 2 year ಬಿ ಎಡ್ ಕೋರ್ಸು ಮತ್ತು 1 year ಬಿ ಎಡ್ ಕೋರ್ಸು ಇರುತ್ತೆ. ಅದೆಲ್ಲಿರುತ್ತೆ ಅಂದರೆ ಆ 4 year ಬಿ ಎಡ್ ಕೋರ್ಸ್ನ ಯಾವ ಕಾಲೇಜ್ ನಡೆಸುತ್ತೋ ಅವರಿಗೆ ಮಾತ್ರ ಈ ಪರ್ಮಿಷನ್. ನಾನು ಬರೀ 2 ವರ್ಷದ ಹೀಗಿದೆ ಅದನ್ನು ನಾನು ನಡೆಸ್ತೀನಿ ಅಂದರೆ ಅವಕಾಶ ಇಲ್ಲ. ಇದ್ಯಾಕೆ ಅಂದರೆ ಈಗ 3 ವರ್ಷ ಡಿಗ್ರಿ ಮಾಡಿದಂಥ ಹುಡುಗ, 4 ವರ್ಷ ಆನರ್ಸ್ ಮಾಡಿದಂಥ ಹುಡುಗ ಅವನು ಬಿ ಎಡಿಗೆ ಬರ್ತಾನೆ ಅಂದರೆ ಅವನು 2 ವರ್ಷ ಬಿ ಎಡ್ ಮಾಡ್ಬೋದು. ಈಗ ಅವನು MA MSc ಮುಗಿಸ್ಕೊಂಡು ಬಂದಿದ್ದಾನೆ ಅಂದರೆ 1 year ಬಿ ಎಡ್ ಮಾಡ್ಕೊಂಡು ಹೋಗ್ಬೋದು. ಆ ಥರ ಪ್ರೊಫೆಷನ್. ಈಗ MSc ಆಗಿದ್ರು 2 ವರ್ಷ ಮಾಡಬೇಕಾಗಿದೆ. ಆವಾಗ ಆಗಿಲ್ಲ. PUC ಡೈರೆಕ್ಟ್ ಹೋಗ್ತೀನಿ ಅಂತಂದರೆ PUCಗೆ ಹೋಗೋನು MSc ಮಾಡ್ಕೊಂಡು ಬಂದಿದ್ದಾನೆ ಅಂದರೆ ಅವನು BSc ಆದಮೇಲೆ MSc ಹೋಗಿದ್ದಾನೆ. MSc ಆದಮೇಲೆ ಅವನು ಹೈಸ್ಕೂಲ್ PU ಕಾಲೇಜ್ಗೆ ಹೋಗೋದಕ್ಕೆ 1 year ಬಿ ಎಡ್ ಮಾಡ್ಕೊಂಡು ಹೋಗ್ಬೋದು. ಈ ಥರ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಬಿ ಎಡ್ ಕೋರ್ಸ್ನಲ್ಲಿ ಇಷ್ಟೊಂದು ವೈವಿಧ್ಯತೆ ಇನ್ನು ಮುಂದೆ ಬರುತ್ತೆ. ಇಲ್ಲಿವರೆಗೂ ಏನಾಗಿತ್ತು ಅಂತಂದರೆ ನಾವು ಇಲ್ಲಿವರೆಗೆ ಬಿ ಎಡ್ ಟೀಚರ್ಸ್ನ ಯಾವುದಕ್ಕೆ ತಯಾರು ಮಾಡ್ತಿದ್ವಿ ಅಂತಂದರೆ ಓನ್ಲಿ ಫಾರ್ ಟೀಚಿಂಗ್ 8 to 10, 8 to 10ಗೆ ಮಾತ್ರ. ಅಲ್ಲಿವರೆಗೂ 7th ಡಿ ಎಡ್ ಅಂತ ಇತ್ತು ಮುಂಚೆ. ಇತ್ತೀಚೆಗೆ 6 to 10th ಕವರ್ ಆಗಿದೆ. 6 to 10th ಮಾತ್ರ ನಮ್ಮ ಬಿ ಎಡ್ ನಾವು ತಯಾರು ಮಾಡ್ತೀವಿ. ಇನ್ಮೇಲೆ ಆಗಲ್ಲ. ನಮ್ಮ ಬಿ ಎಡ್ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂತಂದರೆ ನರ್ಸರಿಯಿಂದ
ನರ್ಸರಿಯಿಂದ ಹಿಡಿದು ಪಿ ಯು ಸಿವರೆಗೆ ಇರುವಂಥವ್ರು ಏನಿದಾರಲ್ಲ ಟೀಚರ್ಸ್ ಆಗುವಂಥವ್ರು ಏನಿದ್ದಾರೆ ಅವರೆಲ್ಲರಿಗೂ ತರಬೇತಿಯನ್ನು ಕೊಡುವಂತಹ ಬಿ ಎಡ್ ಕೋರ್ಸ್ಗಳನ್ನು ಇವತ್ತು ಪ್ರಾರಂಭ ಮಾಡಬೇಕು. ಮತ್ತು ವಿವಿಧ ಸಬ್ಜೆಕ್ಟ್ಸ್ಗಳಿಗೆ ಆರ್ಟ್ ಟೀಚರ್ಸು, ಡ್ರಾಯಿಂಗ್ ಟೀಚರ್ಸು, ಪ್ರತಿಯೊಬ್ಬರು ಸಹ ಇನ್ನು ಬಿ ಎಡ್ನ ಆ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ತಕ್ಕಂಥ ಅಗತ್ಯ ಇದೆ. ಆ ರೀತಿಯ ಟೀಚರ್ ಎಜುಕೇಷನ್ನ ನಾವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ವೊಕೇಶನಲ್ ಕೋರ್ಸಸ್ಸು, ಇನ್ನು ಆಗಲೇ ಹೇಳಿದಾಗೆ ವೃತ್ತಿಪರ ಶಿಕ್ಷಣ ಉನ್ನತ ಶಿಕ್ಷಣದ ಅವಿಭಾಜ್ಯ ಅಂಗ. ಪ್ರತ್ಯೇಕ ತಾಂತ್ರಿಕ ವಿಶ್ವವಿದ್ಯಾಲಯಗಳು, ವೈದ್ಯಕೀಯ ವಿಶ್ವವಿದ್ಯಾಲಯಗಳು, ಕಾನೂನು, ಕೃಷಿ ವಿಶ್ವವಿದ್ಯಾಲಯಗಳು ಅಥವಾ ಸಂಸ್ಥೆಗಳನ್ನು ರದ್ದುಪಡಿಸಲಾಗುತ್ತೆ. ಈಗ ನಮ್ಮ ರಾಜೀವ್ ಗಾಂಧಿ ಮೆಡಿಕಲ್ ಯೂನಿವರ್ಸಿಟಿ ಇದೆ, ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಇದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಬೇಕಾದಷ್ಟು ಆಗಿದೆ. ಈಗ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇಂಥವುಗಳೆಲ್ಲ ಇದೆ. ಅವೆಲ್ಲವೂ ಸಪ್ರೇಟ್ ಯೂನಿವರ್ಸಿಟಿಗಳಾಗಿರಲ್ಲ. ಇನ್ಮೇಲೆ ದೇ ಆಲ್ ಕಮ್ ಅಂಡರ್ ಹೈಯರ್ ಎಜುಕೇಷನ್. ಉನ್ನತ ಶಿಕ್ಷಣವೇ ಇದನ್ನೆಲ್ಲವನ್ನು ನಿಯಂತ್ರಿಸುತ್ತೆ. ನೋ ಸಪ್ರೇಟ್ ಯೂನಿವರ್ಸಿಟೀಸ್ ಫಾರ್ ಮೆಡಿಕಲ್ಗೆ ಸಪ್ರೇಟ್ ಯೂನಿವರ್ಸಿಟಿ, ಟೆಕ್ನಿಕಲ್ಗೆ ಸಪ್ರೇಟ್ ಯೂನಿವರ್ಸಿಟಿ ಅಂತ ಪ್ರಶ್ನೆ ಇಲ್ಲ. ಸೊ ಎಲ್ಲವೂ ಹೈಯರ್ ಎಜುಕೇಷನ್ ಕಡೆ ಬರುತ್ತೆ. ನೆಕ್ಸ್ಟ್ ಔದ್ಯೋಗಿಕ ಶಿಕ್ಷಣಕ್ಕೆ ಈಗ ಆಲೋಚನೆ ಮಾಡಿರೋದೇನು ಅಂತಂದರೆ, ನಮ್ಮಲ್ಲಿ ಈ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದನ್ನು ಇವತ್ತು ನಾವೇನು ನೋಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾದಂಥ ಕಾರಣ ಏನಪ್ಪ ಅಂದರೆ, ನಮ್ಮಲ್ಲಿ ಸಾಮಾನ್ಯ ಎಜುಕೇಷನ್ ಪಡೆದಂಥವ್ರ ಸಂಖ್ಯೆ ತುಂಬ ಜಾಸ್ತಿ ಇದೆ, ವೊಕೇಶನಲ್ ಟ್ರೈನಿಂಗ್ ಪಡೆದಂಥವ್ರ ಸಂಖ್ಯೆ ಕಡಿಮೆ ಇದೆ. ಅದಕ್ಕೆ ಈ ಉದ್ದೇಶಕ್ಕಾಗಿಯೇ ಹಿಂದೆ ಪಿ ಯು ಸಿ ವೊಕೇಶನಲ್ ಕೋರ್ಸಿಂದ ಪ್ರಾರಂಭ ಮಾಡಿದಾಗ 50% ಮಕ್ಕಳಾದರೂ ವೊಕೇಶನಲ್ ಕೋರ್ಸಿಗೆ ಬರಲಿ ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಅದೇನಾಯಿತು ಅಂತಂದರೆ, ಆ ವೊಕೇಶನಲ್ ಕೋರ್ಸ್ಗಳಿಗೆ ಸೇರೋರಿಲ್ದಂಗಾಗಿ ಮುಚ್ಕೊಂಡು ಹೋಗ್ಬೋದು. ಯು ಮೈಟ್ ಹ್ಯಾವ್ ಸೀನ್ ಆ ವೊಕೇಶನಲ್ ಕೋರ್ಸ್ಗಳಿಗೆ ಸೇರೋರಿಲ್ಲದೆ ಮುಚ್ಕೊಂಡು ಹೋಗ್ಬಿಟ್ರು. ಯಾಕಂದರೆ ಎಲ್ಲ ಪೇರೆಂಟ್ಸ್ಗಳಿಗೂ ಅವ್ರ ಮಕ್ಕಳು ಇಂಜಿನಿಯರ್ಗಳು ಆಗಬೇಕು, ಇಲ್ಲ ಡಾಕ್ಟರ್ ಆಗಬೇಕು. ಅವನಿಗೆ ಸಾಮರ್ಥ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ. ಒಟ್ಟು ನಮ್ಮ ಹುಡುಗ ಏನಾಗಬೇಕು ಅಂದರೆ ಇಂಜಿನಿಯರ್ ಆಗಬೇಕು, ಇಲ್ಲ ಡಾಕ್ಟರ್ ಆಗಬೇಕು. ಅದಕ್ಕೆ ಏನಾದರೂ ಕಷ್ಟ ಆಗಲಿ ಅವನನ್ನು ಒಂದು ಕಾಲೇಜಿಗೆ ಸೇರಿಸಿ ಪಿ ಯು ಸಿ ಓದಿಸಿ ಅವನು ಕಷ್ಟಪಟ್ಟು ಏನೋ ಮಾಡಿ ಇಂಜಿನಿಯರಿಂಗ್ ಸೇರಿಸ್ಬಿಡ್ಬೇಕು. ಅವನು ಎಂಥ ಇಂಜಿನಿಯರ್ ಆಗ್ತಾನೋ ಗೊತ್ತಿಲ್ಲ. ಬಟ್ ಆ ರೀತಿಯಾಗಿ ನಾವು ಅವರ ಇಷ್ಟಗಳು, ಸಾಮರ್ಥ್ಯಗಳು ಏನು ನೋಡದೆ ಆ ಮಕ್ಕಳಿಗೆ ಒತ್ತಾಯಪೂರ್ವಕವಾಗಿ ಮಾಡ್ತಾ ಇದ್ದೀವಲ್ಲ, ಇದಾಗಬಾರ್ದು. ವೊಕೇಶನಲ್ ಕೋರ್ಸಸ್ಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಜನರಲ್ ಎಜುಕೇಷನ್ ಸಿಸ್ಟಮಲ್ಲೇ ವೊಕೇಶನಲ್ ಕೋರ್ಸಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ, ಬಿ ಎನಲ್ಲೇ ಕೆಲವು ವೊಕೇಶನಲ್ ಕೋರ್ಸಸ್ ಬಂದು ಬಿ ಎ ಆದಮೇಲೆ ಅವನು ಡೈರಿಂಗ್ ಮಾಡ್ತೀನಿ ಅಂದರೆ ಈ ಕ್ಯಾನ್ ಡೂ ದಟ್. ಅವ್ನು ಬಿ ಎನಲ್ಲಿ ಡೈರಿಂಗ್ ಅಂತ ಒಂದು ಕೋರ್ಸ್ ತಗೊಂತಾನೆ, ಒಂದು ಕೋರ್ಸ್ ಅವ್ನು ಮುಗಿಸೋರೋ ಬಂದರೆ ಕ್ಯಾನ್ ಸ್ಟಾರ್ಟ್ ಇಸ್ ಓನ್ ಡೈರಿ. ಅದು ಈಗ ಬಿ ಎಸ್ ಸಿ ಡೈರಿಂಗೇ ಓದಬೇಕಂತ ಇಲ್ಲ. ಅವನು ಬಿ ಎನಲ್ಲೊಬ್ಬ ಡೈರಿಂಗ್ ಕೋರ್ಸನ್ನು ಓದಿದ್ರೆ ಅವ್ನ ಮನೇಲಿ ಒಂದು ಡೈರಿ ಓಪನ್ ಮಾಡ್ತಾನೆ, ಸೆರಿಕಲ್ಚರ್ ಮಾಡ್ತಾನೆ, ಮನೆಗೆ ಹೋಗಿ ರೇಷ್ಮೆ ಬೆಳೆ ಪ್ರಾರಂಭ ಮಾಡ್ತಾನೆ. ಹಾಗೆ ನಮ್ಮ ಬಿ ಎ ಕೋರ್ಸ್ಗಳಿಗೆ ಇವತ್ತು ಕಡಿಮೆ ಆಗಿದೆ ಡಿಮ್ಯಾಂಡ್ ಅಂತ ಯಾಕೆ ಹೇಳ್ತಾ ಇದ್ದೀವಿ? ಇದೇ ಕಾರಣಕ್ಕೆ ದೇ ವಿಲ್ ನಾಟ್ ಹೆಲ್ಪ್ ಅಸ್ ಟು ಅರ್ನ್ ಅವರ್ ಲೈವ್ಲಿಹುಡ್. ನಮ್ಮ ಜೀವನ ನಡೆಸೋಕೆ ಬೇಕಾಗಿರೋ ಸಾಮರ್ಥ್ಯಗಳನ್ನು ನಮ್ಮಲ್ಲಿ ಬೆಳೆಸ್ತಾ ಇಲ್ಲವ. ಬಿ ಎಸ್ ಸಿ ಓದೋರು ನಾವು ಅಬ್ಸರ್ವ್ ಮಾಡ್ತೀವಿ, ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿಬಿಟ್ರೆ 8 ಲಕ್ಷ 10 ಲಕ್ಷ ಅಪ್ಲಿಕೇಶನ್ ಬರುತ್ತೆ ನಮ್ಮ ದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ 8ರಿಂದ 10 ಲಕ್ಷ ಅಪ್ಲಿಕೇಶನ್ SDA ಪೋಸ್ಟ್ಗಳಿಗೆ. ಯಾಕೆಂದರೆ ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲ ನಮ್ಗೆ. ಅದೇ ಅಂತ ತಿಳ್ಕೊಂಡಿದ್ದೆ FDA SDA ನಾವಿರೋದು ಬಿ ಎ ಆಗಿರೋರು, BSc ಆಗಿರೋರು ಅಂದರೆ ನಮಗಿರೋ ಅವಕಾಶ ಏನಪ್ಪ SDA FDA ಅಂತ ಅಂದ್ಕೊಂಡಿದ್ದಾರೆ. ನೋ, there are a lot of job oriented vocational courses where there is a dearth of such qualified personnel. ಆ ಸ್ಕಿಲ್ ಇಲ್ಲದೆ ಇರುವಂಥವ್ರ ಸಂಖ್ಯೆ ಭಾಳಷ್ಟಿದೆ, ಅವ್ರು ಬೇಕಾಗಿದೆ ಅಂಥವ್ರು ಸಿಗ್ತಾ ಇದ್ದಾರೆ. ಅದಕ್ಕೆ ಏನಾಗುತ್ತೆ, ಅನ್ಟ್ರೈನ್ಡ್ ಇರೋರೆಲ್ಲ ಹೋಗ್ತಾರೆ, ಏನೋ ಮಾಡ್ತಾರೆ, ಅವ್ರು ಓದೋದೇ ಒಂದು, ಕೆಲಸ ಮಾಡೋದೇ ಒಂದು. ಇವತ್ತಾಗಿರೋದು ಏನಪ್ಪ ಅಂದರೆ, ಅವ್ರು ಕೆಲಸ ಮಾಡೋದು ಏನಪ್ಪ ಅಂತಂದ್ರೆ, ಕೆಲವು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ. ನೀನೇನು ಓದಿ ಅಂದರೆ BA ಓದಿದ್ದೀನಿ, ನಮ್ಮ ಫ್ಯಾಕ್ಟ್ರಿನಲ್ಲಿ ಏನೋ ಕೆಲಸ ಮಾಡ್ತಿದ್ದ ನಾನು. ಹೇಳ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾನೆ, ಅವ್ನು ಓದಿದ್ದು BA. ಅವನಿಗೆ ಒಳ್ಳೆ ಬೆಸ್ಟ್ ಎಲೆಕ್ಟ್ರಿಷಿಯನ್ ಅವನು. ಆ ಫ್ಯಾಕ್ಟ್ರಿನಲ್ಲಿ ಅವ್ನು ಎಲೆಕ್ಟ್ರಿಕಲ್ ಓದಲೇ ಇಲ್ಲ, ಅವನು ಎಲ್ಲೂ ಓದಿಲ್ಲ. ಅವ್ನು PUC ಓದ್ದ, ಆರ್ಟ್ಸು BA ಓದ್ದ, ಯಾವುದೋ ಫ್ಯಾಕ್ಟ್ರಿನಲ್ಲಿ ಕೆಲಸ ಸಿಕ್ತು. ನೋಡಪ್ಪ ಎಲೆಕ್ಟ್ರಿಷಿಯನ್ ಕೆಲಸ ಇದೆ ಮಾಡ್ತೀಯ ಅಂದರು. ಮತ್ತು ಅಲ್ಲಿ ಸೇರ್ಕೊಂಡ, ಅವನಿಗೆ ಅದರಲ್ಲೇ ಎಕ್ಸ್ಪೀರಿಯನ್ಸ್ ಆಗಿ ಬಿಕಮ್ ಎ ಗುಡ್ ಎಲೆಕ್ಟ್ರಿಷಿಯನ್. ಇಂಥ ಪರಿಸ್ಥಿತಿಯನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಅವ್ರು ಕಲ್ತಿದ್ದೇ ಬೇರೆ, ಮಾಡ್ತಾ ಇದ್ದಾರೆ ಬೇರೆ. ಉದಾಹರಣೆ ಹೇಳಿದ್ವಿ. ಈ ಉದಾಹರಣೆ ನೋಡಿ, ಆಟೋಮೊಬೈಲ್ ಇಂಜಿನಿಯರ್ ಅಥವಾ ಒಬ್ಬ ಇಂಜಿನಿಯರ್ಗಳು, ನಮ್ಮ ಇಂಜಿನಿಯರ್ಗಳು BE ಮುಗಿಸ್ಕೊಂಡು ಹೊರ ಬಂದಿರ್ತಾರೆ. ಅವ್ರು ಸ್ಕೂಟರ್ ರಿಪೇರಿ ಮಾಡೋರು ಮಾತ್ರ ಗ್ಯಾರೇಜ್ ಮಾಡೋದ್ರ ಹತ್ರ ಹೋಗ್ತಾರೆ.
ಅವ್ನು ಏನು ಓದಿಲ್ಲ, ಅವ್ನು ಭಾಳ ಚೆನ್ನಾಗಿ ಬೇರೆ ಮಾಡ್ಕೊಡ್ತಾನೆ ಇವ್ರು ಸ್ಕೂಟ್ರಲ್ಲಿ. ಇವ್ರು ಇಂಜಿನಿಯರಿಂಗ್ ಓದಿರೋದ್ರಲ್ಲಿ ಇವ್ರಿಗೆ ಮಾಡಕ್ಕೆ ಬರಲ್ಲ. ಅಂದರೆ ನಮ್ಮ ಟೆಕ್ನಿಕಲ್ ನಾಲೆಡ್ಜ್ ಹೇಗಿದೆ, ಆಟೋಮೊಬೈಲ್ ಇಂಜಿನಿಯರು ಸ್ಕೂಟರ್ ರಿಪೇರಿಗೆ ಅವ್ರಿಗೆ ಹತ್ರ ನಾನು ಹೋಗ್ತಾನೆ. ಆ ಹುಡುಗ ಎಲ್ಲ ಸ್ಕೂಟ್ರು ಬಿಚ್ಚಿ ಎಲ್ಲ ರಿಪೇರಿ ಮಾಡಿ ಕೊಟ್ಟು ಕಳ್ಸಂತ ಅವ್ರಿಗೆ ಸರ್. ಸಿ ಅಂದರೆ ಇಲ್ಲಿ ನಮ್ಮ ಓದಿಗೂ ನಾವು ಮಾಡೋ ಕೆಲಸಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದು ಬದಲಾಗಬೇಕು. ಜಾಬ್ ಓರಿಯೆಂಟೆಡ್ ವೊಕೇಶನಲ್ ಕೋರ್ಸಸ್ಗಳನ್ನು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋಂಥದ್ದನ್ನು ನಾನು ನೋಡಿದೆ. ನೆಕ್ಸ್ಟ್, ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ, ನ್ಯಾಷನಲ್ ರಿಸರ್ಚ್ ಫೌಂಡೇಶನ್, ಟು ಎನ್ಕರೇಜ್ ರಿಸರ್ಚ್ ಇನ್ ಅವರ್ ಕಂಟ್ರಿ. ಅದಕ್ಕೆ ನ್ಯಾಷನಲ್ ಲೆವೆಲಲ್ಲಿ ಅವರು ಆಲೋಚನೆ ಮಾಡಿದ್ದಾರೆ, ಪ್ರತಿ ವರ್ಷ 20,000 ಕೋಟಿ ರೂಪಾಯಿಗಳನ್ನು ರಿಸರ್ಚಿಗೆ ಕೊಡ್ತೀವಿ. 20,000, ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. 20,000 ಕೋಟಿ ರೂಪಾಯಿಗಳನ್ನು ರಿಸರ್ಚ್ ಆಕ್ಟಿವಿಟೀಸ್ಗಳಿಗೆ ಇವತ್ತು ಕೊಡೋದಕ್ಕೆ ಅವರೊಂದು ರಾಷ್ಟ್ರೀಯ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ನ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಅಂಥ ಸಂಶೋಧನೆಗಳನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು. ಅದು ಎಲ್ಲಿ ಅಂತಂದರೆ, ಈಗ ಏನಾಗಿದೆ, ಬರೀ ಯೂನಿವರ್ಸಿಟಿ ಅಂತ ಎಲ್ಲ ಕಾಲೇಜುಗಳು ರಿಸರ್ಚ್ ಸೆಂಟರ್ಗಳಾಗಬೇಕು ಅಂತ. ಈಗ ಆಟೋನಮಸ್ ಕಾಲೇಜ್ಗಳಾಗುತ್ತಲ್ಲ, ವೆರಿ ಕಾಲೇಜ್ ಶುಡ್ ಬಿಕಮ್ ಎ ರಿಸರ್ಚ್ ಸೆಂಟರ್. ಅಲ್ಲಿರುವಂಥವರು ಸಂಶೋಧನೆಗಳನ್ನು ಮಾಡಿ ದೇ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಟು ಸೊಸೈಟಿ, ಸಮಾಜಕ್ಕೆ ಕೊಡೋ ರೀತಿಯಲ್ಲಿ ಆಗಬೇಕು. ಸೊ ಆ ರೀತಿಯಾಗಿ ಸಂಶೋಧನಾ ಘಟಕಗಳನ್ನು ಸ್ಥಾಪಿಸೋದಕ್ಕೆ ಆಲೋಚನೆ ಮಾಡಿದ್ದಾರೆ. ತಂತ್ರಜ್ಞಾನ, ಇದನ್ನು ಆಗಲೇ ನಾನು ಮಾತಾಡಿದ್ದಾಗಲೇ, ಶಿಕ್ಷಣದಲ್ಲಿ ತಂತ್ರಜ್ಞಾನವನ್ನು ಇವತ್ತು ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕಾಗಿದೆ. ಪ್ರತಿಯೊಬ್ಬರಿಗೂ ತಂತ್ರಜ್ಞಾನದ ಅಗತ್ಯತೆ ಇದೆ. ಯಾಕೆಂದರೆ ವಿ ಆರ್ ಲಿವಿಂಗ್ ಇನ್ ದ ಟೆಕ್ನಾಲಜಿಕಲ್ ಸೊಸೈಟಿ. ಇವತ್ತು ತಾಂತ್ರಿಕ ಯುಗದಲ್ಲಿ ನಾವಿದ್ದೇವೆ, ನಾಲೆಡ್ಜ್ ಎರದಲ್ಲಿದ್ದೀವಿ, ಕಂಪ್ಯೂಟರ್ ಯುಗ ದಾಟಿ ಬಂದುಬಿಟ್ಟಿದ್ದೀವಿ. ಈಗಾಗಲೇ 6th ಜನರೇಷನ್ನಲ್ಲಿದ್ದೀವಿ. ಈಗ ನಮ್ಮ 3G 4G ಹೋಗಿ 6G ಬರ್ತಾ ಇದ್ದೀವಿ ಸೀದಾ. ಸೊ ಆ ಜನ್ರೇಷನ್ನ ಕಂಪ್ಯೂಟರ್ನಲ್ಲಿ ನಾವಿದ್ದೀವಿ. ನಮಗಿನ್ನೂ ಎಷ್ಟೋ ಜನಕ್ಕೆ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ನಾಲೆಡ್ಜೇ ಇಲ್ಲ. ಫಸ್ಟ್ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ನಾಲೆಡ್ಜಲ್ಲೇ ನಾವಿದ್ದೀವಿ. ಆದರೆ ಅದಾಗಲೇ 6th ಜನರೇಷನ್ ಲೆವೆಲಿಗೆ ಇವತ್ತು ಹೋಗಿದೆ ಲಿಟ್ರಸಿ. ಅದಕ್ಕೆ ಆ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಕ್ಕಂಥದ್ದನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕಾಗಿದೆ ಅನ್ನೋಂಥದ್ದು. ನೆಕ್ಸ್ಟ್, ವಯಸ್ಕರ ಶಿಕ್ಷಣ, ಇದು ಭಾಳ ಮುಖ್ಯವಾಗಿ ಬೇಕಾಗಿದೆ. ನಮ್ಮ ಎಲ್ಲ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ನೀವು ನೋಡಿದರೆ ಅಲ್ಲಿ ಲಿಟ್ರಸಿ ರೇಟ್ ಎಷ್ಟಿದೆ ಗೊತ್ತಾ ನಿಮಗೆ? ಕೆನಡಾ, ಇಂಗ್ಲೆಂಡು, ಆಸ್ಟ್ರೇಲಿಯಾ, ಅಮೇರಿಕಾ, ಇಲ್ಲೆಲ್ಲ ಎಷ್ಟಿದೆ ಲಿಟ್ರಸಿ ರೇಟ್? ಎಷ್ಟು ಪರ್ಸೆಂಟ್ ಇದೆ? 99 ಪಾಯಿಂಟ್ ಸಮಥಿಂಗ್, 99 ಪಾಯಿಂಟ್ ಸಮಥಿಂಗ್ ಇದೆ ಆ ದೇಶಗಳಲ್ಲಿ ಲಿಟ್ರಸಿ ರೇಟ್. ನಮ್ಮಲ್ಲಿ ನಾವು 70 ವರ್ಷಗಳಿಂದ ನಮ್ಮ ಯಾವ ಸ್ವತಂತ್ರ ಬಂದಾಗಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಬಂದರು. ಇವತ್ತು ಎಲ್ಲಿದ್ದೀವಿ? ಎಷ್ಟು ಪರ್ಸೆಂಟ್ ಇದೆ? ಲಿಟ್ರಸಿ ರೇಟ್ 75% ಇದೆ. ಆ 75% ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಇದೆ ಅಂತ ಗೊತ್ತಿಲ್ಲ. ಅವರು ಅವನ ಹೆಸರು ಅವನಿಗೆ ಬರೆಯೋಕೆ ಬಂದರು, ಅವ್ನು ಲಿಟ್ರೇಟ್ ಅಂತ ಕನ್ಸಿಡರ್ ಮಾಡಿ ಅಸೆಸ್ ಮಾಡಿರೋರು. ಉದಾಹರಣೆ ನನಗೂ ಅವನೇ ಹೋಗು ಅಂತ ಬರೆಯೋಕೆ ಬಂದರೆ ಆ ಲಿಟ್ರೇಟ್ ಏನು ಬರುತ್ತೋ ಬಿಡ್ತೋ ಗೊತ್ತಿಲ್ಲ. ನನ್ನ ಹೆಸರನ್ನ ನಾನು ಬರೆಯೋಕೆ ಬಂತು ಅಂದರೆ ಆ ಲಿಟ್ರೇಟ್ ಅಂತ ಕನ್ಸಿಡರ್ ಮಾಡಿ ಈಗ ನಮ್ಮ ದೇಶದ ಲಿಟ್ರಸಿ ರೇಟನ್ನು 75% ಇಟ್ಟಿದ್ದಾರೆ. ಅದರಲ್ಲೂ ಮತ್ತು ಮಹಿಳೆಯರ ಪ್ರಮಾಣ ಕಡಿಮೆ ಇದೆ, ಅದೇನು 68ರಲ್ಲೇ ಇದೆ. ಸೊ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ನಾವು ಲಿಟ್ರಸಿ ರೇಟ್ ಇಂಪ್ರೂವ್ ಆಗೋವರೆಗೂ ದೇಶದಲ್ಲಿ ನಾವು ನಿರೀಕ್ಷಿತ ಬದಲಾವಣೆಗಳನ್ನು ಕಾಣೋದು ಸಾಧ್ಯ ಇಲ್ಲ ಅಂತೇಳಿ 2030 ಅಟ್ಲೀಸ್ಟ್ ನಮ್ಮ ದೇಶದ ಎಲ್ಲ ಯುವಕರು ಯುವತಿಯರು ಲಿಟ್ರೇಟ್ ಆಗಬೇಕು ಅಂತ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಅಂತ ಒಂದು ವಯಸ್ಕರ ಶಿಕ್ಷಣ ನೀಡೋದಕ್ಕೆ. ನೆಕ್ಸ್ಟ್, ಭಾರತೀಯ ಭಾಷೆಗಳಿಗೆ ಉತ್ತೇಜನ ಕೊಡೋದಕ್ಕೆ ಅವಕಾಶ ಇದೆ. ಹಾಗೆ ಸ್ಕೂಲ್ ಲೆವೆಲಲ್ಲೇ ಪ್ರತಿಯೊಂದು ಮಗುನು ಕನಿಷ್ಠ 2 ಭಾರತೀಯ ಭಾಷೆಗಳನ್ನು ಕಲಿಬೇಕು. ಭಾರತೀಯ ಭಾಷೆಗಳು, ಉದಾಹರಣೆ ನೀವು ಬೆಂಗಾಲಿ ಕಲಿತಿರೋ, ಯುವರ್ ರೈಟ್, ಯುವರ್ ಫ್ರೀ ಲವ್. ಬೆಂಗಾಲಿ ಜೊತೆಗೆ ಕನ್ನಡ ಕಲಿತೀನಿ, ಉರ್ದು ಕಲಿತೀನಿ, ಫ್ರೀ. ಯಾವುದಾದ್ರೂ 2 ಭಾಷೆಗಳನ್ನು, ಇಂಗ್ಲೀಷನ್ನು ಕಲಿಯೋದಕ್ಕೆ ನಿಮಗೆ ಅವಕಾಶ ಇದೆ. ಹಿಂದಿ, ಕನ್ನಡ, ಮರಾಠಿ ಕಲಿಬೋದು. ಹಾಗೆ ಇದರ ಮುಖ್ಯವಾದಂಥ ಉದ್ದೇಶ ಅಂದರೆ ಭಾರತೀಯ ಭಾಷೆಗಳನ್ನು ಸಂರಕ್ಷಿಸ್ತಕ್ಕಂಥದ್ದು. ನಮ್ಮಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ಇಂಗ್ಲೀಷ್ನ ವ್ಯಾಮೋಹ ಪ್ರಾರಂಭವಾಗಿ ಇವತ್ತೆಲ್ಲ ಇಂಗ್ಲೀಷ್ ಕಡೆಗೆ ಹೋಗ್ತಾ ಇದೆ. ಅದರಲ್ಲೂ ಪರ್ಫೆಕ್ಟ್ ಇಲ್ಲ ನಾವು, ಅದರಲ್ಲಿ ಇಂಗ್ಲೀಷಲ್ಲೇ ನಾವು ಪರ್ಫೆಕ್ಟ್ ಇದ್ದೀವಿ. ಸೊ ಈ ರೀತಿಯ ವ್ಯಾಮೋಹವನ್ನು ನಮ್ಮ ಇವರಲ್ಲಿ ಬೆಳೆಸ್ತಾ ಇದ್ದೀನಿ. ನಾನು ಆಗಲೇ ನಿಮ್ಗೆ ಉದಾಹರಣೆಗೆ ಹೇಳಿದೆ, ಕೆಲವು ದೇಶಗಳು ಇವತ್ತು ಅವ್ರ ಭಾಷೆನಲ್ಲೇ ದೇ ಹ್ಯಾವ್ ಅಚೀವ್ಡ್ ಎಕ್ಸಲೆನ್ಸ್.
ಈಗ ಉದಾಹರಣೆಗೆ ನಾವು ಚೀನಾದ ಅಧ್ಯಕ್ಷರು, ಜಪಾನ್ ಅಧ್ಯಕ್ಷರು ಟ್ರಾನ್ಸ್ಲೇಟ್ ಇಟ್ಕೊಂಡಿರ್ತಾರೆ ಅಷ್ಟೇ. ಅವರು ಟ್ರಾನ್ಸ್ಲೇಟ್ ಇಟ್ಕೊಂಡಿರ್ತಾರೆ, ಅವ್ರು ಇಂಗ್ಲೀಷ್ ಪರ್ಫೆಕ್ಟಾಗಿ ಅವ್ರಿಗೆ ಬರಲ್ಲ. ಸೊ ಆ ರೀತಿಯಾಗಿದ್ದಾರೆ ಅವರು. ಪ್ರತಿಯೊಂದು ಅವರ ಮೆಡಿಕಲ್ ಎಜುಕೇಷನ್ನೇ ಅವರ ಸಬ್ಜೆಕ್ಟ್ ಅವ್ರ ಲ್ಯಾಂಗ್ವೇಜಲ್ಲಿ ಕೊಡ್ತಾರೆ. ನಮ್ಮ ಪಿ ಯು ಸಿ ಬಂದುಬಿಟ್ರೆ ಕನ್ನಡದಲ್ಲಿ ಪಿ ಯು ಸಿ ಓದೋದು ಸರ್. ಸೈನ್ಸ್ ಅಂದರೆ ಒಳ್ಳೆ ಇಂಗ್ಲೀಷ್ ಅಂದ್ಕೊಂಡಿದ್ದೀನಿ. ಸೊ ಇದಾಗಬಾರ್ದು ಅಂತ. ನಂತರ ಅವುಗಳ ಜೀವಂತಿಕೆಯನ್ನು ನಮ್ಮ ದೇಶದಲ್ಲಿ 22 ಭಾಷೆಗಳನ್ನು 8 ಶೆಡ್ಯೂಲಲ್ಲಿ ಸೇರಿಸಿದ್ದಾರೆ. ಇವೆಲ್ಲ ಪ್ರಾಚೀನ ಭಾಷೆಗಳು ಅಂತಿದೆ. ಸೊ ನಮ್ಮ ಉದಾಹರಣೆಗೆ ನಮ್ಮ ಕರ್ನಾಟಕದ ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸ ಇದೆ. ನಮ್ಮದು ಫೊನೆಟಿಕ್ ಲ್ಯಾಂಗ್ವೇಜ್, ಧ್ವನಿಕ ಭಾಷೆ ಅಂತ ಕರೀತೀವಿ. ನಿಮ್ಗೆ ಗೊತ್ತಿದೆಯಲ್ಲ, ಧ್ವನಿಕ ಭಾಷೆ ಅಂತಂದ್ರೆ ಏನಪ್ಪ ಅಂದರೆ ನಾವು ಏನು ಉಚ್ಚರಿಸ್ತೀವೋ ಅದಕ್ಕೆ ಕರೆಕ್ಟಾಗಿ ಅಕ್ಷರ ಬರೀತೀವಿ ಕನ್ನಡ. ಅದಕ್ಕೆ ಕನ್ನಡ ಬಹಳ ಸ್ಪಷ್ಟವಾದಂಥ ವೈಜ್ಞಾನಿಕವಾದಂಥ ಭಾಷೆ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ನೋಡ್ರಿ ಎಷ್ಟು ತಪ್ಪು ಮಾಡ್ತೀವಿ ನಾವು. RAMA ಬರೆದು ಓದಮ್ಮ ಅಂದರೆ ನೀವೇನು ಹೋಗ್ತೀವಿ. ಇವರು ರಾಮ ಅಂತ ಹೇಳಿದ್ರು, ಅವರು ರಮ. ಸಿ ದಿಸ್ ಇಸ್ ದ ಡಿಫರೆನ್ಸ್. ಸ್ಪೆಲ್ಲಿಂಗ್ ಒಂದೇ, ಉಚ್ಚಾರಣೆ ನೋಡಿ ಒಬ್ಬರು ರಾಮ ಅಂತಾರೆ, ಇನ್ನೊಬ್ಬರು ರಮ ಅಂತಾರೆ. ದಿಸ್ ದ ವೇ ವಿ ಲುಕ್ ಅಟ್. ಅದರಿಂದ ದೇರ್ ಆರ್ ಲಾಟ್ ಆಫ್ ಮಿಸ್ಟೇಕ್ಸ್ ದಟ್ ವಿ ಆರ್ ಕಮಿಟಿಂಗ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಮ್ಮ ಮಕ್ಕಳು ಎಷ್ಟು ತಪ್ಪು ಮಾಡ್ತಾ ಇದ್ದಾರೆ ಅಂತಂದರೆ ಅದು ನಾವು ಕಾರಣನೇ. ಯಾಕೆಂದರೆ ಇಂಗ್ಲೀಷು ನಮ್ಮ ಟೀಚಿಂಗ್ ಏನಿದೆ ಅಂದರೆ ಆಲ್ಫಾಬೆಟಿಂದ ಕಲಿಸ್ತಾ ಹೋಗ್ತೀವಿ. ಇದು ಪ್ರಾಬ್ಲಮ್ ಆಗುತ್ತೆ ಮಗುವಿಗೆ. ABCD ಹೇಳ್ಕೊಟ್ಟಿರ್ತೀರಿ, ABCD ಹೇಳ್ಕೊಡ್ತೀರಿ ಮಗುವಿಗೆ. ABCD ಎಲ್ಲ ಫಸ್ಟ್ ಹೇಳ್ಕೊಟ್ಟು ಅಕ್ಷರ ಹೇಳ್ಕೊಡ್ತೀರಿ. ಮಾರನೇ ದಿವಸ ಬಂದು ಕ್ಲಾಸಲ್ಲಿ CAT ಕ್ಯಾಟ್ ಅಂತ ಬರೀತೀರಿ. ಅವನಿಗೆ ಮಗುಗೆ ಕನ್ಫ್ಯೂಷನ್ ಶುರುವಾಗುತ್ತೆ. ನಿನ್ನೆ C ಅಂತ ಹೇಳಿದ್ರಿ, ಇವತ್ತು ಕ್ಯಾ ಅಂತಾರಲ್ಲ ಇದನ್ನ, ಇದಕ್ಕೆ ಕ್ಯಾಟ್ ಅಂತಾರಲ್ಲ ಇವರು ಅಂತ ಮಗುವಿಗೆ ಗೊಂದಲ ಪ್ರಾರಂಭ ಆಗುತ್ತೆ. ಸಿ ವಿ ನೆವರ್ ಇಂಟ್ರೊಡ್ಯೂಸ್ ದಿ ಸೌಂಡ್ಸನ್ನು ಮಗುವಿಗೆ ಇಂಟ್ರೊಡ್ಯೂಸ್ ಮಾಡೋದು. ಕ್ಯಾಟ್ ಅಂತಾರೆ. ಇನ್ನೊಂದು ದಿವಸ ಬರ್ತೀವಿ, ಅದೇ ಸಿ ಬಳಸಿ CELL ಸೆಲ್ ಅಂತಾರೆ. ಮಗುವಿಗೆ ಇನ್ನೊಂದು ಡೌಟ್ ಶುರುವಾಗುತ್ತೆ, ಇದೇನು ಸಾ ಅಂತಾರಲ್ಲ ಇವತ್ತು ಬಂದು ಸೀನಾ ಅಂತೀವಿ. CELL ಸೆಲ್ ಅಂತೀವಿ. ಮೊದಲನೇ ದಿವಸ ಅದೇ ಸಿ ಬರೋದು ಕ್ಯಾಟ್ ಅಂದಿದ್ವಿ ಅಲ್ವಾ. ಇನ್ನೊಂದು ದಿವಸ ಬಂದು CHILD ಚೈಲ್ಡ್ ಅಂತೀವಿ, ಚಾ ಅಂತೀವಿ. ಚೈಲ್ಡ್. ಮಗುವಿಗೆ ಎಷ್ಟು ಗೊಂದಲ ಇದೆ. ಅಕ್ಷರ ಸಿ ನಮ್ಮ ಪ್ರಕಾರ, ಸೌಂಡ್ಗಳು 3 ಡಿಫ್ರೆಂಟ್. ಅದಕ್ಕೆ ಇಂಗ್ಲೀಷ್ ಭಾಷೆಯಲ್ಲಿ ಇವತ್ತು ನಮ್ಮ ಮಕ್ಕಳು ಬಹಳಷ್ಟು ತಪ್ಪುಗಳನ್ನು ಮಾಡ್ತಾ ಇರೋದಕ್ಕೆ ಕಾರಣ ನಾವೇ. ಅಂದರೆ ನಾವು ಫೊನೆಟಿಕ್ ಆಗಿ ಅದನ್ನು ಕಲಿಸ್ಕೊಡೋಣ. ಮಗುವಿಗೆ ಭಾಷೆಯನ್ನು ಉಚ್ಚರಿಸ್ತಕ್ಕಂಥದ್ದನ್ನು ಸರಿಯಾದ ರೀತಿಯಲ್ಲಿ ಕಳಿಸ್ಕೊಡದೇ ಇರೋದ್ರಿಂದ ದೇ ಆರ್ ಕಮಿಟಿಂಗ್ ಲಾಟ್ ಆಫ್ ಸಚ್ ಎರರ್ಸ್. ಸೊ ಈ ಹಿನ್ನೆಲೆಯಲ್ಲಿ ನಾವು ಮಕ್ಕಳಿಗೆ ಭಾಷೆಯನ್ನು ಕಲಿಸ್ಬೇಕಾಗುತ್ತೆ. ನಮ್ಮ ಭಾರತೀಯ ಭಾಷೆಗಳನ್ನು ಉತ್ತೇಜಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಮಾಡಿದ್ರೆ ಶಿಕ್ಷಣಕ್ಕಾಗಿ ಹಣಕಾಸನ್ನು ಪೂರೈಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿ. ನಮ್ಮ ದೇಶದಲ್ಲಿ ಬಂಡವಾಳ ಎಷ್ಟಿದೆ, ಶಿಕ್ಷಣಕ್ಕೆ ಎಷ್ಟು % ಕೊಡ್ತಾರೆ ನಿಮ್ಗೆ ಗೊತ್ತಿಲ್ಲ. ಶಿಕ್ಷಣದಲ್ಲಿ ನಮ್ಮ ಬಜೆಟಲ್ಲಿ ಶಿಕ್ಷಣಕ್ಕೆ ಎಷ್ಟು % ಇದೆ ಬಜೆಟ್? ಎಷ್ಟು? ಮುಗೀತು. ಎಷ್ಟು % ಇದೆ ಬಜೆಟ್ ಶಿಕ್ಷಣಕ್ಕೆ? ಪ್ರತಿ ವರ್ಷ ಬಜೆಟ್ ಬಂದಾಗ ನೀವು ನೋಡಿರ್ಬೋದು ಅಂದ್ಕೊಂಡಿದ್ದೀವಿ. ನಮ್ಮ ದೇಶದ ಬಜೆಟ್ನಲ್ಲಿ ನಾವು ಶಿಕ್ಷಣಕ್ಕಾಗಿ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಈಗ 10 ವರ್ಷಗಳ ಹಿಂದೆ ಕೇವಲ 3% ಇತ್ತು, ಈಗ ಇನ್ಕ್ರೀಸ್ ಆಗಿ 6% ಇದೆ. 6% of the total budget we are spending on education in India. ಅದರಲ್ಲಿ ನಿಮಗೆ ಗೊತ್ತಿದೆಯೋ ಇಲ್ವೋ, ಆ 6% ಅಮೌಂಟ್ನಲ್ಲಿ 90% of the amount we are spending for the salary of the teachers. 90% of the total budget ಅಲ್ಲಿ ನಾವು ಸ್ಪೆಂಡ್ ಮಾಡೋದು ಟೀಚರ್ಸ್ ಸ್ಯಾಲರಿಗಳಿಗಾಗಿ. ಹೇಗೆ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ? ಶಿಕ್ಷಣ ವ್ಯವಸ್ಥೆಯನ್ನು ಮಾಡೋದು. ಅದಕ್ಕೆ ಈಗ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಒಂದು ಯೋಜನೆ ಹಾಕೊಂಡಿದ್ದಾರೆ. ಕನಿಷ್ಠ ಪಕ್ಷ ನಮ್ಮ ದೇಶದಲ್ಲಿ 20% ನಾವು ಎಜುಕೇಷನ್ಗೆ ಬಡ್ಜೆಟ್ ಇಡಬೇಕು. 20%. ಈಗ ಕೆನಡಾದಲ್ಲಿ ದೇ ಆರ್ ಸ್ಪೆಂಡಿಂಗ್ 30% ಆಫ್ ದ ಟೋಟಲ್ ಬಡ್ಜೆಟ್ ಆನ್ ಎಜುಕೇಷನ್. 30%.
ಕೆನಡಾದಂಥ ದೇಶ, ಕೆನಡಾ, ಫಿಲಿಪೈನ್ಸ್ ಎಜುಕೇಷನ್ ಸಿಸ್ಟಮ್ ಇವತ್ತು ತುಂಬ ಹೈ ಲೆವೆಲ್ ಇದೆ. ಸ್ವಲ್ಪ ನೆಟ್ಟಲ್ಲಿ ನೋಡಿ, ಸ್ಕೂಲ್ನ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನೀವು ಸ್ವಲ್ಪ ನೋಡಿದರೆ ನಮ್ಮ ಮಕ್ಕಳಿಗೆ ಹೇಗೆ ನಾವು ಕಲಿಸ್ಬೋದು ಅನ್ನೋದ್ರ ಬಗ್ಗೆ ಕ್ಯಾನ್ ಗೆಟ್ ಸಮ್ ಐಡಿಯಾಸ್. ಫಿಲಿಪೈನ್ ಎಜುಕೇಷನ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಅವರೆಲ್ಲ ಎಷ್ಟು ಬಡ್ಜೆಟನ್ನ, ಯಾಕಂದರೆ ದಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಅಂತ ಖರ್ಚು ಮಾಡ್ತಾರೆ. ಇನ್ವೆಸ್ಟ್ಮೆಂಟ್, ನಾವೇನು ಶಿಕ್ಷಣಕ್ಕೆ ಆಗ್ತಾ ಇದ್ದೀವಿ ಅದು ವೇಸ್ಟ್ ಅಲ್ಲ, ದಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಆನ್ ದ ಚಿಲ್ಡ್ರನ್. ಈ ದೇಶಕ್ಕೆ ಕೊಡುಗೆ ನೀಡುವಂಥ ಮಕ್ಕಳ ಮೇಲೆ ನಾವು ಮಾಡುವಂಥ ಇನ್ವೆಸ್ಟ್ಮೆಂಟ್ ಅದು. ಅವ್ರನ್ನ ಚೆನ್ನಾಗಿ ಬಳಸ್ಕೊಳ್ಳೋದು ಅಷ್ಟೇ ಮುಖ್ಯ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಟೋಟಲ್ ಬಡ್ಜೆಟನ್ನು 20% ಅಂದರೆ ಇಟ್ ಮೇ ಗೋ ಟು ಲ್ಯಾಕ್ಸ್ ಕ್ರೋಸ್, ಲಕ್ಷ ಕೋಟಿಗಳಿಗೆ ಹೋಗುತ್ತದೆ, ಲಕ್ಷ ಕೋಟಿಗಳಾಗುತ್ತೆ. 20% ಆಫ್ ದಿ ಬಡ್ಜೆಟ್ ಅಂದರೆ ನಾವು ನೋಡ್ತಕ್ಕಂಥದ್ದು. ಸೊ ಅದರಿಂದ ನಮ್ಮ ಬಜೆಟ್ನಲ್ಲಿ ಅಂತ 20% ಬಜೆಟ್ನ ನಾವು ಶಿಕ್ಷಣ ಕೊಟ್ಟಿದ್ದೆ ಆದರೆ ಹಲವಾರು ಬದಲಾವಣೆಗಳನ್ನು ಕಾಣೋದಕ್ಕೆ, ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ನೀವು ಪ್ರಯತ್ನ ಮಾಡಬೇಕಾಗಿದೆ. ಶಿಕ್ಷಣದಲ್ಲಿ ಇವತ್ತು ಇಷ್ಟೊಂದು ಬದಲಾವಣೆಗಳನ್ನು ತಂದಿದ್ದಾರೆ. ಆ ಬದಲಾವಣೆಗಳಿಗೆ ಅನುಗುಣವಾಗಿ ನಾವು ನಮ್ಮನ್ನು ಸಜ್ಜುಗೊಳಿಸ್ಬೋದು. ದಿಸ್ ವೆರಿ ಇಂಪಾರ್ಟೆಂಟ್. ಆಸ್ ಟೀಚರ್ಸ್ ವಿ ಶುಡ್ ಎಕ್ವಿಪ್ ಅವರ್ಸೆಲ್ಸ್ ವಿತ್ ಅವರ್ ಕಾಂಪಿಟೆನ್ಸೀಸ್ ಟು ಫೇಸ್ ಅವರ್ ಚಿಲ್ಡ್ರನ್. ನಮ್ಮ ವಿದ್ಯಾರ್ಥಿಗಳನ್ನ ಆಗಲೇ ಹೇಳಿದಾಗ ದೇ ಆರ್ ಹ್ಯಾವಿಂಗ್ ಬ್ರಿಲಿಯಂಟ್. ಬಹಳಷ್ಟು ಇವತ್ತು ವೇಗವಾಗಿ ಆ ಮಕ್ಕಳು ಕಲಿಯೋ ಸಾಮರ್ಥ್ಯ ಅವರಲ್ಲಿದೆ, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಈಗ ಚಿಕ್ಕ ಮಕ್ಕಳಿಗೆ ಯಾಕೆ 3 ಭಾಷೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತಂದರೆ 2 ರಿಂದ 8 ವರ್ಷಗಳ ಒಳಗೆ ಎಷ್ಟು ಲ್ಯಾಂಗ್ವೇಜ್ಗಳು ಬೇಕಾದರೂ ಮಗು ಕಲಿಯೋ ಸಾಮರ್ಥ್ಯ ಇದೆ ಅಂತೇಳಿ ಪ್ರೂವ್ ಆಗಿದೆ, ಸೈಂಟಿಫಿಕಲಿ ಪ್ರೂವ್ ಆಗಿದೆ, ಸೈಕಲಾಜಿಕಲ್ ಸ್ಟಡೀಸ್ನ ಪ್ರೂವ್ ಆಗಿದೆ. ಅದಕ್ಕಾಗೇ 2 ರಿಂದ 2 ಅಥವಾ 3 ಭಾಷೆಗಳನ್ನು ಆ ಹಂತದಲ್ಲೇ ಇಂಟ್ರೊಡ್ಯೂಸ್ ಮಾಡುವಂಥ ಉದ್ದೇಶ ಅದೇ. ಹೆಚ್ಚೆಚ್ಚು ಭಾಷೆಗಳನ್ನು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿದರೆ ಹೆಚ್ಚು ಕಾಗ್ನಿಟಿವ್ ಕೇಪಬಿಲಿಟಿ ಇಂಪ್ರೂವ್ ಆಗುತ್ತೆ. ಕಾಗ್ನಿಟಿವ್ ಕೇಪಬಿಲಿಟಿ, ಜ್ಞಾನಾತ್ಮಕ ವಿಕಾಸ ಮಕ್ಕಳದಾಗ್ತಾ ಹೋಗುತ್ತೆ. ಈ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ನೀವು ಹೆಚ್ಚೆಚ್ಚು ಭಾಷೆಗಳನ್ನು ಕಲಿತು ಅವುಗಳನ್ನು ರೂಢಿಸ್ಕೊಂಡು, ಮತ್ತು ಈಗ ಏನು ಜ್ಞಾನದ ಸ್ಫೋಟ ಆಗ್ತಾ ಇದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಯು ಮಸ್ಟ್ ಬಿ ಎನ್ ಒರೇಷಿಯಸ್ ರೀಡರ್. ಬ್ಲಾಗ್ಸ್ಗಳಿಗೆ ಹೋಗಿ, ನೆಟ್ಗಳಲ್ಲಿ ಹೋದರೆ ವಿಲ್ ಗೆಟ್ ಲಾಟ್ ಆಫ್ ಇನ್ಫಾರ್ಮೇಷನ್. ನೀವು ಕಾಂಟ್ರಿಬ್ಯೂಟ್ ಮಾಡಿ, ಬರೀ ಓದೋದಲ್ಲ. ಯು ಮಸ್ಟ್ ಬಿ ಏಬಲ್ ಟು ಕಾಂಟ್ರಿಬ್ಯೂಟ್ ವಿತ್ ಯುವರ್ ಓನ್ ಬ್ಲಾಗ್ಸ್. ನಿಮ್ಮದೇ ಬ್ಲಾಗ್ ಮಾಡಿ ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಡೋಂಟ್ ಥಿಂಕ್ ದಟ್ ನಾವು ಬರೆಯೋದನ್ನು ಅಷ್ಟು ಜನ ಬರೆಯೋಕ್ಕಾಗುತ್ತೋ ಇಲ್ಲೋ ಅಂತ ಯೋಚನೆ ಮಾಡ್ಬೋದು. ಯು ಕ್ಯಾನ್ ಟ್ರೈ, ಯು ಸರ್ಟನ್ಲಿ ಯು ಕ್ಯಾನ್ ಡೂ ದಟ್. ಕನ್ನಡದಲ್ಲಿ ಬರೀರಿ, ಕನ್ನಡದಲ್ಲಿ ಬರೋದು ನೆಟ್ಟಿಗೆ ಆಗ್ತದೆ. ಕನ್ನಡದಲ್ಲಿ ಬರೀರಿ, ನಿಮಗೆ ಯಾವ ಭಾಷೆಯಲ್ಲಿ ನಿಮಗೆ ಫ್ಲೂಯೆಂಟ್ ಅನಿಸುತ್ತೋ ಆ ಭಾಷೆನಲ್ಲಿ ಬರೀರಿ. ಕಾಂಟ್ರಿಬ್ಯೂಟ್ ಸಮಥಿಂಗ್ ಟು ದಿಸ್. ಅದಕ್ಕೆ ಆರ್ಟಿಕಲ್ಸ್ ಬರೆಯೋದು ಇದೆಲ್ಲ ನಮ್ಮ ದೇಶದಲ್ಲಿ ಇನ್ನೂ ಅಷ್ಟಿಲ್ಲ. ಈ ಅಮೇರಿಕಾ ಮತ್ತು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಅವರು ಪಬ್ಲಿಷ್ ಮಾಡಲೇಬೇಕು ಇಷ್ಟು ಆರ್ಟಿಕಲ್ ಅಂತ ಇರುತ್ತೆ. ಪಬ್ಲಿಷ್ ಆರ್ ಪೆರಿಶ್ ಅಂತ ಅವರು. ನೀವು ಉಳ್ಕೋಬೇಕು ಅಂತಂದರೆ ಯು ಹ್ಯಾವ್ ಟು ರೈಟ್ ಸಮ್ ಆರ್ಟಿಕಲ್ಸ್. ಉಳ್ಕೊಳ್ಬೇಕು ಆ ಒಂದು ಜಾಬಲ್ಲಿ. ನಿಮ್ಮ ಜಾಬನ್ನು ನೀವು ಎಕ್ವಿಪ್ ಮಾಡ್ಕೊಳ್ಬೇಕು, ಅಪ್ಗ್ರೇಡ್ ಮಾಡ್ಕೊಳ್ತಾ ಇರಬೇಕು. ನಾನು ಯಾವಾಗೋ ಓದಿದ್ದೆ, ನಾನು BEd ಓದಿ ಈಗ ಆಲ್ರೆಡಿ 30-40 ವರ್ಷ ಆಯಿತು. ಅದನ್ನೇ ನಾನು ಈ ಕ್ಲಾಸಲ್ಲಿ ಹೋಗಿ ಹೇಳಿದ್ರೇನಾಗುತ್ತೆ. ಸೊ ಐ ಥಿಂಕ್ ಐ ಕ್ಯಾನಾಟ್ ಕ್ರಿಯೇಟ್ ಇಂಟ್ರೆಸ್ಟ್ ಇನ್ ಮೈ ಲರ್ನರ್ಸ್. ಅದಕ್ಕೆ ಇವತ್ತಿನ ವಿದ್ಯಾರ್ಥಿಗಳ ಮಟ್ಟಕ್ಕೆ ನೀವು ನಿಮ್ಮನ್ನು ಅಪ್ಗ್ರೇಡ್ ಮಾಡಿಕೊಂಡು ಮಕ್ಕಳ ಸಾಮರ್ಥ್ಯಗಳನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ. ಮತ್ತು ಮಕ್ಕಳನ್ನು ಗೈಡ್ ಮಾಡಿ ಅವರಲ್ಲಿರೋ ಕಾಂಪಿಟೆನ್ಸೀಸ್ಗಳನ್ನು ವಿಜ್ಞಾನದಲ್ಲೋ, ಕಲೆಯಲ್ಲೋ, ಸಾಹಿತ್ಯದಲ್ಲೋ, ಯಾವ ಕ್ಷೇತ್ರದಲ್ಲಿದೆ ಅದನ್ನು ಗುರುತಿಸಿ ಅದನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಅಂದರೆ ಈ ದೇಶಕ್ಕೆ ಕೊಡುಗೆ ನೀಡುವಂತಹ ವಿದ್ಯಾರ್ಥಿಗಳನ್ನು ನೀವು ರೂಪಿಸೋದಕ್ಕೆ ಸಾಧ್ಯತೆ ಇದೆ. ಆ ಕೆಲಸವನ್ನು ನೀವು ಮಾಡಿ. ಇವತ್ತು ಕನ್ನೂರ್ ಸರ್ ಅಂತವರು ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಇದು ಎಜುಕೇಷನ್ ಸರ್ವಿಸ್ ಕೊಡೋದು, ಇಟ್ಸ್ ಅ ಸರ್ವಿಸ್ ಸೆಕ್ಟರ್. ಇದು ಸೇವೆಗಾಗಿ ಮಾಡ್ತಕ್ಕಂಥದ್ದು. ವ್ಯವಹಾರ ಮಾಡಿ ದುಡಿಯೋಕ್ಕಾದರೆ ಬೇಕಾದಷ್ಟು ಕ್ಷೇತ್ರಗಳಿದಾವೆ ನಮ್ಮ ದೇಶದಲ್ಲಿ ನಾವು ನೋಡೋಂಥದ್ದು. ಆದರೆ ಈ ಶಿಕ್ಷಣ ಅನ್ನುವಂಥದ್ದು ಇಟ್ ಇಸ್ ಅ ಸರ್ವಿಸ್ ಸೆಕ್ಟರ್. ಭಾಳ ಜನರಿಗೆ ಒಂದು ಸೇವೆಯನ್ನು ಕೊಡುವಂತಹ ಕ್ಷೇತ್ರ ಇದೆ. ಅಂಥ ಒಂದು ಕೆಲಸವನ್ನು ಕನ್ನೂರ್ ಸರ್ ಅವರು ಮತ್ತು ಅವರು ಡಾಕ್ಟ್ರು ಮಾಡ್ತಾಯಿದ್ದಾರೆ. ನೀವುಗಳು ಅದನ್ನು ಸರಿಯಾಗಿ ಬಳಸ್ಕೊಂಡು, ಈ ಶಾಲೆಯಲ್ಲಿರೋ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನೀವು ಅತ್ಯುತ್ತಮವಾಗಿ
ಶಾಲೆಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳೋ ಮೂಲಕ ಈ ಸಂದರ್ಭದಲ್ಲಿ ಬಂದು ಕೆಲವು ಅನಿಸಿಕೆಗಳನ್ನು ಬಾಕಿ ಎಷ್ಟೋ ಸ್ಕೂಲ್ಗಳಲ್ಲಿ ಹೋದ್ರೆ ಕ್ಲಾಸ್ ಮಾಡಕ್ ಬಿಟ್ಟರೆ ಬೇರೆ ಏನು ರೂಮ್ ಇರೋದು. ಮಾಂತೇಶ್ ಬೆಳಿಗ್ಗೆ ತೋರಿಸ್ತಾ ಇದ್ರು ನಮ್ಮಲ್ಲಿ ಲ್ಯಾಬ್ಗಳನ್ನೆಲ್ಲ PUC ಲೆವೆಲ್ಗೆ ಆಗುವಷ್ಟು ಲ್ಯಾಬ್ಗಳನ್ನು ಮಕ್ಕಳಿಗೆ ಮಾಡಿದ್ದೀವಿ. ಅಧ್ಯಕ್ಷತೆ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಮೊನ್ನೆ ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಡಾಕ್ಟರ್ ಮಹಂತೇಶ್ ಕಮಾರ್ ಅವರಿಗೆ ಹಾಗೂ ಎಲ್ಲ ಅಧ್ಯಾಪಕ ಮಿತ್ರರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮಗೆ ಏನಾದರೂ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಇದ್ದೇನೆ. ಸೊ ಎನಿ ಕ್ಲಾರಿಫಿಕೇಶನ್ಸ್ ದಟ್ ಯು ವಾಂಟ್ ಆರ್ ಎನಿಥಿಂಗ್ ದಟ್ ಯು ವಾಂಟ್ ಟು ಆ್ಯಡ್ ಸಡನ್ಲಿ ಕಾಲ್ ಬ್ಯಾಕ್. ಸರ್, ಇದಷ್ಟು ಯೋಜನೆಗಳಿದೆ ಸರ್ ಶಿಕ್ಷಣಕ್ಕೆ. ಅಂದ್ರೆ ಶಾಲೆಯ ಒಂದು ಸಿಸ್ಟಮ್ ಒಳಗೆ ಬರ್ತಕ್ಕಂಥ ಅಡ್ಮಿಷನ್ ಮಾಡಿಸೊಳಗೆ ಬರ್ತಕ್ಕಂತಹ ಮಕ್ಕಳಿಗೆ ಎಲ್ಲ ಯೋಜನೆಗಳನ್ನು ಮಾಡಿ ಸರ್. ನೀವು ಹೇಳಿ 40 ಲಕ್ಷ ಮಕ್ಕಳು ಒಂದು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಹೊರಗುಳಿದಿದ್ದಾರೆ ಅಂತ. ಆ ಮಕ್ಕಳಿಗೆ ಬೇಕಾದಂತಹದ್ದು ಏನೂ ಇದರಲ್ಲಿ ಕಾಣಿಸ್ತಾ ಇಲ್ಲ.